आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः। तेजोवारिमृतां यथा विनिमयः यत्र त्रिसर्गो मृषा धाम्ना स्वेन सदा निरस्तकोकं सत्यं परं धीमहि। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः विभावकाः। यं प्रव्रजन्तमनुपेदमपेदकृत्यं द्वैपायनो विरहकातराजुगाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। श्लोकार्धं श्लोकवादं वा नित्यं भागवतोद्भवं पठेत् शृणोति यो भक्त्या गोसहस्रफलं लभेत्। वाणिते करवाण्यंब चरणोर्धि सर्वदा मद्वाक्यसरणिर्भूयात् श्रीमदाचार्यभावगा। श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपो। श्रीगुरुभ्यो नमः। हरिः ओम्। ಜಗತ್ತಿನಲ್ಲಿ ಮನುಷ್ಯ ನಾನಾ ವಿಧವಾದ ತಪ್ಪುಗಳನ್ನು ಮಾಡ್ತಾ ಇರ್ತಾನೆ. ಮಾಡ್ತಲೇ ಇರ್ತೀವಿ ನಾನಾ ವಿಧವಾದ ತಪ್ಪುಗಳನ್ನು ಮಾಡಿದಾಗ ನಮಗದರಿಂದ ಆಗತಕ್ಕಂತಹ ದೊಡ್ಡ ನಷ್ಟ ಪಾಪ ಬರುತ್ತೆ. ಪಾಪದಿಂದ ದುಃಖ ಸಂಪಾದನೆ ಆಗುತ್ತೆ. ದುಃಖ ಸಂಪಾದನೆ ಆಗಬಾರದು ಅಂದರೆ ಪಾಪ ಮಾಡಬಾರದು. ಪಾಪ ಮಾಡಿಬಿಡ್ತೀವಿ, ಬಿಡೋಕ್ಕಾಗಲ್ಲ, ಮಾಡೇ ಮಾಡ್ತೀವಿ. ಹೀಗಿರುವ ಪಾಪಕ್ಕೆಲ್ಲ ಪ್ರಾಯಶ್ಚಿತ್ತ ಯಾವುದು ಅಂತಂದಾಗ ಅನೇಕ ಕಡೆ ಪ್ರಾಯಶ್ಚಿತ್ತ ಗ್ರಂಥಗಳನ್ನು ಹೇಳಿದ್ದಾರೆ. ಎಳ್ಳು ದಾನ ಕೊಡಿ, ಉದ್ದು ದಾನ ಕೊಡಿ, ಗೋದಾನ ಕೊಡಿ, ಬಂಗಾರದ ದಾನ, ಭೂದಾನ, ಹೀಗೆ ಅನೇಕ ದಾನಗಳನ್ನೆಲ್ಲ ಹೇಳ್ತಾ ಹೋಗುತ್ತಾರೆ. ಆದರೆ ಎಲ್ಲ ದಾನಗಳನ್ನು ಕೊಟ್ಟರೂ ಕೂಡ ನಾವು ಮಾಡಿದ ಪಾಪ ಪೂರ್ತಿ ಹೋಗುತ್ತಾ ಅನ್ನುವ ಸಂಶಯ ನಮಗಿದ್ದೇ ಇರುತ್ತೆ. ಯಾಕೆಂದರೆ ನಮ್ಮ ಪಾಪ ಅಷ್ಟು ಭಯಂಕರವಾಗಿರುತ್ತೆ. ಮತ್ತಿನ್ನೊಂದು, ಎಳ್ಳು, ಉದ್ದು, ಭೂದಾನ, ಗೋದಾನ, ಹಿರಣ್ಯ ದಾನಗಳನ್ನು ಕೊಟ್ಟ ಮೇಲೂ ಕೂಡ ನಾವು ಪಾಪ ಮಾಡುವುದನ್ನು ಬಿಡ್ತೀವ ಅಂದರೆ ಬಿಡೋದಿಲ್ಲ, ಪುನಃ ಮಾಡೇ ಮಾಡ್ತೀವಿ. ಹಾಗಾದರೆ ಪ್ರಾಯಶ್ಚಿತ್ತ ಸರಿ ಇಲ್ವಾ ಅಥವಾ ನಾವು ಸರಿ ಇಲ್ವಾ? ನಮಗೆ ಈ ಸಂಶಯ ಬರುತ್ತೆ. ಅದರ ಪರಿಹಾರಕ್ಕೆ ಹೊರಟಿರ್ತಕ್ಕಂಥದ್ದೇ ಶ್ರೀಮದ್ ಭಾಗವತ. ಸಣ್ಣ ಪಾಪಕ್ಕೆ ಸಣ್ಣ ಪ್ರಾಯಶ್ಚಿತ್ತ, ದೊಡ್ಡ ಪಾಪಕ್ಕೆ ದೊಡ್ಡ ದಾನ, ಸಣ್ಣ ಪಾಪಕ್ಕೆ ಸಣ್ಣ ದಾನ ಅಂತ ನಾವು ಹೀಗೆ ಪಾಪಗಳಿಗೆ ಗುರೂಣಿಚ ಲಘೂನಿಚ ಅಂತ ಪಾಪಗಳನ್ನು ನೋಡಿ. ಇವಾಗ ಸಾಮಾನ್ಯವಾಗಿ ಜಗತ್ತಿನಲ್ಲಿ ರೋಗ ರುಜಿನಗಳು, ಜೀವನದಲ್ಲಿ ಅನೇಕ ದುಃಖಗಳು ಬಂದಾಗ ನಾವು ಜ್ಯೋತಿಷ್ಯರನ್ನು ಕೇಳುತ್ತೇವೆ. ಜ್ಯೋತಿಷ್ಯರು 2-3 ಕಾರಣ ಹೇಳ್ತಾರೆ. ಹಿಂದಿನ ಜನ್ಮದ ಪಾಪಗಳಿತ್ತು, ಈ ಗ್ರಹಗಳ ಬಲ ಸರಿ ಇಲ್ಲ ಅಂತೆಲ್ಲ ಹೇಳ್ತಾರೆ. ಸರಿ, ಸಂತೋಷ. ಆ ಪಾಪಗಳಿಗೆ ನಾವು ಏನು ಮಾಡಬೇಕು ಅಂದರೆ ಒಂದು ಪವಮಾನ ಹೋಮ ಮಾಡಿಸಿ, ಇಲ್ಲ ಮನ್ಯು ಸೂಕ್ತ ಹೋಮ ಮಾಡಿಸಿ, ಇಲ್ಲ ಚಂಡಿ ಯಾಗವನ್ನು ಮಾಡಿಸ್ರಿ, ಏನೋ ಒಂದು ಹೇಳ್ತಾ ಇರ್ತಾರೆ. ಆದರೆ ನಾವು ಇದೆಲ್ಲ ಪಾಪವನ್ನು ಮಾಡಿದ್ದಕ್ಕೆ ದಾನವನ್ನು ಕೊಟ್ಟ ಮೇಲೆ ನಮಗೆ ಪುನಃ ಪಾಪ ಮಾಡದೇ ಇರುವ ಮನಸ್ಸು ಬರುತ್ತಾ ಇಲ್ವಾ? ಪಾಪ ಮಾಡೇ ಮಾಡ್ತೀವಿ. ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದು ಮತ್ತೆ ಪಾಪ ಮಾಡೋದು. ಆನೆ ಸ್ನಾನ ಮಾಡಿದಂತೆ. ಮೊನ್ನೆ ಕುಂಜರ ಶೌಚವತ್ತು ಅಂತ ಆನೆ ಸ್ನಾನ ಮಾಡುತ್ತೆ, ಮತ್ತೆ ನೀರಲ್ಲಿ ಹೋಗುತ್ತೆ, ಮತ್ತೆ ಮೈಮೇಲೆ ಮಣ್ಣು ಹಾಕ್ಕೊಳ್ಳುತ್ತೆ. ಹಾಗಾದರೆ ಈ ಪ್ರಾಯಶ್ಚಿತ್ತಗಳಿಗೆ ಏನು ಬೆಲೆ ಅಂತ ಒಂದು ಪ್ರಶ್ನೆ. ಹಾಗಾದರೆ ಯಾವ ಪ್ರಾಯಶ್ಚಿತ್ತ ಸರಿ ಸ್ವಾಮಿ? ಇನ್ನು ಮೇಲೆ ಪಾಪವೇ ಮಾಡಬಾರದೇ ಇರುವಂತಹ ಪ್ರಾಯಶ್ಚಿತ್ತ ಯಾವುದಾರಿದ್ರೆ ಹೇಳಿ. ಸುಮ್ಮನೆ ವರ್ಷ ನಿಮ್ಮನ್ನು ಕರೆಸೋದು, ಪವಮಾನ ಹೋಮ ಮಾಡಿಸೋದು, ಶತಚಂಡಿ ಯಾಗ ಮಾಡಿಸೋದು, ಮತ್ತೊಂದು ಮಾಡಿಸೋದು ಬೇಡ. ಜನ್ಮದಲ್ಲಿ ನಾವು ಪಾಪವೇ ಮಾಡಬಾರದು ಸ್ವಾಮಿ ಇಲ್ಲ ಅಂದರು ಪುರೋಹಿತರು. ಯಾವುದೋ ಆ ಥರದ್ದಿಲ್ಲ. ಆದರೆ ನಮ್ಮ ಪುರಾಣ ಪ್ರಪಂಚದಲ್ಲಿದೆ, ಅದೇ ಶ್ರೀಮದ್ ಭಾಗವತ. ಭಾಗವತವನ್ನು ನಾವು ಸರಿಯಾಗಿ ಶ್ರವಣವನ್ನು ಮಾಡಿದರೆ, ನಾವು ಸರಿಯಾಗಿ ಭಾಗವತವನ್ನು ಕೇಳಿದರೆ ಗುರೂಣಿಚ ಲಘೂನಿಚ, ಸಣ್ಣ ಪಾಪ ದೊಡ್ಡ ಪಾಪ ಅಂತಿಲ್ವೇ ಇಲ್ಲ. ಎಲ್ಲ ಪಾಪಗಳಿಗೆ ಸಾರಾಸಗಟಾಗಿ ಪ್ರಾಯಶ್ಚಿತ್ತ ಶ್ರೀಮದ್ ಭಾಗವತ. ಇದರ ಒಂದು ದೊಡ್ಡ ಲಾಭ ಏನು ಅಂದರೆ, ಭಾಗವತದ ದೊಡ್ಡ ಲಾಭ ಏನಪ್ಪ ಅಂದರೆ
ಮುಖ್ಯವಾಗಿ ಪಾಪವನ್ನು ಮಾಡುವ ಮನಸ್ಸನ್ನು ಕಂಟ್ರೋಲ್ ಮಾಡುವ ಭಗವಂತನ ಕಥೆ ಇದು. ಭಾಗವತವನ್ನು ಕೇಳುವುದರಿಂದ ಪಾಪವನ್ನು ಮಾಡುವ ಮನಸ್ಸನ್ನು ಕಂಟ್ರೋಲ್ ಮಾಡುವ ದೇವರಿದ್ದಾನೆ. ಎಷ್ಟೋ ಮಂತ್ರಗಳನ್ನು ನೀವು ಹೇಳಿದರೆ ಮಂತ್ರಗಳ ಅರ್ಥ ನೀವು ಕೇಳಲ್ಲ. ಇಲ್ಲಿ ಸುಮ್ಮನೆ ಕೂತ್ಕೊಂಡು ಆ ಮಂತ್ರಗಳ ಅರ್ಥವನ್ನು ಕೇಳ್ತೀವಿ. ಆ ಮಂತ್ರಗಳ ಅರ್ಥ, ಮಂತ್ರ ಪ್ರತಿಪಾದ್ಯನಾದ ಭಗವಂತನ ರೂಪ, ಪರಮಾತ್ಮನ ಮಹಿಮೆಯನ್ನು ಕೇಳೋದರಿಂದ, ದೇವರ ಉತ್ಕೃಷ್ಟತೆಯನ್ನು ಕೇಳೋದರಿಂದ ನಮಗೆ ಪಾಪಗಳನ್ನು ಮಾಡುವುದು ನಿಲ್ಲಿಸಿಬಿಡ್ತಾನೆ ಪರಮಾತ್ಮ. ಇದು ನಮಗೆ ಬೇಕು. ಆಂಟಿಬಯೋಟಿಕ್ ತೊಗೊಳ್ತಾ ಇರೋದು ಜ್ವರ ಬರ್ತಾ ಇರೋದು, ಆಂಟಿಬಯೋಟಿಕ್ ತೊಗೊಳ್ತಾ ಇರೋದು ಜ್ವರ ಬರ್ತಾ ಇರೋದು, ಹೇಗಿದು ಸರಿ? ಅದಕ್ಕೆ ಭಾಗವತ ಶ್ರೇಷ್ಠವಾದ ಪ್ರಾಯಶ್ಚಿತ್ತ. ಪರೀಕ್ಷಿತ್ ರಾಜ ಅದಕ್ಕೆ ತಾನು ಮಾಡಿದ ಬ್ರಾಹ್ಮಣರ ಕೊರಳಲ್ಲಿ ಸತ್ತ ಹಾವನ್ನು ಹಾಕಿದ್ದಕ್ಕೆ ಅವನೇನಾದರೂ ಒಂದು ಪ್ರಾಯಶ್ಚಿತ್ತ ಮಾಡಿಕೊಳ್ಳಬಹುದಾಗಿತ್ತು. ಸರ್ಪಯಾಗನೋ, ಆಶ್ಲೇಷ ಬಲಿನೋ, ನಾಗಬಲಿನೋ ಯಾವುದಾದ್ರು ಒಂದು ಮಾಡ್ಬೋದಾಗಿತ್ತು ಪರೀಕ್ಷಿತ್ ರಾಜ. ಆದರೆ ಮಾಡಲಿಲ್ಲ. ಮತ್ತಂದ ಮತ್ತೆ ಇನ್ನೊಬ್ಬ ಬ್ರಾಹ್ಮಣರ ಕೊರಳಿಗೆ ಹಾಕೋಣ, ಮತ್ತೊಂದು ಮಾಡೋಣ, ಮತ್ತೆ ಪಾಪ ಮಾಡೋಣ. ಹೋದ ಪಾಪ ನಾವು ಪ್ರಾಯಶ್ಚಿತ್ತ ಮಾಡಿಕೊಂಡ ಮೇಲೆ ಪಾಪ ಹೋಗಿದೆಯಾ ಅಂತ ಯಾವುದು ಮೀಟ್ರ್ ಇಲ್ಲ ನಮಗೆ. ಪಾಪ ಹೋಗಿದೆಯಾ ಇಲ್ವಾ ಅನ್ನಲಿಕ್ಕೆ ಮೀಟ್ರ್ ಯಾವುದೂ ಇಲ್ಲ, ಲ್ಯಾಬ್ರೇಟ್ರಿ ಇಲ್ಲ. ಅದಕ್ಕೆ ಎಲ್ಲ ಪ್ರಾಯಶ್ಚಿತ್ತಗಳಿಗೆ ಪರಿಹಾರ ಶ್ರೀಮದ್ ಭಾಗವತ. ಭಾಗವತದಲ್ಲೂ ವಿಶೇಷವಾಗಿ ದಶಮಸ್ಕಂದ, ಇದು ಶ್ರೇಷ್ಠವಾದ ಭಗವಂತನ ಹೃದಯ ಭಾಗ. ಇದು ದಶಮಸ್ಕಂದ ಅನ್ನೋದು ಪರಮಾತ್ಮನ ಹೃದಯ ಭಾಗ. ಇದನ್ನು ಪರೀಕ್ಷಿತ್ ರಾಜ ಕೇಳುವಾಗ ಬಹಳ ವಿಶಿಷ್ಟವಾದ ಪ್ರಶ್ನೆಯನ್ನು ಮಾಡ್ತಾನೆ. ಪರೀಕ್ಷಿತ್ ರಾಜ ಮಾಡಿದ ಒಂದೇ ಒಂದು ತಪ್ಪು ಜೀವನದಲ್ಲಿ, ಒಂದೇ ಒಂದು ತಪ್ಪು, ನಾವು ಒಂದೇ ಒಂದು ಕೂಡ ಸರಿಯಾದ ಮಾಡಿರಲ್ಲ. ಪರೀಕ್ಷಿತ್ ರಾಜ ತಾನೇನು ಮಾಡಿದ್ದಾನೆ ಅಂದರೆ, ಪರಮಶ್ರೇಷ್ಠವಾದ ಬ್ರಾಹ್ಮಣರ ಕೊರಳಲ್ಲಿ ಸತ್ತ ಹಾವನ್ನು ಹಾಕಿ ಅವಮಾನ ಮಾಡಿದ. ನಮ್ಮ ಲೆಕ್ಕದಲ್ಲಿ ಏನೂ ಅಲ್ಲ, ನಾವು ಮನೆಗೆ ಬಂದ್ವಿ, ನಮ್ಮನ್ನು ಸತ್ಕಾರ ಮಾಡಲಿಲ್ಲ, ನಮ್ಮನ್ನು ಗೌರವಿಸಲಿಲ್ಲ ಅಂದ್ಬಿಟ್ಟು ನಾವು ಮಾಡಿದ್ದ ತಪ್ಪನ್ನು ಸರಿಯಿಂದ ಅಂದುಕೊಂಡು ಬಂದುಬಿಡ್ತೀವಿ. ಆದರೆ ಪರೀಕ್ಷಿತ್ ರಾಜ ಅದಕ್ಕೆ ಬಹಳ ಮನನೊಂದ. ನನ್ನಂಥವನು ಬ್ರಾಹ್ಮಣರಿಗೆ ಕೆಟ್ಟ ಅವಮಾನ ಮಾಡಿಬಿಟ್ಟ. ಈಗಿನ ಕಾಲದ ಬ್ರಾಹ್ಮಣರು ಅಲ್ಲ, ಈಗಿನ ಕಾಲದ ಕ್ಷತ್ರಿಯನೂ ಅಲ್ಲ ಅವರು. ಈಗಿನ ಕಾಲದ ಪರವಾಗಿಲ್ಲ, ಅವರು ಹಾಗೆ ಇದ್ದಾರೆ, ನಾನು ಹಾಗೆ ಮಾಡಿದ್ದೀನಿ, ಅವರೇನಂಥ ದೊಡ್ಡ ಬ್ರಾಹ್ಮಣರಲ್ಲ, ನಾವು ಮಾಡಿದ್ದೇನು ತಪ್ಪಲ್ಲ ಅಂತ ಹೀಗೆ ಸರಿಯಾದ ಗೊತ್ತಿದ್ವಿ. ಆದರೆ ಅವನು ಏನಂತ ಗೊತ್ತಾ, ಇದು ನಾವು ತಿಳಿಬೇಕು. ಯಾರಿಗಾರ ಅವಮಾನ ಮಾಡಿದರೆ, ಯಾರಿಗಾರ ಸತ್ಕಾರ ಮಾಡಿದರೆ, ಯಾರಿಗೆ ಅಂದರೆ ವ್ಯಕ್ತಿಗಲ್ಲ, ಒಳಗಿರುವ ಭಗವಂತನಿಗದು. ಇದನ್ನು ನಾವು ತಿಳಿಬೇಕು. ಯಾರಿಗಾರ ಅವಮಾನ ಮಾಡಿದರೆ, ಒಬ್ಬರಿಗೆ ಸತ್ಕಾರ ಮಾಡಿದರೆ, ಒಬ್ಬರನ್ನು ಸರಿಯಾದ ರೀತಿಯಲ್ಲಿ ನಾವು ಗೌರವಿಸಿದರೆ, ಆ ಗೌರವ ಯಾರಿಗೆ? ತಂದೆ ತಾಯಿಗಳಿಗೆ ಮಾಡಿದ ಗೌರವ, ಹೆಂಡತಿ ಗಂಡನಿಗೆ ಮಾಡಿದ ಗೌರವ, ಮಕ್ಕಳು ತಂದೆ ತಾಯಿಗಳಿಗೆ ಮಾಡಿದ ಗೌರವ, ಬರೀ ವ್ಯಕ್ತಿಗಲ್ಲ, ಒಳಗಿರುವ ಭಗವಂತನಿಗೆ. ಯಾಕೆಂದರೆ ಭಗವಂತ ಇಲ್ಲದೆ ವ್ಯಕ್ತಿಗಳು ಯಾರೂ ಸ್ವತಂತ್ರವಾಗಿ ಏನೂ ಕೆಲಸವನ್ನು ಮಾಡಲಿಕ್ಕೆ ಅವರಿಗೆ ಬರೋದಿಲ್ಲ. ಹಾಗಾಗಿ ಅಂತಹ ಪರಮಾತ್ಮನ ಪರಮಶ್ರೇಷ್ಠವಾದ ವ್ಯಕ್ತಿಗೆ ನಾನು ಒಳಗಿದ್ದ ಭಗವಂತನಿಗೆ ಅವಮಾನ ಮಾಡಿದ್ದೀನಿ. ಹಾಗಾದ್ರೆ ಪರಮಾತ್ಮನಿಗೆ ಅವಮಾನ ಮಾಡಿದ ಮೇಲೆ ಪರಮಾತ್ಮನ ಕಥೆಯನ್ನು ಕೇಳಬೇಕು. ಇದು ಪರೀಕ್ಷಿತನ ಉದ್ದೇಶ. ಪರಮಾತ್ಮನ ಕಥೆಯನ್ನು ಕೇಳಿದರೆ ಪರಮಾತ್ಮನಿಗೆ ಮಾಡಿದ ಅವಮಾನ ಪರಿಹಾರವಾಗತ್ತೆ ಅಂಥೇಳಿ ಅಂತಹ ಸಕಲ ಪಾಪಗಳಿಗೆಲ್ಲ ಪ್ರಾಯಶ್ಚಿತ್ತ ಶ್ರೀಮದ್ ಭಾಗವತ. ಅದನ್ನು ನಮ್ಮ ಶ್ರೀನಿವಾಸ್ ಬಾಬು ಮತ್ತು ಕುಟುಂಬದವರು ತಮ್ಮ ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ಅವರೊಂದು ಜೀವನದಲ್ಲಿ ಒಳ್ಳೆಯ ಏಳಿಗೆಯ ಸಂತೋಷದಾಯಕವಾದ ಈ ಸಂದರ್ಭದಲ್ಲಿ, ಮೊಮ್ಮಗನ ಆಗಮನದ ಕಾಲದಲ್ಲಿ ತಾವು ಪರಮಾತ್ಮನ ಕಥೆಯನ್ನು ಕೇಳುವುದರಿಂದ ಇದು ಮಾಡಬೇಕಾದ ಕೆಲಸ. ಯಾಕೆಂದರೆ ನಮ್ಮ ಇವತ್ತು ಪಿಕ್ಚರಲ್ಲೆಲ್ಲ ನೋಡಿದರೆ ಏನಾರ ತಪ್ಪಾದರೆ ಬಾರ್ಗೆ ಹೋಗ್ಬಿಡ್ತಾನೆ ಹೀರೋ. ಅವನು ಮೊದಲು ಹೋಗೋದು ಏನಾದ್ರು ತಪ್ಪಾದರೆ, ಮನಸ್ಸಿಗೆ ಬೇಜಾರಾದರೆ ಅವರು ನಮಗೆ ಮಾರಲ್ಲು. ಅಂಥ ಹೀರೋಗಳೆಲ್ಲ ಮಾರಲ್ಲು. ಏನಾದ್ರು ವ್ಯತ್ಯಾಸ ಆದರೆ ಕುಡಿಯೋದು, ಇಲ್ಲ ಬಿಡಿ ಸೇದೋದು, ಸಿಗರೇಟ್ ಸೇದೋದು, ಒಟ್ಟು ಅಬದ್ಧ ಕರ್ಮವನ್ನು ಮಾಡೋದು ತೋರಿಸ್ತಾರೆ. ಆದರೆ ಎಷ್ಟೋ ಜನರು ಹಾಗೆ ಇದ್ದಾರೆ, ತಮಗೆ ಸಂತೋಷವಾಗಿದೆ ಅಂತ ಏನೇನೋ ಮಾಡ್ತಾರೆ. ಆದರೆ ನಮ್ಮ ಶ್ರೀನಿವಾಸ್ ಬಾಬು ಮತ್ತು ಒಬ್ಬ ಮನುಷ್ಯರಿಗೆ ಹಾಗಿರ್ಬೋದು ಮನೆಯಲ್ಲಿ, ಆದರೆ ಸೊಸೆನೋ ಅಂಥವಳೆ ದೊರಕಿಯಾಳೆ, ಸೊಸೆನೋ ಅಂಥವಳೆ ಸಿಕ್ಕಿಯಾಳೆ, ಮಗಳು ಅಳೆಯ ಅಂಥವರೇ ಇದ್ದಾರೆ, ಹೆಂಡತಿ ಮಗ ಎಲ್ಲರೂ ಒಳ್ಳೆಯ ಕುಟುಂಬ. ಭಗವಂತ ಸತ್ಕಾರ್ಯ ಮಾಡೋದಕ್ಕೆ ಯಾಕೆ ಸುಮ್ಮನೆ ವ್ಯರ್ಥ ಮಾಡ್ತೀರಿ, ಇಷ್ಟೆಲ್ಲ ಯಾಕೆ ಬೇಕು, ಎಲ್ಲೋ ಒಂದು ದೇವಸ್ಥಾನಕ್ಕೆ ಒಂದು 500 ರೂಪಾಯಿ ಹುಂಡಿಲಿ ಹಾಕಿಬಿಟ್ರೆ ಆಯಿತು ಅಂತಲ್ಲ. ಪ್ರತಿನಿತ್ಯ ಪುಷ್ಪ ಸೇವಾ ರಾಘವೇಂದ್ರ ಸ್ವಾಮಿಗಳಿಗೆ ಇಲ್ಲಿಂದಲೇ ಮಾಡ್ತಾರೆ. ಬಹಳಷ್ಟು ಸೇವೆಗಳನ್ನು ಮಾಡ್ತಾ ಇರ್ತಕ್ಕಂಥ ಶ್ರೀನಿವಾಸ್ ಬಾಬು ಅವರ ಕುಟುಂಬದವರು ಈ ಒಂದು ಒಳ್ಳೆಯ ಶ್ರೇಷ್ಠವಾಗಿರ್ತಕ್ಕಂತಹ ಶ್ರೀಮದ್ ಭಾಗವತದ ಶ್ರವಣವನ್ನು ಮಾಡಲಿಕ್ಕೆ ಬಂದಿದ್ದೀರಿ. ಅವರಿಬ್ಬರೇ ಕೂತ್ಕೊಂಡು ಅವ್ರಿಗೆ ಬೇಜಾರು ಬಂದ ತಕ್ಷಣ ಆಚಾರ್ಯ ಎಷ್ಟು ಜನಕ್ಕೆ ಅಡುಗೆ ಮಾಡಿಸ್ಬೇಕು ಗೊತ್ತಾಗ್ತಾ ಇಲ್ಲ, ಎಷ್ಟು ಜನ ಇನ್ನೂ ಜನ ಬರ್ತಾ ಇಲ್ಲ. ನಾವು ಪ್ಯಾಕಲ್ಲಿ ಕರ್ಕೊಂಡು ಹೋದರೆ, ನಾವು ತೀರ್ಥಯಾತ್ರೆ ಕರ್ಕೊಂಡು ಹೋದ್ರೆ ಟೋಟಲ್ ನಮ್ಮ ಹತ್ರನೇ ಕೂತಿರ್ತಾರೆ, ಎಲ್ಲಿ ಎದ್ದು ಹೋಗಲ್ಲ. ಬೆಳಗ್ಗೆ ಸಾಯಂಕಾಲ ಅಲ್ಲೇ ಕೂತಿರ್ತಾರೆ, ಎಲ್ಲಿಗೂ ಹೋಗೋಕೆ ಬಿಡಲ್ಲ ಅಂತ. ಏನು ತೊಂದರೆ ಇಲ್ಲ. ಭಗವತ್ ಕಥಾಕ್ಕೆ ಅರ್ಹರಾದ ವ್ಯಕ್ತಿಗಳೇ ಸಾಕು. IAS IPSಗೆ ತುಂಬ ಜನ ಬರಲ್ಲ ಎಕ್ಸಾಮ್ಗೆ. ಬಂದವ್ರದ್ದೆಲ್ಲ ಹೆಸರು ಪೇಪರಲ್ಲಿ ಬಂದೇ ಬರುತ್ತೆ. SLCಗೆ ತುಂಬ ಜನ ಇರ್ತಾರೆ, CETಗೆ ಇರ್ತಾರೆ, ಬೇರೊಂದಕ್ಕೆ ಇರ್ತಾರೆ. ಆದರೆ
ಇದು IAS IPS ಎಕ್ಸಾಮ್. ಇದರಲ್ಲಿ ಬರಬೇಕಾದರೂ ಸುಮ್ಮನೆ ಬರಲ್ಲ. ತುಂಬ ಆರಿಸಿ ತೆಗೆದ ಕಡಲೆಕಾಯಿ ಬೀಜ ಬೇಕಾದರೂ ಸಿಗುತ್ತೆ, ಬಾದಾಮಿ ಸಿಗುತ್ತೆ, ಮತ್ತು ಗೋಡಂಬಿ ಸಿಗುತ್ತೆ. ಅದರಲ್ಲಿ ಆಯ್ತಾರಲ್ವ, ಅದರಲ್ಲಿ ಆಯ್ದು ಭಾಗಗಳನ್ನು ಚೆನ್ನಾಗಿರುವುದನ್ನು ಮಾತ್ರ ನಾವು ತುಂಬ ಬೆಲೆಗೆ ಕೊಡ್ತೀವಿ. ಹಾಗೆ ಶ್ರೀಮದ್ ಭಾಗವತವನ್ನು ಕೇಳಲಿಕ್ಕೆ ಬಂದ ನಿಮ್ಮಂಥ ಶ್ರೋತೃಗಳು ಕೂಡ ಒಳ್ಳೆಯ ಪುಣ್ಯವಂತರಾಗಿದ್ದೀರಿ. ಭಾಗವತವನ್ನು ಪರೀಕ್ಷಿತ ರಾಜ 9 ಸ್ಕಂದಗಳಿಂದ ಕೇಳಿದ್ದಾನೆ. ಪರೀಕ್ಷಿತನ ಮನೆಗೆ ಕರೆಯದೇ ಶುಕಾಚಾರ್ಯ ಬಂದಿದ್ದಾರೆ. ಯಾಕೆ ಅಂದರೆ ಪುಣ್ಯ ಆಗಿರಬೇಕು. ಮತ್ತು ನಾವು ಆಚಾರ್ಯ ನೀವು ಬರ್ಬೋದು ಅಂತ ಹೇಳ್ತೀರಿ, ಯಾವಾಗ ಬೇಕಾದ್ರೆ ಬನ್ನಿರಿ ಅಂತ. ಆದರೆ ಮನೆಯಲ್ಲಿ ಪರಿಸ್ಥಿತಿ ಏನಿರುತ್ತೋ ಗೊತ್ತಾಗಲ್ಲ. ಅಲ್ಲಿಬ್ಬರು ಹೇಗಿದ್ದರು ಅಂದರೆ, ಒಬ್ಬ ಮನೆ ಬಿಟ್ಟು ಬಂದಿದ್ದ, ಒಬ್ಬರು ಮನೆಗೆ ಹೋಗದೇ ಇದ್ದವರು. ಮನೆ, ಹೆಂಡತಿ, ಮಕ್ಕಳನ್ನು ಎಲ್ಲರನ್ನ ಬಿಟ್ಟು ಬಂದಿದ್ದ ಪರೀಕ್ಷಿತ ರಾಜ. ಕಾರಣ, ಒಂದು ಹಾವನ್ನು ಕೊರಳಲ್ಲಿ ಹಾಕಿದ್ದಕ್ಕೆ ಅವನು ಬೇಡಿದ ಶಿಕ್ಷೆ ಎಂತಹದ್ದು ಅಂದರೆ, ಅದ್ಯೈವ ರಾಜ್ಯಂ ಬಲ ವೃದ್ಧ ಕೋಶಂ ಪ್ರಕೋಪಿತ ಬ್ರಹ್ಮಕುಲಾನಲೋಮೇ. ನನ್ನ ರಾಜ್ಯ, ಆ ರಾಜ್ಯದ ಮದದಿಂದ, ದುಡ್ಡಿನ ಮದದಿಂದ, ದೇಹದ ಮೇಲಿನ ಅಭಿಮಾನದಿಂದ ನಾನು ಬ್ರಾಹ್ಮಣರ ಕೊರಳಲ್ಲಿ ಸತ್ತ ಹಾವನ್ನು ಹಾಕಿದೆ. ಸ್ವಾಮಿ ಇರುವುದಾಗಿದ್ದರೆ ನನಗಿವತ್ತೇ ನನ್ನ ರಾಜ್ಯ, ನನ್ನ ಕೋಶ, ನನ್ನ ಮನೆ ಎಲ್ಲ ತೆಗೆದು ಬಿಡಲಿ. ಯಾಕೆಂದರೆ ಪುನರೇವ ಮದ್ಧ, ಇನ್ನೊಮ್ಮೆ ಹೀಗೆ ನಾನು ಈ ಪಾಪವನ್ನು ಮಾಡುವ ಕೆಲಸ ನಮಗೆ ಮಾಡಿಸಬಾರ್ದು. ಆದರೆ ದೇವರು ಹಾಗೆ ಮಾಡಲ್ರಿ. ಏಕಾದಶಿ ಉಪವಾಸ ಮಾಡಿರಲ್ಲ, ದ್ವಾದಶಿನೇ ಹೊಟ್ಟೆ ನೋವು ಅಂದರೆ ಬರಲ್ಲ, ಇನ್ನೂ ಚೆನ್ನಾಗಿ ಹಸಿವೆ ಆಗುತ್ತೆ, ಇನ್ನೂ ಚೆನ್ನಾಗಿ ದ್ವಾದಶಿ ದಿವಸ ತಿಂತೀವಿ. ಆದರೆ ಸ್ವಾಮಿ ಪಾಪ ಮಾಡಿದ ಕೂಡಲೇ ಶಿಕ್ಷೆಯನ್ನು ಕೊಟ್ಟುಬಿಟ್ರೆ ಈ ಪಾಪಕ್ಕೆ ಈ ಶಿಕ್ಷೆ ಆಯಿತು ಅಂತಿಲ್ಲ. ಯಾವುದೋ 200 ಜನ್ಮದ ಕೆಳಗಿನ ಪಾಪಕ್ಕೆ ಈ ಜನ್ಮದಲ್ಲಿ ಶಿಕ್ಷೆಯನ್ನು ಕೊಡ್ತಾ ಇರ್ತಾನೆ. ನಮಗೆ ಅರ್ಥ ಆಗಲ್ಲ, ಯಾವ ಜನ್ಮದ ಪಾಪದ ಶಿಕ್ಷೆ ಇದು ಯಾಕೆ ಅಂತ ಗೊತ್ತಾಗಲ್ಲ. ಏನು ಮಾಡಲಿಕ್ಕಾಗಲ್ಲ, ಅವನ ಕೈಯಲ್ಲಿದ್ದೇವೆ ನಾವು, ಅವನ ಇಷ್ಟ ಬಂದಂಗೆ ಇರಬೇಕು. ಅದಕ್ಕೆ ಪರೀಕ್ಷಿತ ರಾಜ ಶಿಕ್ಷೆಯನ್ನು ಬೇಡಿದ. ಶಿಕ್ಷೆಯನ್ನು ಬೇಡಿದ್ದಷ್ಟೇ ಅಲ್ಲ, ಮಗನಾದ ಜನಮೇಜಯ ರಾಜನಿಗೆ ರಾಜ್ಯವನ್ನು ಒಪ್ಪಿಸಿ ಪರಮ ಪವಿತ್ರವಾದ ಗಂಗಾ ನದಿ ತೀರದಲ್ಲಿ ಪರೀಕ್ಷಿತ ರಾಜ ಪ್ರಾಯೋಪವೇಶಕ್ಕೆ ಕೂತಿದ್ದಾನೆ. ಪ್ರಾಯೋಪವೇಶ ಅಂದರೆ ಇವತ್ತು ನಿಮಗೆ ಆಶ್ಚರ್ಯ ಆಗುತ್ತೆ. ಪುರಾಣ ಹೇಳೋ ಆಚಾರ್ಯ 2 ಗಂಟೆ ಹೊತ್ತು ಪ್ರವಚನ ಹೇಳ್ತಾರೆ, ನೀರು ಕುಡಿಯಲ್ಲ. ಕೂತವ್ರು ನೀರು ಕುಡಿತಾ ಇರ್ತಾರೆ, ಬಾಟ್ಲಿ ಪಕ್ಕದಲ್ಲಿ ಇಟ್ಕೊಂಡಿರ್ತಾರೆ. ಕೇಳೋರಿಗೆ ಬಾಯಾರಿಗೆ ಹೋಗ್ಬಿಡುತ್ತೆ, ಹೇಳೋರಿಗೆ ಏನೂ ಆಗಲ್ಲ. ಕೇಳೋರಿಗೆ ಆಚಾರ್ಯ 2 ಗಂಟೆ ಹೊತ್ತು ಹೇಳಿರ್ತಾರೆ, ಕೊನೆಗೆ ಆಚಾರ್ಯ ಸ್ವಲ್ಪ ನೀರಾರು ಕುಡಿಯೋದ್ರಿಂದ ಇಲ್ಲ ಅಂತಾರೆ. ಆದರೆ ಪರೀಕ್ಷಿತ ರಾಜ ಪ್ರಾಯೋಪವೇಶ ಮಾಡಿಕೊಂಡಿದ್ದಾನೆ. ಅಂದರೆ ಪ್ರಾಯೋಪವೇಶ ಏನು ಅಂದರೆ ಆಚಮನ ಜಲಮಂತರೇಣ, ಸಣ್ಣ ಉದ್ಧರಣೆಯಲ್ಲಿ ಉದ್ದಿನ ಕಾಳು ಮುಳುಗುವಷ್ಟು ನೀರನ್ನು ಮಾತ್ರ ಪರೀಕ್ಷಿತ ರಾಜ ಕುಡಿತಾ ಇದ್ದಾನೆ. ಅಂದರೆ ತೀರ್ಥ ಮಾತ್ರ ಸ್ವೀಕಾರ ಮಾಡ್ತಾ ಇದ್ದಾನೆ. ಇಂತಹ ಪರೀಕ್ಷಿತ ರಾಜನ ಮನೆಗೆ ಬಂದ ಶುಕಾಚಾರ್ಯ ಅಷ್ಟೇ, ಎಲ್ಲಿ ಅಡುಗೆ ಮಾಡಿಸಿದ್ದೀಯಾ, ಏನು ಅಡುಗೆ ಮಾಡಿ. ಇವತ್ತು ನೋಡ್ರಿ, ನಮ್ಮ ಪ್ರವಚನ ಪ್ರಾರಂಭ ಆಗೋದಕ್ಕೆ ಮುಂಚೆನೇ ರವಿ ಬಂದ್ಬಿಟ್ಟಿರ್ಬೇಕು. ರವಿ ಬಂದಿದ್ರೆ ನಮಗೆ ಪಕ್ಕ ಅಡುಗೆ ಆಗ್ತಾ ಇದೆ. ಸ್ವಲ್ಪ ಸೌಟು ಬಾಂಡ್ಲೆ ಶಬ್ದ ಆಗ್ತಾ ಇದ್ರೆ ಗ್ಯಾರಂಟಿ ಊಟ ಆಗುತ್ತೆ ಅಂತ ನಮಗೆ ಕನ್ಫರ್ಮೇಷನ್ ಇರುತ್ತೆ. ಹಾಗಾಗಿ ಈ ಒಂದು ಶ್ರೇಷ್ಠವಾದ ನಮ್ಮ ಜೀವನದಲ್ಲಿ ಇಬ್ಬರು ಕೂಡ ಶ್ರೋತಾರ ಮತ್ತು ವಕ್ತಾರ ಹಾಗಿರಬೇಕು. ಇಬ್ಬರಿಗೂ ಹಾಗೆ ಇದ್ದರೆ, ಕೇಳುಗರು ಮತ್ತು ಹೇಳುಗರು ಇವರಿಬ್ಬರಿಗೂ ಕೂಡ ಯಾವುದೇ ವಿಧವಾದ ಮುಂದಿನ ಚಿಂತೆ ಹಿಂದಿನ ಚಿಂತೆ ಇರಬಾರ್ದು. ಪರಮಾತ್ಮನ ಕಥೆ ಕೇಳಲಿಕ್ಕೆ ಕೂತಾಗ ಮನೆಯಲ್ಲಿ ಏನಾಯಿತು, CC ಕ್ಯಾಮರಾ ಆನ್ ಮಾಡೋದು, ಅವರೇನು ಮಾಡ್ತಾರೆ ಇವರೇನು ಮಾಡ್ತಾರೆ ಅಂತ ನೋಡೋದು, ಯಾವುದೂ ಇರಬಾರ್ದು. ಪರಮಾತ್ಮನ ಕಥೆಯನ್ನು ಕೇಳಲಿಕ್ಕೆ ಬಂದ ಪರೀಕ್ಷಿತ ಹಾಗೆ ಬಂದಿದ್ದ. ಮೊದಲು ಪರೀಕ್ಷಿತ ಬಂದುಬಿಟ್ಟಿದ್ದಾಗಲೇ ಮೊದಲು ಪರೀಕ್ಷಿತ ಬಂದು ಕೂತಿದ್ದ. ಬಂದು ಕೂತ ಮೇಲೆ ಆ ಬ್ರಾಹ್ಮಣರ ಶಾಪ ಗೊತ್ತಾಯ್ತಂತೆ. ಸತ್ತ ಹಾವನ್ನು ಕೊರಳಲ್ಲಿ ಹಾಕಿದ್ದಕ್ಕೆ, ನಮ್ಮಪ್ಪನ ಕೊರಳಲ್ಲಿ ಹಾವನ್ನು ಹಾಕಿದ್ದಕ್ಕೆ ಇವತ್ತಿಗೆ 7ನೇ ದಿವಸದಲ್ಲಿ ನಿನಗೆ ಮರಣ ಬರಲಿ ಅಂತ. ಪರೀಕ್ಷಿತ ರಾಜನಿಗಾದರೂ ದೇವರ ಪುಣ್ಯ, ಸ್ವಾಮಿ ಅನುಗ್ರಹ ಮಾಡಿದ್ದ. 7 ದಿವಸದ ಟೈಮ್ ಕೊಟ್ಟಿದ್ದ ಅವನಿಗೆ. ನಮಗೆ ಮುಂದಿನ 7 ನಿಮಿಷಗಳ ಕ್ಷಣಗಳ ಜ್ಞಾನವೂ ನಮಗಿಲ್ಲ. ಅಂತಹ ಪರೀಕ್ಷಿತ ರಾಜ ತಾನು ಮೊದಲೇ ಬಂದು ಕೂತಿದ್ದಾನೆ. ಅವನ ಮನೆಗೆ ನೋಡ್ರಿ ಎಷ್ಟು ಜನ ಋಷಿಗಳು ಮುನಿಗಳೆಲ್ಲ ಬಂದಿದ್ದಾರೆ. ಎಷ್ಟು ಜನ ಋಷಿಗಳು, ಎಷ್ಟು ಜನ ಮುನಿಗಳು, ಅನೇಕರೆಲ್ಲ ಬಂದು ಸೇರಿದ್ದಾರೆ. ಬಂದವರಿಗೆಲ್ಲ ಅರ್ಘ್ಯ ಪಾದ್ಯ ಆಚಮನ ಎಲ್ಲವನ್ನ ಪರೀಕ್ಷಿತ ರಾಜ ಮಾಡಿ ಎಲ್ಲರನ್ನ ಸರಿಯಾಗಿ ಕರೆದು ಕೂಡಿಸಿದ್ದಾನೆ. ಸಮಾಗತಾಃ ಸರ್ವತಯೇವ ಸರ್ವೇ ದೇವಾ ಯಥಾ ಮೂರ್ತಿಧರಾತ್ರಿ ಪೃಷ್ಠೆ. ಸ್ವಾಮಿ, ಎಲ್ಲ ದೇವತೆಗಳು ತಾವು ಶ್ರೇಷ್ಠವಾದ ಬ್ರಹ್ಮದೇವರ ಸಭೆಯಲ್ಲಿ ಹೇಗೆ ಮೂರ್ತಿವೆತ್ತರಾಗಿ ಕೂತಿರ್ತಾರೆ ಹಾಗೆ ನೀವೆಲ್ಲ ಕೂತಿದ್ದೀರಿ. ಬಹಳ ಸಂತೋಷ. ನನ್ನ ಮನೆಗೆ ಬಂದಿದ್ದೀರಿ. ಏನಂತ ಗೊತ್ತಾ, ನನಗೆ ಶಾಪ ಬರದೇ ಇದ್ರೆ ನೀವು ಯಾರು ಬರ್ತಾನೆ ಇಲ್ಲ ಅಂತ. ಎಂಥ ಮಾತು ಅಂದರೆ, ಸದ್ಭಕ್ತರು ಎಂಥವ್ರು ಇರ್ತಾರೆ ಅಂದರೆ ಪರಮಾತ್ಮ ಮಾಡಿದ ಶಿಕ್ಷೆಯನ್ನು ಅನುಗ್ರಹವನ್ನಾಗಿ ತಿಳಿತಾರೆ. ಇದು ನಮಗೆ ತಿಳಿಯಬೇಕಾದ ಭಾವನೆ, ನಾವು ತಿಳಿಯಬೇಕಾದ ಪಾಠ ಇದು.
ಪರಮಾತ್ಮ ನಮಗೇನೋ ಒಂದು ಶುಗರ್ ಕೊಟ್ಟ, BP ಕೊಟ್ಟ, ಅಥವಾ ದುಡ್ಡು ಕಿತ್ಕೊಂಡ, ಅಥವಾ ಇನ್ನೊಂದು ಏನಾಯಿತು ಅಂದರೆ ಇದು ದೇವರು ಮಾಡಿದ ಅನುಗ್ರಹ. ಅನುಗ್ರಹ ಅಂತ ತಿಳಿಬೇಕಾದ್ರೆ ಅದು ಅನುಗ್ರಹ ಅನ್ನುವ ಜ್ಞಾನ ಇರಬೇಕಲ್ಲ ನಿಮಗೆ. ಆ ಅನುಗ್ರಹ ಅನ್ನುವ ಜ್ಞಾನ ಇಲ್ಲದೆ ಇದ್ದರೆ ಇದು ಆಗ್ರಹ, ದೇವರು ಮಾಡಿದ ಅನ್ಯಾಯ, ನಮ್ಮ ಬೀಗರಿಗೆ ಮಾಡಬೇಕಾಗಿತ್ತು, ನಮಗೆ ಯಾಕೆ ಮಾಡೋದ ಅಂದರೆ ಏನು ಮಾಡಬೇಕು ಆಮೇಲೆ? ಹಾಗಾಗಬಾರ್ದು. ಅದಕ್ಕೋಸ್ಕರವಾಗಿ ಅಲಂ ಪ್ರಸಕ್ತಸ್ಯ ವಿರಕ್ತಿ ಕಾರಣಂ ಅಂದ. 7 ದಿವಸದಲ್ಲಿ ಮರಣ ಬರುತ್ತೆ ಅನ್ನುವುದು ಅತಿಯಾಗಿ ಸಂಸಾರದಲ್ಲಿ, ಅವನು ಅತಿಯಾಗಿ ಸಂಸಾರದಲ್ಲಿ ಆಸಕ್ತನಾಗಿರಲಿಲ್ಲ. ಅದು ಹೇಳ್ಕೊತಾನೆ, ಅತಿಯಾಗಿ ಸಂಸಾರದಲ್ಲಿ ನಾನು ಆಸಕ್ತನಾಗಿದ್ದರಿಂದ ದೇವರು ಮಾಡಿದ ಅನುಗ್ರಹ ಇದು ಅಂತ. ಹೀಗೆ ಇನ್ನೊಂದು ನಾವು ತಿಳಿಬೇಕು, ದೇವರು ಮಾಡಿದ್ದನ್ನು ಬೇಡ ಅಂದರೆ ವಾಪಸ್ ತಗೊಳ್ಳಲ್ಲ. ಅಂಗಡಿ ಇದ್ದಂಗೆ ಅದು. ಒಂದ್ಸರಿ ಕೊಟ್ಟ ಮೇಲೆ ನಿಮ್ಮದೇ ಪ್ಯಾಕು ಅಮೆಜಾನ್ನವ್ರು ತಗೋತಾರ ಹೊರತು ನಮ್ಮ ಕಿರಾಣ ಪ್ರಾವಿಷನ್ ಸ್ಟೋರ್ ತೊಗೊಳ್ಳಲ್ಲ. ಒಂದ್ಸರಿ ಕೊಟ್ಟ ಮೇಲೆ ಆಗೋಯ್ತ್ರಿ, ವಾಪಸ್ಸಿಲ್ಲ, ನೋ ರಿಟರ್ನು. ನಮ್ಮ ಪರಮಾತ್ಮ ಹಾಗೆ ಅನುಗ್ರಹ ಮಾಡಿದ ಮೇಲೆ ಅವನು ಏನೇ ಮಾಡಲಿ, ಕಷ್ಟವೇ ಆಗಲಿ ಸುಖ ಆಗಲಿ, ರೇಟ್ ಜಾಸ್ತಿ ಕೊಡ್ತೀವಿ ಸ್ವಾಮಿ, ನಿಂಗೊಂದು ಪೂಜೆ ಮಾಡಿಸ್ತೀವಿ, ನೋ ರಿಟರ್ನು. ಇಂಥದ್ದೇ ಕೊಡು, ನಿಂಗೆ ಪೂಜೆ ಮಾಡಿಸ್ತೀವಿ, ಇಲ್ಲ, ಈ ಪೂಜೆ ಮಾಡಿಸಿದ್ರು ಅದೇ ಕೊಡ್ತೀನಿ, ಪೂಜೆ ಮಾಡಿಸದೇ ಇದ್ರೂ ಅದನ್ನೇ ಕೊಡ್ತೀವಿ. ಇದು ಭಗವಂತನ ನಿಯತವಾದ ಇಚ್ಛೆ. ಇದು ಅದನ್ನು ನಾವು ವಿರುದ್ಧ ಹಾಕೊಂಡು ಅದ್ರ ಬಗ್ಗೆ, ಅದಕ್ಕೆ ವಿಜಯದಾಸರಂತಾರೆ, ನಿನ್ನ ಪ್ರಾರಬ್ಧ ಕರ್ಮಕ್ಕೆ ಮನಸ್ಸೋಲಬೇಡ. ನಿನ್ನ ಪ್ರಾರಬ್ಧ ಕರ್ಮಕ್ಕೆ ಸುಮ್ಮನೆ ಮನಸ್ಸು ಹೊರಬೇಡ. ಬಂದದ್ದು ಏನೇ ಮಾಡಿದ್ರು ನೀನು ಅನುಭವಿಸಲೇಬೇಕು, ಅದನ್ನು ಬಿಡ್ಲಿಕ್ಕಾಗೋದಿಲ್ಲ. ಹಾಗಾಗಿ ಪರೀಕ್ಷಿತ್ ರಾಜ ಸ್ವಾಮಿ ಕೊಟ್ಟಿದ್ದಾನೆ, ಇದನ್ನು ಅನುಭವಿಸ್ತೀನಿ ಅಂತ ಪರೀಕ್ಷಿತ್ ರಾಜ ಅಲಂ ಪ್ರಸಕ್ತಸ್ಯ ವಿರಕ್ತಿ ಕಾರಣಂ ಅಂತ ತಾನು ಹೀಗಂದಿದ್ದಾನೆ. ಪರೀಕ್ಷಿತ್ ರಾಜ ತನ್ನ ಗಂಗಾ ನದಿ ತೀರದಲ್ಲಿ, ಪರಮಶ್ರೇಷ್ಠವಾದ ನದಿಗಳಲ್ಲೇ ಶ್ರೇಷ್ಠವಾದ ನದಿ ಗಂಗಾ ನದಿ. ನಮ್ದೆಲ್ಲೂ ಗಂಗಾ ನದಿ ಕಡೆ ಆಗಿಲ್ಲ ಪ್ರವಚನ, ಎಲ್ಲೂ ಆಗಿಲ್ಲ. ಯಾವ ಈಲ ಸಚ್ರಿ ತುಳಸಿ ವಿಮಿಶ್ರ ಕೃಷ್ಣಾಂಗ್ರಿರೇಣ್ವಭ್ಯಧಿಕಾಂಬುನೇತ್ರೀ ಪುನಾತ್ಯಶೇಷಾನುಭಯತ್ರ ಲೋಕಾನ್ ಕಸ್ತಾಂ ನಿಷೇವೇತ ಮರಿಷ್ಯಮಾಣಃ. ಪರಮಾತ್ಮನ ಪಾದದಿಂದ ಹಾಗೇ ಸ್ಪರ್ಶ, ದೇವರ ಪಾದದಿಂದ ಹಾಗೇ ಹರಿದು ಬರುವ ನೀರದು. ಬ್ರಹ್ಮಾಂಡದ ಹೊರಗಿರುವ ಎಲ್ಲ ದೋಷಗಳಿಂದ ರಹಿತವಾದ ನೀರದು. ಘನೋದಕ ಅಂದರೆ ಒಂದು ಡಬ್ಬಿಯಲ್ಲಿ ಒಂದು ಹಣ್ಣು ಹಾಕಿಟ್ರೆ ಅದರ ಮೇಲೆ ಮುಚ್ಚಳವನ್ನು ಮುಚ್ಚಿದರೆ ಆ ಮುಚ್ಚಳ ಏನಿದೆಯಲ್ಲ, ಆ ಮುಚ್ಚಳವೇ ಬ್ರಹ್ಮಾಂಡದ ಟಾಪು. ಒಳಗಿರ್ತಕ್ಕಂಥ ಮೋಸಂಬಿ ಹಣ್ಣೆ ನಮ್ಮ ಬ್ರಹ್ಮಾಂಡ. ಆ ಟಾಪಿನ ಮೇಲ್ಗಡೆ ಇರುವ ನೀರೇ ಹೊರಗೆ ಬಂದಿರತಕ್ಕಂಥ ಪರಮಶ್ರೇಷ್ಠವಾದ ವಿರಜ ಅಂತ ಲಕ್ಷ್ಮೀದೇವಿಯ ಅಭಿಮನ್ಯವಾದ ಗಂಗಾದೇವಿ ಅದಕ್ಕೆ ಅಭಿಮಾನಿ. ಅಂತಹ ಶ್ರೇಷ್ಠವಾದ ನೀರು ಭೂಮಿಯಲ್ಲಿ ಪರಮಾತ್ಮನ ಪಾದದ ಮೇಲಿರುವ ತುಳಸಿಯಿಂದ ಮಿಶ್ರಿತವಾಗಿರುವ ನೀರು. ಆ ನದಿ ತೀರದಲ್ಲಿ ಪರೀಕ್ಷಿತ ರಾಜ ಯಾವಾಗಲೂ ಅಲ್ಲೇ ಇರಬೇಕು. ಇನ್ನು ಮರಣ ಕಾಲದಲ್ಲಂತೂ ಇರಬೇಕು ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಪರೀಕ್ಷಿತ ರಾಜರಲ್ಲಿಗೆ ಕೂತಿದ್ದಾರೆ. ಅನೇಕ ಋಷಿಮುನಿಗಳು ಬಂದಿದ್ದಾರೆ. ತತ್ರೋಪಜಗ್ಮುಃ ಭುವನಂ ಪುನಾನಾಃ ಮಹಾನುಭಾವಾಃ ಮುನಯಸ್ಸ ಶಿಷ್ಯಾಃ ಪ್ರಾಯೇಣ ತೀರ್ಥಾದಿಗಮಾಪದೇಶೈಃ ಸ್ವಯಂ ಹಿ ತೀರ್ಥಾನಿ ಪುನಂತಿ ಸಂತ. ಅವನ ಮನೆಗೆ ಬಂದವರು ಎಂಥವರಿದ್ದರು ಅಂದರೆ, ತೀರ್ಥದಲ್ಲಿ ಸ್ನಾನ ಮಾಡಿ ಅವರು ಪವಿತ್ರ ಆಗಬೇಕಾಗಿರಲಿಲ್ಲ, ತೀರ್ಥವನ್ನೇ ಪವಿತ್ರ ಮಾಡುವ ಜ್ಞಾನಿಗಳು. ಇದೇನ್ರಿ ಹೀಗೆ ಅಂತ. ತೀರ್ಥವನ್ನು ಪವಿತ್ರ ಮಾಡೋರು ಯಾರು ಇರ್ತಾರ? ಡಿಟರ್ಜೆಂಟಿಗೆ ಇನ್ನೊಂದು ಡಿಟರ್ಜೆಂಟಾ? ಇಲ್ಲಿ ತೀರ್ಥಕ್ಕೆ ತೀರ್ಥ ಯಾಕೆ ಅಂದರೆ, ನಮ್ಮಂಥ ಪಾಪಿಗಳೆಲ್ಲ ಸ್ನಾನ ಮಾಡಿದ ತೀರ್ಥದಲ್ಲಿ ಗಂಗೆ ಭೂಮಿಗೆ ಬರಲ್ಲ ಅಂದ್ಲು. ನಾನು ಭೂಮಿಗೆ ಬರಲ್ಲ, ನನ್ನಲ್ಲಿ ಪಾಪಿಗಳು ಬಂದು ಸ್ನಾನ ಮಾಡ್ತಾರೆ, ನನ್ನ ಪಾಪ ಯಾರು ಕಳೀತಾರೆ ಅಂತ ನಮಗೆ ಅಲ್ಲಿ ತನಕ ಗೊತ್ತಿರಲಿಲ್ಲ. ಡಿಟರ್ಜೆಂಟಿಗೆ ಇನ್ನೊಂದು ಡಿಟರ್ಜೆಂಟ್ ಇದೆ ಅಂತ. ಆಗ ಭಗೀರಥ ಹೇಳಿದ, ನಿನ್ನ ಪಾಪಗಳನ್ನು ಕಳೆಯುವ ಸಜ್ಜನರಿದ್ದಾರೆ, ತಮ್ಮೊಳಗಿರುವ ದೇವರಿಗೆ ಅಭಿಷೇಕ ಅಂತ ಸ್ನಾನ ಮಾಡಿಸಿದರೆ ದೇವರ ಪಾದೋದಕ್ಕೆ ದೇವರಿಗೆ ತಿರುಗ ಸ್ವಾಮಿಗೆ ಅಭಿಷೇಕ ಮಾಡಿಸಿಬಿಟ್ರೆ ಆ ನೀರು ಅದು ತೀರ್ಥ ಫಲ. ಅದಕ್ಕೆ ನೋಡಿ, ನಮ್ಮಲ್ಲೆಲ್ಲರಿಗೂ ರಾಘವೇಂದ್ರ ತೀರ್ಥರು, ವ್ಯಾಸರಾಜ ತೀರ್ಥರು, ಶ್ರೀಪಾದರಾಜ ತೀರ್ಥರು, ವಾದರಾಜ ತೀರ್ಥರು, ಹೀಗೆಲ್ಲ ವಿದ್ಯಾ ಭಾರತೀ ತೀರ್ಥರು ಅಂತೆಲ್ಲ ಅವ್ರಿಗೆಲ್ಲ ಹೆಸರಿಡಬೇಕಾದ್ರೆ ಹಾಗೆ ಹೆಸರು ಇಟ್ಟು ಕರೆಯುವಾಗ ತೀರ್ಥರು. ತೀರ್ಥ ಅಂದರೆ ತೀರ್ಯತೆ ಅನೇನ, ಯಾರನ್ನ ಸೇವೆ ಮಾಡೋದರಿಂದ ನಾವು ದುಃಖಗಳಿಂದ ಹೊರಗೆ ಬರ್ತೀವೋ ಅವರು ತೀರ್ಥರು. ಅದು ಗಂಗಾ ನದಿ ಆಗಿರ್ಬೋದು, ಶಾಸ್ತ್ರ ಆಗಿರ್ಬೋದು, ಜ್ಞಾನಿಗಳಾಗಿರ್ಬೋದು. ಅಂತ ಪರೀಕ್ಷಿತ್ ರಾಜನ ಮನೆಗೆ ತೀರ್ಥ ಸ್ನಾನ ಮಾಡುವ ನೆಪದಿಂದ ತೀರ್ಥಕ್ಕೆ ಬಂದಂತಹ ನೀವೆಲ್ಲ ನಮ್ಮ ಮನೆಗೆ ಬಂದಿದ್ದೀರಿ ಅಂತ ಎಲ್ಲರಿಗೂ ಅರ್ಘ್ಯಪಾದ್ಯ ಆಚಮನೆಗಳನ್ನು ಕೊಟ್ಟು ಪರೀಕ್ಷಿತ್ ರಾಜ ಕೇಳಿದ್ದೇನು ಗೊತ್ತಾ? ನಮ್ಮ ಬಾಬು ಕೇಳ್ದಂಗೆ. ಬಾಬುಗೆ ಫ್ಯಾಕ್ಟ್ರಿಲಿ ಕೂತ್ಕೊಂಡ್ರೆ ಸಮಾಧಾನ ಇರುತ್ತಿಲ್ಲೋ ಗೊತ್ತಿಲ್ಲ ಮನುಷ್ಯಂಗೆ. ಉಪನ್ಯಾಸ ಇಂಥ ಜಾಗದಲ್ಲಿ ಕೂತಾಗ ಆನಂದವಾಗಿರ್ತಾರೆ, ನಿಮಗೆ ಗೊತ್ತು ಅಲ್ವಾ? ಹೌದು. ಇಲ್ಲಿ ಕೂತಾಗ ಮನಸ್ಸಿಗೆ ಆನಂದ, ಸಜ್ಜನರ ಜೊತೆಗೆ ಮಾತಾಡೋದು ಆತನಿಗೆ ತುಂಬ ಇಷ್ಟ. ಅದಕ್ಕೆ ಅವನೇನು ಕೇಳಿದ ಗೊತ್ತಾ ಪರೀಕ್ಷಿತ್ ರಾಜ? ಪುನಶ್ಚ ಭೂಯಾತ್ ಭಗವತ್ಯನಂತೆ ಪ್ರತಿ ಪ್ರಸಂಗಶ್ಚ ತದಾಶ್ರಯೇಷು
ಮಹತ್ಸುಯಾಮ್ಯಾಮುಪಯಾಮಿ ಸೃಷ್ಟಿಂ ಮೈತ್ರಸ್ತು ಸರ್ವತ್ರ ನಮೋ ದ್ವಿಜೇಭ್ಯ. ಸ್ವಾಮಿ, ನನಗೆ ಮರಣ ಬಂದಿದೆ ಅಂತ ನಾನು ಹೆದರೋದಿಲ್ಲ. ಮರಣ ಬಂದಮೇಲೆ ಮತ್ತೆ ಹುಟ್ಟೋದಿದ್ದೇ ಇರುತ್ತೆ. ನಾ ಮರಣಕ್ಕೆ ಯಾಕೆ ಹೆದರಲ್ಲ ಅಂದರೆ, ಮರಣ ಒಂದು ಅವಭೃತ ಸ್ಥಾನ, ಜೀವನ ಯಜ್ಞಕ್ಕೆ ಒಂದು ಅವಭೃತ ಸ್ಥಾನ ಮರಣ. ಆಗಲಿ ಮತ್ತೊಂದು ಜನ್ಮ ಬರುತ್ತೆ, ಆದರೆ ಆ ಜನ್ಮ ಮಾತ್ರ ನಾನು ಕೇಳ್ತೀನಿ, ಅದನ್ನು ಅನುಗ್ರಹ ಮಾಡಿ. ಈಗ ಮರಣ ತಪ್ಪಿಸ್ರಿ ಅಂತ ಕೇಳಲ್ಲ, ಮರಣ ಬರಲಿ. ಆದರೆ ಆ ಮರಣಕ್ಕೆ ನಾನು ಕೇಳೋದೇನು ಅಂದರೆ, ಮತ್ತೆ ಹುಟ್ಟುತ್ತೀನಲ್ಲ, ಎಲ್ಲಿ ಹುಟ್ಟಬೇಕು ಅಂದರೆ ದೊಡ್ಡ ಶ್ರೀಮಂತರ ಮನೆಯಲ್ಲೋ, ಅಂಬಾನಿ ಗ್ರೂಪಲ್ಲೋ, ಅದಾನಿ ಗ್ರೂಪಲ್ಲೋ, ಬಿಲ್ ಗೇಟ್ಸ್ ಮನೆಯಲ್ಲೋ ಅಲ್ಲ. ನಾನು ಎಲ್ಲಿ ಹುಟ್ಟಬೇಕು ಅಂದರೆ ಸಜ್ಜನರ ಮಧ್ಯದಲ್ಲಿ, ನಿಮ್ಮಂಥ ಸಜ್ಜನರ ಮಧ್ಯದಲ್ಲಿ ನಾನಿರಬೇಕು ಅಂತ. ಇದು ಎಲ್ಲ ಸಜ್ಜನರ ಆವದೇಹವ ಕೊಡಲೆ ಹರಿ ಮತ್ತಾವಲೋಕದೊಡೆಡಲಿ, ಎಲ್ಲೇ ಇಡಲಿ ಸಜ್ಜನರ ಮಧ್ಯದಲ್ಲಿ ನಮ್ಮ ನೆಡುವಂಥ ದೇವರನ್ನು ಕೇಳಬೇಕು. ಇದು ಯಾಕೆ ಅಂದರೆ, ನೀವು ಇಷ್ಟೆಲ್ಲ ನಿಶ್ಚಿಂತೆಯಾಗಿ ಬಂದು ಪ್ರವಚನ ಕೂತ್ಕೋಬೇಕಾದ್ರೆ ನಿಮ್ಮ ಮನೆ ದುಡ್ಡು ದುಗಾಣಿ ಸರಿ ಇದ್ರೆ ತಾನೇ ಬರ್ತೀರಿ. ಇಲ್ಲ ನಿಮ್ಮ ವ್ಯವಹಾರಗಳಿದ್ರೆ ಯಾರು ಬರ್ತಿದ್ರಿ ಈ ಟೈಮಲ್ಲಿ? ಅದು ವೀಕ್ ಡೇಸಲ್ಲಿ. ಇಲ್ಲ ಆಚಾರ, ನಮ್ಗೆ ತುಂಬ ಕೆಲಸ ಇರುತ್ತೆ, ನಾವು ಬರಲ್ಲ ಅಂದ್ಬಿಡ್ತಿದ್ರಿ. ಅಂದರೆ ನಾವು ಪ್ರವಚನಕ್ಕೆ ಹೋಗ್ತೀವಿ, ತೀರ್ಥಯಾತ್ರೆಗೆ ಹೋಗ್ತೀವಿ ಅಂದರೆ ಸ್ವಾಮಿ ಮನೆಯ ದುಡ್ಡಿನ ಆರೋಗ್ಯದ ಎಲ್ಲ ವಿಚಾರವನ್ನು ಸ್ವಾಮಿ ಸರಿ ಮಾಡಿದ್ರೆ ಮಾತ್ರ ಹೋಗ್ಲಿಕ್ಕಾಗುತ್ತೆ. ಅದಕ್ಕೆ ಕಲ್ಲು ಹೊಡೆದ್ರೆ ಸಾವಿತ್ರಿ ಹೊಡೆದಾಗ ಹೊಡಿಬೇಕು. ನಮ್ಮ ಒಡ ಸಾವಿತ್ರಿ ಏನು ಸತ್ಯವಾನನ ಹೆಂಡತಿ, ತಾನು ಯಮರಾಜನ ಜೊತೆಗೆ ಹೋಗ್ತಾ ಇದ್ದಾಳೆ. ಯಾಕೆ ಬರ್ತಾ ಇದ್ದೀನಿ, ನಿನ್ನ ಗಂಡನ ಜೀವನ ಕೊಡಲ್ಲ, ಹೊರಟೋಗ್ಬಿಡು ಅಂತ. ನನಗೆ ಬೇಡ, ನನ್ನ ಗಂಡ ನಿಮ್ಮ ಜೊತೆಗಿರಲಿ, ಆದರೆ ನಿಮ್ಮ ಜೊತೆಗೆ ನಾನು ಇರ್ತೀನಿ. ಇದು ಏನಂತದ್ದು ಸಜ್ಜನರ ಸಂಗತಿ. ಮಹಾಸೂರ್ಯ ಭಗವಾನ್ ಮಗ ನೀನು, ಯಮರಾಜ ಪಾಪ ಪುಣ್ಯಗಳ ನಿಶ್ಚಯ ಮಾಡ್ತಕ್ಕಂಥವನಂತ. ಹೆಂಗಸರಿಗೆ ಹೊಗಳಿಕ್ಕೆ ಬರಲ್ಲ. ಹೊಗಳೋದು ಯಾವಾಗ ಬರುತ್ತೆ ಅಂದರೆ ನೆಕ್ಲೇಸೋ ಮತ್ತೊಂದು ಏನಾರು ಬೇಕಾಗಿದ್ದರೆ, ಹೊಸದಾಗಿ ಏನಾರು ಇಂಡೆಂಟ್ ಇದ್ದರೆ ಅವಾಗ ಮಾತ್ರ ಅವರು ಮಾತಾಡ್ತಾರೆ. ಸತ್ಯವಾನನ ಜೊತೆಗೆ ಮಾತಾಡ್ತಾ ಇದ್ದ, ನಮ್ಮ ಯಮರಾಜನ ಜೊತೆಗೆ ಮಾತಾಡ್ತಾ ಇದ್ದಾಳೆ ಸಾವಿತ್ರಿ. ಮಾತಾಡ್ತಾ ಇರುವ ಅವಳ ಮಾತಿಗೆ, ಅವಳ ಹೊಗಳುವಿಕೆಗೆ ಒಳಗಾಗಿ ಯಮರಾಜ ಅಂದ, ಗಂಡನ ಪ್ರಾಣವೊಂದನ್ನು ಬಿಟ್ಟು ಬೇಕಾದ ಕೇಳು ಕೊಟ್ಟು ಬಿಡ್ತೀನಿ ಅಂತ. ಸಾವಿತ್ರಿ ಅಂದರು, ನಂಗೆ ಗಂಡ ಬೇಕಾಗಿಲ್ಲ, ನಮ್ಮ ಮಾವಂದರು ತನ್ನ ಮೊಮ್ಮಗನನ್ನು ಬಂಗಾರದ ತೊಟ್ಲಲ್ಲಿ ತೂಗೋದನ್ನು ನೋಡಬೇಕು. ಯಮರಾಜನಿಗೆ ತಕ್ಷಣ ಫ್ಲ್ಯಾಶ್ ಆಗಲಿಲ್ಲ. ಯಮರಾಜ ತಥಾಸ್ತು ಅಂದ್ಬಿಟ್ಟು, ಆಯಿತು ಕೊಟ್ಟಿದ್ದೀನಿ. ಆದರೂ ಮತ್ತೆ ಬರ್ತಾ ಇದ್ದಾಳೆ. ವರ ಕೊಟ್ಟಲ್ಲ, ಮತ್ತೆ ಹೋಗೋದು. ಈ ವರ ಆಗಬೇಕಾದ್ರೆ ನಮ್ಮ ಯಜಮಾನರನ್ನ ನೀವು ಬಿಡಬೇಕು ಅಂದು. ಇದರಲ್ಲಿ ನಿಮ್ಮ ಯಜಮಾನರನ್ನ ಬಿಡ್ತೀನಿ ಅಂತಿಲ್ವಲ್ಲ, ನಾನು ಕೇಳಿಲ್ವಲ್ಲ ಅಂದವಳು. ನಾನು ನಮ್ಮ ಯಜಮಾನರು ಬಿಡ್ರಿ ಅಂತ ವರದಲ್ಲಿ ಕೇಳಿಲ್ಲ. ನಮ್ಮ ಮಾವಂದಿರು ತನ್ನ ಮೊಮ್ಮಗನನ್ನು ಬಂಗಾರದ ತೊಟ್ಲಲ್ಲಿ, ನಮ್ಮ ಮಾವಂದರಿಗೆ ಇನ್ನೊಬ್ಬ ಮಗ ಇಲ್ಲ ನೋಡ್ರಿ, ಅವಳು ಬುದ್ಧಿವಂತಿಗೆ. ತನ್ನ ಮಾವನಿಗೆ ಮತ್ತೊಬ್ಬ ಮೊಮ್ಮಗ ಇಲ್ಲ. ಮೊಮ್ಮಗ ತೊಟ್ಲಲ್ಲಿ ತೂಗಬೇಕು ಅಂದರೆ ಗಂಡ ಹೇಳ್ಬೇಕು, ಗಂಡನಿಂದ ನನಗೆ ಮಗ ಆಗಬೇಕು. ಅವನು ಬಂಗಾರದ ತೊಟ್ಲಲ್ಲಿ ತೂಗಬೇಕು ಅಂದರೆ ಐಶ್ವರ್ಯ ಇಲ್ಲ, ನಾವು ಕಾಡುಪಾಲಾಗಿದ್ವಿ, ಐಶ್ವರ್ಯ ಬರಬೇಕು. ಮಾವನಿಗೆ ಕಣ್ಣಿಲ್ಲ, ಒಂದೇ ಕಲ್ಲಲ್ಲಿ ಹೊಡೆದ್ರೆ 10 ಮಾವಿನಕಾಯಿ ಕೆಳಗೆ ಬಿಡಬೇಕು. ಇದು ನಮ್ಮ ಸಾವಿತ್ರಿ ಬುದ್ಧಿವಂತಿಕೆ. ಹಾಗೆ ದೇವರ ಹತ್ರ ವರ ಕೇಳಿದ್ರೆ ಕಂಡದ್ದನ್ನು ಅದು ಕೊಡು ಇದು ಕೊಡು ಅಂತ ಕೇಳೋದ್ರ ಬದಲು ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೇಳಿಬಿಟ್ರೆ, ಈ ಜ್ಞಾನ ಭಕ್ತಿ ವೈರಾಗ್ಯ, ಜ್ಞಾನ ಬರಬೇಕಾದ್ರೆ ಸುಮ್ಮನೆ ಬರುತ್ತಾ? ತುಂಬ ಶ್ರಮ ಪಡಬೇಕು. ನೀವೆಲ್ಲ ಪುಣ್ಯವಂತರು. ನಾವು ಬೆಳಗ್ಗೆ ಬಂದೆ, ಇವತ್ತು ಎಷ್ಟೋ ಬಾರಿ ಭಾಗವತ ಹೇಳಿದ್ದೀನಿ, ಕೇಳ್ತಾ ಇಲ್ಲ, ದೇಹ ಕೇಳ್ತಾ ಇಲ್ಲ, ನಿದ್ದೆ ಬೇಕು ಅಂತ ಇದೆ. ಆದರೆ ಪ್ರವಚನಕ್ಕೆ ಹೋಗಬೇಕು ಅಂದರೆ 2 hours ನಾವು ಟ್ರಯಲ್ ಮಾಡಲೇಬೇಕು. ಹೇಳಬೇಕು ಅಂತಲ್ಲ, ನೋಡ್ಕೋಬೇಕು, ಟೆಕ್ಸ್ಟ್ ನೋಡ್ಕೊಳ್ಳೇಬೇಕು. ಟೆಕ್ಸ್ಟ್ ನೋಡದೇ ಇದ್ದರೆ ಪ್ರವಚನ ಬಾಯಲ್ಲಿ ಬರೋಲ್ಲ. ನೀವು ನೋಡ್ರಿ, ಏನಿಲ್ಲ, ಆರಾಮಾಗಿ ಬಂದು ಕೂತ್ಕೊಂಡ್ರಿ, ಆರಾಮಾಗಿ. ನೀವೆಲ್ಲ ಕಳ್ಳರು, ದೊಡ್ಡ ಕಳ್ಳರು ನೀವೆಲ್ಲ. ನಮ್ಮ ಹತ್ರ ಇರೋ ಜ್ಞಾನವನ್ನು ಕದ್ದು ಬಿಡ್ತೀರಿ, ನೀವೆಲ್ಲ ಸುಲಭವಾಗಿ ಕದ್ದು ಬಿಡ್ತೀರಿ. ಎಷ್ಟು ಪುಣ್ಯಾತ್ಮ ನಮಗಿಲ್ಲ. ನಾವು ಇನ್ನೊಬ್ಬರ ಆಚಾರ ಪ್ರವಚನಕ್ಕೆ ಹೋಗೋ ಹಾಗಿದ್ರೆ ನಮ್ಮ ಟೈಮ್ ಇರಲ್ಲ. ಸಾಯಂಕಾಲ ಇನ್ನೊಂದು ಕಡೆ ಪ್ರವಚನ ಇರುತ್ತೆ. ನೀವೆಲ್ಲ ಅಂಥವ್ರು. ಅದಕ್ಕೆ ಜ್ಞಾನ ಸಂಪಾದನೆ ಮಾಡಬೇಕಾದ್ರೆ ತುಂಬ ಕಷ್ಟಪಡಬೇಕು. ಜ್ಞಾನ ಆದಮೇಲೆ ತುಂಬ ಇನ್ನೂ ಕಷ್ಟಪಡಬೇಕಾದದ್ದು ಯಾವುದು ಅಂದರೆ ವೈರಾಗ್ಯ ಬರಬೇಕಾದ್ರೆ. ಒಂದು ರೇಷ್ಮೆ ಬಟ್ಟೆಯಲ್ಲಿ ಒಂದು ದಾರ ಹೋಯಿತು ಅಂದರೆ ನಮ್ಮ ಬಾಡಿನಲ್ಲಿ ಯಾವುದೋ ಓಪನ್ ಹಾರ್ಟ್ ಸರ್ಜರಿ ಮಾಡಿದಷ್ಟು ದುಃಖ ಆಗಿರುತ್ತೆ ನಮಗೆ. ಆ ದಾರ ಹೋಯಿತು ಅಂದರೆ ಎಷ್ಟು ವೈರಾಗ್ಯ ಬರಬೇಕು ಸಂಸಾರದಲ್ಲಿ. ಈ ಬಾಡಿ ಮೇಲೆಲ್ಲ ವೈರಾಗ್ಯ ಬರಬೇಕು ನಮಗೆ ಸಂಸಾರದಲ್ಲಿ. ಇನ್ನು ಭಕ್ತಿ ಬರಬೇಕು ಪರಮಾತ್ಮನಲ್ಲಿ ಭಕ್ತಿ ಬರಬೇಕು ಅಂತಂದರೆ ಇನ್ನು ಇತರ ವಿಷಯಗಳಲ್ಲಿ ಯಾವುದೇ ವಿಧವಾಗಿರ್ತಕ್ಕಂಥ ಪ್ರೀತಿ ಇರಬಾರದು. ಈ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಡುವಂಥ ದೇವರಲ್ಲಿ ಕೇಳಿದರೆ ಸ್ವಾಮಿ ಏನು ಮಾಡ್ತಾನೆ? ಅವಾಗ ಒಳ್ಳೆ ಗುರುಗಳನ್ನು ಹೊಂದಿಸಿ ಕೊಡ್ತಾನೆ. ಸಂಸಾರದಲ್ಲಿ ಇದ್ದೂ ಇಲ್ಲದಂತೆ ಇರುವುದನ್ನು ಹೇಳಿಕೊಡ್ತಾನೆ. ಜೊತೆಗೆ ಭಕ್ತಿಯನ್ನು ಪರಮಾತ್ಮ ತಂದು ಕೊಡ್ತಾನೆ. ಅದಕ್ಕಾಗಿ ಇವತ್ತು ನೀವು ನಿಶ್ಚಿಂತೆಯಾಗಿ ಕೂತಿದ್ರಿ, ನಾವು ಮನೆ ಮಠಗಳು ಬಿಟ್ಟು ಬಂದಿದ್ದೀವಿ ಅಂದರೆ ನೀವು ದೇವರ ಮೇಲೆ ರಕ್ಷಣೆ ಹಾಕ್ರಿ, ಪರಮಾತ್ಮ ರಕ್ಷಣೆ ಮಾಡ್ತಾನೆ ಅಂತ. ಮಿಕ್ಕಿದ ತಾನೇ ರಕ್ಷಣೆ ಮಾಡ್ತಾನೆ. ಬಾಬು ನಾನು ಮಾತಾಡ್ತಾ ಇದ್ವಿ, ನಿನ್ನ ಆಚಾರ ಬಿಟ್ಬಿಟ್ರೆ ಇಬ್ಬರು ಹೊರಡೋಗೋಣ ಎಲ್ಲರಿಗೂ, ಸಂಸಾರ ಬೇಡ ಅಂತವರು. ನಾನು ಬಿಲ್ಡಿಂಗ್ ಕಟ್ಟಿಸ್ತಾ ಇದ್ದೀನಿ ಅಂತ ನಾನು
ಮನಸ್ಸೆಲ್ಲ ಅಲ್ಲಿರುತ್ತೆ. ಆದರೆ ಈ ಪ್ರವಚನಕ್ಕೆ ಬಂದು ಕೂತ್ಕೊಂಡ್ರೆ ಸ್ವಾಮಿ ನಿರ್ವಿಘ್ನವಾಗಿ ಆ ಕೆಲಸ ನಡೆಸ್ತಾನೆ, ಅದು ನಮಗೆ ನಂಬಿಕೆ ಇಲ್ಲ. ಹಾಗೆ ಇಂಥ ಒಂದು ಶ್ರೇಷ್ಠವಾದ ಪರೀಕ್ಷಿತ ರಾಜ ಗಂಗಾ ನದಿ ತೀರದಲ್ಲಿ ಪ್ರಾಯೋಪವೇಶಕ್ಕೆ ಕೂತಿದ್ದಾನೆ. ಸಾಕ್ಷಾತ್ ವೇದವ್ಯಾಸ ದೇವರ ಬಾಯಿಂದ ಭಾಗವತವನ್ನು ಕೇಳಿ ಅದೇ ಫ್ರೆಶ್ ಆಗಿ ಯಾರಿಗೂ ಹೇಳದೆ ಪರೀಕ್ಷಿತನಿಗೆ ಹೇಳಲಿಕ್ಕೋಸ್ಕರವಾಗಿ ಶುಕಾಚಾರ ಬಂದಿದ್ದಾರೆ. ಬಂದ ಶುಕಾಚಾರನು ಕೂಡ ಅರ್ಘ್ಯಪಾದ್ಯ ಆಚಮನೀಯಗಳನ್ನೆಲ್ಲವನ್ನು ಮಾಡಿ ಅವರನ್ನು ಕುಳಿಸಿಕೊಂಡು ಕೇಳಿದ್ದಾನೆ. ಅವನು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾ ಬಂದಿದ್ದಾರೆ. ಪರೀಕ್ಷಿತ ರಾಜ ಕೇಳಿದ್ದಾನೆ, ಸ್ವಾಮಿ ನಾನು ಕೃಷ್ಣಾವತಾರವನ್ನು ಕೇಳಿಲ್ಲ, ಸೂರ್ಯವಂಶವನ್ನು ಚಂದ್ರವಂಶವನ್ನು ಕೇಳಿದ್ದೀನಿ, ಕೃಷ್ಣಾವತಾರವನ್ನು ಕೇಳಬೇಕು ಅಂತ ನನಗೆ ಅಪೇಕ್ಷೆ ಅಂತ ಹೇಳಿ ಪರೀಕ್ಷಿತ ರಾಜ ಕೃಷ್ಣಾವತಾರವನ್ನು ಕೇಳಲಿಕ್ಕಿಂತ ಮುಂಚೆ ಪ್ರಶ್ನೆ ಮಾಡುತ್ತಾನೆ. ಕಥಿತೋ ವಂಶ ವಿಸ್ತಾರ ಭವತಾ ಸೋಮಸೂರ್ಯಯೋ ರಾಜ್ಞಾಂಚ ಉಭಯ ವಂಶಾನಾಂ ಚರಿತಂ ಪರಮಾದ್ಭುತಂ. ಸ್ವಾಮಿ, ಹಿಂದಿನ ಸ್ಕಂದದಲ್ಲಿ ನಮ್ಮಲ್ಲಿ ಪದ್ಧತಿ, ಒಂದು ಸ್ಕಂದ ಮಧ್ಯದ ಸ್ಕಂದ, ಇದು ದಶಮ ಸ್ಕಂದ, ಈ ಕಡೆ 9 ಸ್ಕಂದಗಳ ಕಳೆದಿದೆ, ಇನ್ನು ಉಳಿದಿದ್ದು 2 ಸ್ಕಂದ. ಅದಕ್ಕೆ ಹಿಂದಿನ ಸ್ಕಂದದ ಸಂಗತಿಯನ್ನು ಹೇಳಬೇಕು. ಏನಾಗಿತ್ತು, ಎಲ್ಲರೂ ನಾವು ಡಾಕ್ಟರ್ ಹತ್ರ ಹೋದರೆ ಮತ್ತೊಬ್ಬರ ಹತ್ರ ಹೋದರೆ ಏನಾಗಿತ್ತು ಎಂಬುದನ್ನು ನಾವು ಪೂರ್ವ ಇತಿಹಾಸವನ್ನು ಹೇಳಬೇಕಲ್ಲ. ಹಾಗೆ ಸೂರ್ಯವಂಶದ ಮತ್ತು ಚಂದ್ರವಂಶದ ರಾಜರ ವಿಚಾರವನ್ನು ಕೇಳಿದೆ. ಪರಮಾದ್ಭುತವಾಗಿತ್ತು ಸ್ವಾಮಿ, ನೀವು ಹೇಳಿದ್ದು ಸ್ವಲ್ಪ ಅಂತ ನೀವು ಹೇಳಿದ್ರಿ. ನಶಕ್ಯತೆ ವಿಸ್ತರಶಃ ವಕ್ತು ವರ್ಷಶತೈರಪಿ ಅಂತ ವಿಸ್ತಾರವಾಗಿ ಸೂರ್ಯವಂಶದ ಚಂದ್ರವಂಶದ ಕಥೆಯನ್ನು ಹೇಳೋಕ್ಕಾಗಲ್ಲ ಅಂತಂದಿದ್ರಿ. ಆದರೂ ನೀವು ಹೇಳಿದ ಕಥೆ ಪರಮಾದ್ಭುತವಾಗಿತ್ತು. ಆ ಕಥೆಯನ್ನು ಕೇಳುವಾಗ ನನಗೊಂದು ಸಂಶಯ ಬಂತು ಸ್ವಾಮಿ. ಯದೋಶ್ಚ ಧರ್ಮಶೀಲಸ್ಯ ನಿತರಾಂ ಮುನಿಸತ್ತಮ ತತ್ರಾಂಶೇನಾವತೀರ್ಣಸ್ಯ ವಿಷ್ಣುರ್ ವೀರ್ಯಾಣಿ ಸಂಸನಃ. ಅತ್ಯಂತ ಧಾರ್ಮಿಕನಾದ ಯದುರಾಜನ ವಂಶದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಿದ್ದಾನೆ, ಅವನ ಮಹಿಮೆಗಳನ್ನು ಹೇಳ್ರಿ ಅಂತ. ಭಾಗವತಕ್ಕಿರುವಷ್ಟು ವ್ಯಾಖ್ಯಾನಗಳು, ಟಿಪ್ಪಣಿಗಳು ಮತ್ತಾವುದಕ್ಕೂ ಇಲ್ಲ. ಅದ್ಭುತವಾದ ಟಿಪ್ಪಣಿಗಳು ಎಲ್ಲ ಇದೆ ಭಾಗವತ. ಕೆಲವೊಬ್ಬರು ವ್ಯಾಖ್ಯಾನಕಾರರು ಟಿಪ್ಪಣಿ ಬರೀತಾ ಅಂತಾರೆ. ಯದುರಾಜ ಯಾರು ಅಂದರೆ ಯಯಾತಿ ರಾಜನ ಮಗ. ಯಯಾತಿ ರಾಜನಿಗೆ 2 ಹೆಂಡಂದರು, ದೇವಯಾನಿ ಮತ್ತು ಶರ್ಮಿಷ್ಠೆ ಅಂತ 2 ಹೆಂಡಂದರು. ಅವರಿಬ್ಬರ ಜೊತೆ ಅವನಿರುವಾಗ ದೇವಯಾನಿ ಶುಕ್ರಾಚಾರ್ಯರ ಮಗಳು, ಜಗತ್ತಿನ ಅತ್ಯಂತ ಶ್ರೀಮಂತರ ಮಗಳು. ಸಾಮಾನ್ಯವಾಗಿ ನಾವು ಕುಬೇರನ ಯಂತ್ರ ಬರೆದುಬಿಟ್ಟು 8 ಕಾಯಿನ್ ಇಟ್ಬಿಟ್ಟು ಕುಬೇರ ಕಮ್ಹಿಯರ್ 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 ಅಂತ ಕರೆದ್ಬಿಟ್ಟು ಕುಬೇರ ಬಂದ್ಬಿಡ್ತಾನೆ ಅಂತ ನಾವೆಲ್ಲ ತಿಳಿದಿದ್ದೀವಿ. ಕುಬೇರನಂಥವರನ್ನು 100 ಜನರನ್ನು ಕೊಂಡುಕೊಳ್ಳುವಂತಹ ಸಾಮರ್ಥ್ಯ ಇದ್ದವರು ಶುಕ್ರಾಚಾರ್ಯ ಪುರೋಹಿತರು, ಅಂಥ ಬಿಲೇನಿಯರರ್ಸ್ ಅವರು. ಅಂತಹ ಶುಕ್ರಾಚಾರ್ಯರು ತಾನೇನು ಮಾಡಿದ್ದಾರೆ, ಮಗಳ ಮೇಲೆ ಬಹಳ ಅಭಿಮಾನ. ಆ ಮಗಳು ಬಂದು ಹೇಳಿದ್ರು, ನೀನು ಅಳಿಯ ನನ್ನ ಇನ್ನೊಬ್ಬ ಗಂಡನ ಹೆಂಡತಿ ಇದ್ದಾಳಲ್ಲ ಶರ್ಮಿಷ್ಠೆ ಅಂತ, ಅವಳಿಗೆ ಮಕ್ಕಳಾಗಬಾರದು ಅಂತ ಹೇಳಿದ್ದೆ, ಮಕ್ಕಳಾಗಿಬಿಟ್ಟಿದೆ, ಅದರಿಂದ ನನ್ನ ಗಂಡನಿಗೆ ಏನಾದರೂ ಶಿಕ್ಷೆಯನ್ನು ನೀನು ಕೊಡಲೇಬೇಕು ಅಂದಾಗ ತಂದೆ ಮನೆಗೆ ಬಂದು ಮಗಳು ಅತಿಯಾಗಿ ಗಂಡನ ಮನೆ ಬಗ್ಗೆ ಬೈಬಾರದು, ಅಳಿಯನ ಬಗ್ಗೆ ಕೂಡ ಮಾವಂದರು ಬೈಬಾರದು, ತಂದೆ ಕೂಡ. ಇದೊಂದು ಯಾವತ್ತೂ ತಿಳ್ಕೋಬೇಕು ನಾವು. ಏನು ಬೈದರೂ ಬೈರಿ, ನಿಮ್ಮ ಮಗಳನ್ನ ನೀವಿಬ್ಬರು ಅಳಿಯನ್ನ ನೀವಿಬ್ಬರೇ ಗಂಡ ಹೆಂಡತಿ ಬೈಕೋಬೇಕೇ ಹೊರತು ಮಗಳೆದುರಿಗೂ ಬೈಬಾರ್ದು, ಇನ್ನು ಅಳಿಯನೆದುರಿಗೂ ಬೈಬಾರ್ದು ಅಂತ ಹೇಳೋದೇ ಇಲ್ಲ. ಏನು ಬಂದರೂ ಅಳಿಯ ಜಾಮಾತ ದಶಮಗ್ರಹ ಕೊಡ್ತಾ ಇರಬೇಕು, ಸುಮ್ಮನೆ ಅಳಿಯನ ಕಣ್ಣು ಮುಚ್ಕೊಂಡು ಕೊಡ್ತಾ ಇರಬೇಕು. ಅವನು ಬಂದ ಅಂದರೆ ಯಾವುದೋ ಕೇಳಕ್ಕೆ ಬಂದಿದ್ದಾನೆ ಅಂತ ಅರ್ಥ. ಅದಕ್ಕೆ ಶುಕ್ರಾಚಾರ್ಯರಿಗೆ ಬಂದು ಹೇಳ್ತಾಳೆ ದೇವಯಾನಿ, ನಿಮ್ಮ ಅಳಿಯ ಮಕ್ಕಳು ಪಡೆದಿದ್ದಾನೆ, ನನಗೆ 2 ಮಕ್ಕಳು, ಅಲ್ಲಿ 3 ಮಕ್ಕಳಾಗಿದೆ, ಅದು ಅವಂದೇ ಅಂತೆ ಮಕ್ಕಳು ಗೊತ್ತಾಗೋಯ್ತು ನನಗೆ. ನಿನಗೆ ಇಂಥ ಅನ್ಯಾಯ ಮಾಡಿದ್ದ, ಯಾವ ಯೌವನದ ಮದದಿಂದ ನಿನ್ನ ಗಂಡ ಇಂಥ ಕೆಲಸ ಮಾಡಿದ್ದಾನೆ, ನಿನ್ನ ಗಂಡನಿಗೆ ಯೌವನ ಹೋಗಿಬಿಡಲಿ, ಮುಪ್ಪಾಗಿಬಿಡಲಿ, ಮುದುಕಾಗಿಬಿಡಲಿ ಅಂತ ಶಾಪ ಕೊಟ್ಟು ಬಿಡ್ತಾರೆ. ಆ ಶಾಪ ಕೊಟ್ಟ ಕೂಡಲೇ ಏನಾಗಬೇಕ್ರಿ, ಮುಪ್ಪು ಯಾರಿಗಾರು ಇಷ್ಟವ? ಮುಪ್ಪಾದ ಮೇಲೂ ಹೇರ್ ಸ್ಟೈಲ್ಗೆ ಅಂಗಡಿಯಲ್ಲಿ ಕೂತ್ಕೊಂಡು ಹೇರ್ ಡೈ ಹಾಕ್ಸ್ಕೊಂಡು ಮೀಸೆಗೆ ಹಾಕ್ಸ್ಕೊತೀವಿ. ದರಿದ್ರ ಯಾರು ಏನೆಲ್ಲ ಕಂಡು ಹಿಡಿತಾರ್ರಿ. ಕೂದಲು ಬೆಳಗಾಗೋದನ್ನು ತಪ್ಪಿಸೋದನ್ನು ಯಾರೂ ತಪ್ಪಿಸ್ಕೊಳ್ಳಲಿಕ್ಕಾಗಿಲ್ಲ. ಗಂಡ ಹೆಂಡತಿ ಎದುರ ಬದ್ರ ಕೂತ್ಕೊಂಡು ಭಾನುವಾರದ ದಿವಸ ನನ್ನ ತಲೆಗೆ ನೀ ಹಚ್ಚು, ನಿನ್ನ ತಲೆಗೆ ನಾನು ಹಚ್ತೀನಿ, ಅಂಗಡಿಗೆ ಹೋದ್ರೆ ದುಡ್ಡು ಜಾಸ್ತಿ ಆಗುತ್ತೆ ಅಂತ ಒಬ್ರಿಗೊಬ್ರಿಗೆ ಹಚ್ಕೋತೀವಿ. ಫಂಕ್ಷನ್ ಇರೋ ದಿವಸಕ್ಕೆ ಸರಿಯಾಗಿ ಕೆಳಗಡೆ ಬಿಳಿ ಕೂದಲು ಬರುತ್ತೆ, ಮರ್ಯಾದೆ ಕಳೆಯುತ್ತದು. ನಮ್ಮ ಕೂದಲೆಲ್ಲ, ನಮ್ಮ ಚರ್ಮ ಎಲ್ಲ ಚೆನ್ನಾಗೇ ಇರುತ್ತೆ, ಚುಕ್ಕಟ್ಟಿರಲ್ಲ, ಕೂದಲೇ ಹಾಗಾಗಿರುತ್ತೆ. ಮುಪ್ಪು ಅಂದ್ರೆ ಕೇಳಬೇಕಾ, ಸೊಂಟ ಬಗ್ಗ ಹೋಗಿಬಿಡುತ್ತೆ, ಕೆಮ್ಮು ಬರುತ್ತೆ, ಬೆನ್ನಿ ಕುದಿಸ್ಕೋಬೇಕು, ಬಿಸಿನೀರು, ಬಾಳಕಟ್ಟ, ತಿನ್ನುವ ಚಪಲ ಇರುತ್ತೆ, ತಿನ್ಲಿಕ್ಕಾಗಲ್ಲ, ಜೀರ್ಣಶಕ್ತಿ ಇರಲ್ಲ. ಜೀರ್ಣಶಕ್ತಿ ಇದ್ದಾಗ ತಿನ್ನಲಿಕ್ಕಿರಲ್ಲ, ತಿನ್ನಲಿಕ್ಕಿರುವಾಗ ಜೀರ್ಣಶಕ್ತಿ ಇರಲ್ಲ. ಎಂಥ ವಿಪರ್ಯಾಸ. ಗಂಡನಿಗೆ ಒಳ್ಳೆ ಮುಪ್ಪು ಬಂದು ಹೋಗಿದೆ. ಮುಪ್ಪು ಬಂದಾದ ಮೇಲೆ ದೇವಯಾನಿಗೆ ಗೊತ್ತಾಯ್ತು, ನಾ ಕೇಳಬಾರದದ್ದು ಕೇಳಿಬಿಟ್ಟೆ ಅಂತ. ಮತ್ತೆ ತಂದೆಗೆ ಹೇಳಿದ್ಲು, ಅಪ್ಪ ನನ್ನ ಗಂಡನಿಗೆ ಮುಪ್ಪು ಬೇಡ, ದಯವಿಟ್ಟು ತೆಗೆದುಬಿಡ್ರಿ. ಹಾಗೆಲ್ಲ ತೆಗಿಲಿಕ್ಕಾಗಲ್ಲ, ಮುಪ್ಪು ಯಾರು ತೊಗೊಂಡ್ರೆ ವಾಪಸ್ ತೊಗೋಬೋದು, ಅವರ ಯೌವನವನ್ನು ಕೊಡಿಸ್ತೀರಿ. ಏನು ಎಕ್ಸ್ಚೇಂಜಿಂಗ್ ಆಫರ್ ನೋಡ್ರಿ, ಪರಮಾದ್ಭುತವಾದ ಎಕ್ಸ್ಚೇಂಜ್. ನಿನ್ನ ಮುಪ್ಪನ್ನು ಅವನು ತೊಗೊಳ್ಳಿ, ಅವ್ರ ಮುಪ್ಪನ್ನು
ಸರಿ ನಮ್ಮ ದೇವಯಾನಿ ಮಕ್ಕಳೇ ಅಲ್ವಾ, ದೇವಯಾನಿ ಮಕ್ಕಳು ಯದು ಮತ್ತು ತುರ್ವಸು ಅಂತ. ಇಷ್ಟು ಕಥೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಯದು ಮತ್ತು ತುರ್ವಸು, ಆ ಯದುರಾಜನನ್ನ ಯಯಾತಿರಾಜ ಕೇಳ್ತಾನೆ, ನನ್ನ ಮುಪ್ಪು ತಗೋ, ನಿನ್ನ ಯೌವನ ಕೊಡ್ತೀನಿ. ಯಾರು ಮುಪ್ಪು ತಗೋತಾರ? ನಮ್ಮ ಹಲ್ ತೊಳ್ಕೊಡ್ರಿ ಅಂದ್ರೆ ಯಾರ ಕೈಗಾರ ಕೊಟ್ಟು ನೋಡ್ರಿ. ನಿಮ್ಮ ಹಲ್ ಸೆಟ್ ತೆಗೆದು ಯಾರಿಗಾರ ತೊಳ್ಕೊಡೋದು. ಮಗ ಅಲ್ಲ, ಹೆಂಡತಿ ಕೂಡ ಥೂತ್ ಬಿಸಾಕ್ಬಿಡ್ತಾಳೆ ಅದನ್ನು. ಯಾರು ಉಜ್ಜಿಕೊಡೋದು, ನೀವೇ ಉಜ್ಕೋಬೇಕು. ನಿಂತ್ಕೊಂಡು ಹಲ್ಲು ಪಿಶಾಚಿಗಳು ಹಲ್ಲು ತೆಗೆದು ಉಜ್ಜಿಕೊಳ್ಳುತ್ತಿದ್ದವು, ಕಾಲನ್ನು ಮಡಿಸಿ ಒಲೆಯೊಳಗೆ ಇಡುತ್ತಿದ್ದವು ಅಂತ ಕಥೆ ಓದ್ತೀವಲ್ಲ. ಹಲ್ಲನ್ನು ತೆಗೆದು ಉಜ್ಕೋತಾ ಇರ್ಬೇಕು ನಾವಷ್ಟೇ. ಯಾರೂ ಉಪ್ಪು ತೊಗೊಳ್ಳಿಕ್ಕೆ ಇಷ್ಟಪಡಲಿಲ್ಲ. ಯದು ತೊಗೊಳ್ಳಿಲ್ಲ, ತುರ್ವಸು ತೊಗೊಳ್ಳಿಲ್ಲ. ಯದು ಬೈದು ಬಿಟ್ಟ, ನಿನಗೆ ನಾಚಿಕೆ ಆಗಲ್ಲ, 5 ಮಕ್ಕಳಾಗಿದೆ, 2 ಹೆಣ್ಣಂದ್ರು, ಮತ್ತೆ ನಿನಗೆ ಯೌವನ ಯಾಕೆ, ಹೀಗೆ ಇರಬೇಕಲ್ಲ, ಯಾಕೆ ಹೀಗೆ ಮಾಡಿದಿ ಅಂತ. ಕೊನೆಗೆ ಯಯಾತಿರಾಜನಿಗೆ ಸಿಟ್ಟು ಬರುತ್ತೆ ಯದುವಿನ ಮೇಲೆ. ನನಗೆ ಯೌವನ ಕೊಡದೇ ಇದ್ರೂ ಪರವಾಗಿಲ್ಲ, ನಾನು ಬೈದಿ ನೀನು, ಆದ್ದರಿಂದ ನಿನ್ನ ವಂಶದವರಿಗೆ ರಾಜ್ಯಾಡಳಿತ ಬೇಡ, ಶಾಪ ಕೊಟ್ಟುಬಿಟ್ಟ. ಯದುರಾಜನಿಗೆ ರಾಜ್ಯ ಇಲ್ಲ, ಯೌವನ ಕೊಡಲಿಲ್ಲ. ಕೊನೆಗೆ ಶರ್ಮಿಷ್ಠಯ್ಯ ಮಗ, 2ನೇ ಹೆಂಡತಿಯ ಮಗ ಶರ್ಮಿಷ್ಠಯ್ಯ ಮಗ, ಕೊನೆಯ ಮಗ ಪೂರ್ವ ಯೌವನವನ್ನು ಕೊಡುತ್ತಾನೆ. ಇದು ಕಥೆ. ಇದನ್ನು ಪರೀಕ್ಷಿತ್ ರಾಜ ಕೇಳ್ತಾನೆ. ಯದೋಶ್ಚ ಧರ್ಮಶೀಲಸ್ಯ, ಇಷ್ಟು ಒಂದು ಸಣ್ಣದಕ್ಕಿಷ್ಟು ದೊಡ್ಡ ಕಥೆ. ಧರ್ಮಶೀಲನಾದ ಯದುವಿನ ವಂಶದಲ್ಲಿ ಪರಮಾತ್ಮ ಹುಟ್ಟಿದ. ಇತಿಹಾಸ ನೋಡಿದರೆ ಯದುರಾಜ ಧಾರ್ಮಿಕನಲ್ಲ. ಯಾಕೆಂದರೆ ತಂದೆಗೆ ತಾನು ಯೌವನ ಕೊಡಲಿಲ್ಲ. ಇವತ್ತು ಮಕ್ಕಳು ಬೇಕಾದ್ರೆ ಕಿಡ್ನಿ ಕೊಡ್ತಾರೆ, ಹಾರ್ಟ್ ಇದು ಕೊಡ್ತಾರೆ, ಬೇಕಾದ್ದು ಕೊಡ್ತಾರೆ. ಅಂಥದ್ದು ಯದುರಾಜ ತನ್ನ ತಂದೆಗೆ ಯೌವನವನ್ನು ಕೊಡಲಿಲ್ಲ. ಯದು ಧಾರ್ಮಿಕನಾದ ಹೇಗೆ? ಅವನು ಧಾರ್ಮಿಕನಲ್ಲದೆ ಇದ್ರೆ ಕೃಷ್ಣ ಹುಟ್ಟಿಲ್ಲ ಹೇಗೆ? ಎರಡು ಪ್ರಶ್ನೆ. ಯದು ಧಾರ್ಮಿಕನಾಗದೇ ಇದ್ರೆ ಪರಮಾತ್ಮ ಹುಟ್ಟಬಾರ್ದಾಗಿತ್ತು. ಪರಮಾತ್ಮ ಹುಟ್ಟಿದ್ದಾನೆ, ಪರಮಾತ್ಮ ಹುಟ್ಟಿದ್ದಾನೆ, ಇದು ಧಾರ್ಮಿಕನಾಗ. ಆದರೆ ಇತಿಹಾಸ ನೋಡಿದ್ರೆ ಯದು ಧಾರ್ಮಿಕನಲ್ಲ. ಸ್ವಾಮಿ, ಇದು ನಮ್ಮ ಪ್ರಶ್ನೆ ಅಂತ ಇಟ್ಟಾಗ ವ್ಯಾಖ್ಯಾನಕಾರರಿಗೆ ಉತ್ತರವನ್ನು ಕೊಡ್ತಾರೆ. ಯದು ಧಾರ್ಮಿಕನೇ. ಯಾಕೆಂದರೆ ನೀವೆಲ್ಲ ತಿಳ್ಕೋಬೇಕು, ಮುಖ್ಯವಾಗಿ ತಿಳ್ಕೋಬೇಕು. ದೇವಸ್ಥಾನಗಳಿಗೆ ಹೋದಾಗ ನೀವೆಲ್ಲ 100, 50, 10 ರೂಪಾಯೋ 5 ರೂಪಾಯಿ ತೊಗೊಂಡೋಗಿರ್ತೀವಿ. ಅಲ್ಲಿ ಕೂತವರಿಗೆಲ್ಲ ಕೊಟ್ಟು ಬಂದುಬಿಡ್ತೀವಿ. ಅವ್ರು ಏನು ಮಾಡ್ತಾರೆ ನೀವು ನೋಡೋದು. ಸಾಯಂಕಾಲ ಹೋಗಿ ಹೆಂಡ ಕೊಡೋದು ಬಿಟ್ರೆ, ಬೇರೆ ಏನಾರು ಪಾಪದ ಕೆಲಸ ಮಾಡಿದರೆ ಅದರ ಪರ್ಸೆಂಟೇಜ್ ನಿಮಗೂ ಬರುತ್ತೆ, ಕಮಿಷನ್ ಬರುತ್ತೆ ನಿಮಗೆ. ಹಾಗಾದ್ರೆ ಮತ್ತೇನು ಮಾಡಬೇಕು ಸ್ವಾಮಿ? ಕೊಡಬೇಡ್ರಿ, ಊಟ ಕೊಟ್ಟಿರ್ಬೇಕಾದ್ರೆ ಅವ್ರಿಗೆ ಕರೆಸಿ. ಬೇಕಾದ್ರೆ ನೀವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಮುಂಚೆ ಒಂದು 10 ಪ್ಯಾಕೆಟ್ ಇಡ್ಲಿ ವಡೆನೋ ಪೊಂಗಲ್ಲೋ ಮತ್ತೊಂದು ಏನಾರು ಕಟ್ಕೊಂಡು ಹೋಗ್ರಿ. ಒಂದು ಬಾಟ್ಲ್ ನೀರು ಕೊಡ್ರಿ, ಅದನ್ನು ತಿನ್ನೋದಕ್ಕೆ ಕೊಡ್ರಿ. ಯಾಕೆಂದರೆ ಅದನ್ನು ಯಾರೂ ತೊಗೊಳ್ಳಲ್ಲ. ಮತ್ತೆ ಅಕ್ಕಿ ಬೇಳೆ ಕೊಡಿಸ್ಬೇಡ್ರಿ. ಇವಾಗ ಮಂತ್ರಾಲಯದ ಟ್ರೆಂಡು, ತಿರ್ಗಾ ಮಾರಿಬಿಡ್ತಾರೆ ಅದನ್ನು. ಅಕ್ಕಿ ಮಾರನ್ನು ತಿರ್ಗಾ ಮಾರಿಬಿಡ್ತಾರೆ, ಅದಕ್ಕೆ ಕೊಡಿಸ್ಬೇಡ್ರಿ. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ಯಾಕೆಂದರೆ ಯಾರಿಗೇ ಆಗಲಿ ಊಟಕ್ಕೆ ಅಧಿಕಾರ ಎಲ್ಲರಿಗೂ ಇದೆ. ಬ್ರಾಹ್ಮಣನ ಊಟಕ್ಕೆ ಹಾಕ್ಬೋದು, ಶೂದ್ರನಿಗೂ ಊಟಕ್ಕೆ ಹಾಕ್ಬೋದು. ಊಟ ಕೊಡ್ರಿ ಆಗಲಿ, ದಕ್ಷಿಣೆ ದುಡ್ಡು ಕೊಡಬಾರ್ದು. ದುಡ್ಡು ಕೊಡೋದು ಅದು ದುಡ್ಡು ಕೊಡಬೇಕಾದ್ರೂ ಕೂಡ, ಬ್ರಾಹ್ಮಣರಿಗೆ ದುಡ್ಡು ಕೊಡಬೇಕಾದ್ರೂ ಕೂಡ ಪರೀಕ್ಷೆ ಮಾಡಿ ಇವನು ಯೋಗ್ಯನ, ಇವನು ಅನ್ಯಾಯ ಮಾಡಲ್ವಾ ಅನ್ನೋದನ್ನು ನೋಡಿ. ಶ್ರೋತ್ರಿಯಾಯ ಕುಟುಂಬಿನೇ ದರಿದ್ರಾಯ, ಅವನು ಶ್ರೋತ್ರಿಯನಾಗಿರಬೇಕು, ದರಿದ್ರನಾಗಿರಬೇಕು, ಹೆಂಡತಿ ಮಕ್ಕಳಿರಬೇಕು. ಅಂಥವರಿಗೆ ಆ ದುಡ್ಡನ್ನು ಕೊಟ್ಟರೆ ವಿನಿಯೋಗ ಆಗುತ್ತೆ. ಇಲ್ಲದೇ ಇದ್ದರೆ ಅವರು ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕಿ ಶುರು ಮಾಡಿಬಿಡ್ತಾರೆ ಬ್ರಾಹ್ಮಣರನ್ನ. ಆದ್ದರಿಂದ ಈ ವ್ಯಾಪಾರ ಮಾಡೋದು ನೀವು ಮಾಡಬೇಕು, ಆ ಕೆಲಸ ನಾವಲ್ಲ. ಬ್ರಾಹ್ಮಣರ ಶೇರ್ ಮಾರ್ಕೆಟು ಅವೆಲ್ಲ ಮಾಡಬೇಕಾದ್ರೆ ನಿಮ್ಮ ಕೆಲಸ. ನಾವೇನು ಮಾಡಬೇಕು? ನೀವು ಕೊಟ್ಟಿದ್ದ ದುಡ್ಡಲ್ಲಿ ಕಾಲು ಭಾಗ ನಾವು ದಾನ ಮಾಡಬೇಕು. ಯಾಕೆಂದರೆ ಆ ದುಡ್ಡಿನ ಕಾಲು ಭಾಗ ನಾವು ಒಂದು ಬೆಳ್ಳಿ ಲೋಟ ಕೊಟ್ಟರೆ ಅಂದರೆ ಬೆಳ್ಳಿ ಲೋಟಕ್ಕೆ ಎಷ್ಟು ದುಡ್ಡಾಗುತ್ತೆ ಅಷ್ಟು ದುಡ್ಡನ್ನು ಕೊಡಬೇಕು. ಜೊತೆಗೆ ಅರ್ಧ ಭಾಗ, ಒಂದು ಬೆಳ್ಳಿ ಲೋಟಕ್ಕೆ 5,000 ಆದರೆ 2,500 ರೂಪಾಯಿ ದಕ್ಷಿಣೆ ಕೊಡಬೇಕು. ಯಾಕೆ? ಏನು ಸ್ವಾಮಿ ಇದು 7,500 ರೂಪಾಯಿ ಕೊಟ್ಟಂಗೆ ಆಯ್ತಲ್ಲ ಅಂತ ನಿಮ್ಮ ಲೆಕ್ಕಾಚಾರ. ಆದರೆ ಆ 2,500 ರೂಪಾಯಿ ದಕ್ಷಿಣೆಯಲ್ಲಿ 1,250 ರೂಪಾಯಿಯನ್ನು ಅವನೇನು ಮಾಡಬೇಕು? ಮತ್ತೆ ಪುನಃ ಇನ್ನೊಬ್ಬರಿಗೆ ದಾನ ಕೊಡಬೇಕು. ಅದು ಸೈಕಲಿಂಗ್ ಆಗ್ತಾ ಇದ್ದರೆ ನಿಮಗೆ ಪುಣ್ಯ ಬರ್ತಾ ಇರುತ್ತೆ. ಒಂದು ಗೋದಾನವನ್ನು ಕೊಟ್ಟರೆ ಆ ಗೋದಾನವನ್ನು ಪ್ರತಿನಿತ್ಯ ಹಸುವಿನ ಹಾಲನ್ನು ಪರಮಾತ್ಮನಿಗೆ ಅಭಿಷೇಕ ಮಾಡ್ತಾ ಇದ್ದರೆ ಡೈಲಿ ನಿಮ್ಮ ಅಕೌಂಟಿಗೆ ಪುಣ್ಯ ಬರ್ತಾ ಇರುತ್ತೆ. ಒಂದು ಕನ್ಯಾದಾನ ಮಾಡಿದರೆ ಆ ಕನ್ಯಾ ದಾನ ಮಾಡಿದವಳು ಗಂಡನ ಮನೆಯಲ್ಲಿ ತಾನು ಪುಣ್ಯ ಕಾರ್ಯವನ್ನು ಮಾಡ್ತಾ ಇದ್ದರೆ ಗಂಡನ ಮನೆಗೂ ಪುಣ್ಯ ಬರುತ್ತೆ, ತಂದೆಯ ಮನೆಗೂ ಪುಣ್ಯ ಬರುತ್ತೆ. ಹೀಗೆ ಎರಡೂ ಕಡೆಗೆ ಪುಣ್ಯ ಆಗತಕ್ಕಂಥದ್ದು ಬರುತ್ತೆ. ಹೀಗೆ ಯದುರಾಜ ಯಾಕೆ ಕೊಡಲಿಲ್ಲ ನೋಡಿ, ಇಲ್ಲಿ ಪಾಯಿಂಟ್ ಇರೋದಿಲ್ಲ. ಯಾಕೆ ಕೊಡಲಿಲ್ಲ ಅಂದರೆ ಮುಖ್ಯವಾಗಿ ಯದುರಾಜ ತಾನು ಕೊಡಬೇಕಾದದ್ದು ಏನನ್ನ, ತನ್ನ ಯೌವನವನ್ನು ಕೊಟ್ಟಿದ್ರೆ ಏನಾಗ್ತಾ ಇತ್ತು ಅಂದರೆ, ಯೌವನವನ್ನು ಕೊಡುವುದರಿಂದ ಯದುವಿನ ಯೌವನದಿಂದ ಯಯಾತಿರಾಜ ಏನು ಮಾಡ್ತಿದ್ದ? ಯದುರಾಜನ ತಾಯಿಯ ಜೊತೆಗೆ ಭೋಗ ಮಾಡುತ್ತಿದ್ದ. ಆ ಭೋಗ ಮಾಡುವ ಯೌವನ ಯಾರ್ದು? ಯದುವಿದು. ಯದುವಿಗೆ ಏನಾಯಿತು? ಅಮ್ಮನ ಭೋಗವನ್ನು ಮಾಡಿದರೆ ಮಾತೃಗಮನ ದೋಷ ಬಂತು. ಇದಕ್ಕೆ ದಾನ ಕೊಡಲಿಲ್ಲ. ಅದಕ್ಕೆ ನಾವು ಇವತ್ತು ಬ್ಲಡ್ ದಾನ, ಕಣ್ಣಿನ ದಾನ ಅಂತಾರೆ. ಕಣ್ಣಿನ ದಾನ ಕೊಡ್ರಿ ಅಂತ ಕೊಡೋಣ, ಬೇಡ ಅನ್ನೋದು. ಆದರೆ ಆ ಕಣ್ಣಲ್ಲಿ ಅವನು ತಿರ್ಗಾ ಅದೇ ಇನ್ಸ್ಟಾಗ್ರಾಮ್ ತಿಕ್ಕೋದು, ಅದೇ ಶಾರ್ಟ್ಸೇ ತಿಕ್ಕೋದು.
ಬನ್ನಿ ಬನ್ನಿ ಆಗುತ್ತೆ ಅನ್ನೋರೆಲ್ಲ ಕೇಳಕ್ಕಂತ ಹೇಳಿ ಯಾರಿಗಾಗುತ್ತೆ ಅವ್ರು ಕೇಳಕ್ಕಂತ ಎಲ್ಲ ಬನ್ನಿ ಮುಂದೆ ಬನ್ನಿ ಎಲ್ಲ ಮುಂದೆ ಬಂದಿದೆ ಯಾರಿಗಾಗುತ್ತೆ ಅವ್ರು ಕೇಳಕ್ಕಂತ. ಅತ್ಯಂತ ಧಾರ್ಮಿಕನಾದ ಯದುರಾಜ ತನ್ನ ಯೌವನವನ್ನು ತಂದೆಗೆ ಕೊಟ್ಟರೆ ತನಗೆ ಅಮ್ಮನ ಭೋಗ ಮಾಡಿದ ಮಾತೃಗಮನ ದೋಷ ಬರುತ್ತೆ ಅಂತ ಯದುರಾಜ ಯೌವನವನ್ನು ಕೊಡಲಿಲ್ಲ. ಅದಕ್ಕೆ ಅಮ್ಮನ ಭೋಗ ಮಾಡಿದ ಪಾಪ ಬರಬಾರದು ಅಂತಿದ್ದ ಯದುರಾಜನ ಮನೆಯಲ್ಲಿ ಕೃಷ್ಣ ಹುಟ್ಟಿದ. ಇಲ್ಲರೂ ಹುಟ್ಟಬಾರ್ದಾಗಿತ್ತು ಕೃಷ್ಣ. ಕೃಷ್ಣ ಯಾಕೆ ಹುಟ್ಟಿದ? ಈ ಪಾಪ ಇಲ್ಲವರ ಮನೆಯಲ್ಲಿ, ಪುರುರಾಜನ ಮನೆಯಲ್ಲಿ ಹುಟ್ಟಲಿಲ್ಲ. ಇದಕ್ಕೆ ಪರೀಕ್ಷಿತ ರಾಜ ಒಂದೊಂದು ಭಾಗವತ ಹೀಗೆ ಕೇಳಬೇಕು. ಒಂದೊಂದು ಭಾಗವತವನ್ನು ಹೀಗೆ ಕೇಳಿದರೆ ತುಂಬ ಪುಣ್ಯ ಬರುತ್ತೆ, ತುಂಬ ವಿಚಾರ ತಿಳಿಯುತ್ತೆ. ಯದೋಶ್ಚ ಧರ್ಮಶೀಲಸ್ಯ ನಿತರಾಂ ಮುನಿಸತ್ತಮ. ಅತ್ಯಂತ ಧಾರ್ಮಿಕನಾದ ಯದುವಿನ ವಂಶ ಬಹಳ ಅದ್ಭುತನಾದನ್ನು ಕೇಳಿದ್ದೇನೆ. ಅಲ್ಲಿ ಕೃಷ್ಣ ಅವತಾರ ಮಾಡಿದ್ದಾನಂತೆ. ಮಾಡಿ ಏನೇನು ಕೆಲಸ ಮಾಡಿದೆ ಇದೆಲ್ಲವನ್ನ ಹೇಳಬೇಕು ಅಂತ. ಯಾಕೆಂದರೆ ದೇವರ ಕಥೆ ಆಚಾರ್ಯರೇ ನಿವೃತ್ತ ತರ್ಷೈಹಿ ಉಪಗೀಯಮಾನಾತ್ ಭವೌಷಧಾತ್ ಶ್ರೋತ್ರ ಮನೋಭಿರಾಮಾತ್ ಕವುತ್ತಮ ಶ್ಲೋಕ ಗುಣಾನುವಾದಾತ್ ಪುಮಾನ್ ವಿರಜ್ಯೇತ ವಿನಾ ಪಶುಘ್ನಾತ್. ಆಚಾರ್ಯ ಶುಕಾಚಾರ್ಯರೇ ವಿಷಯಗಳ ಆಸೆಯನ್ನು ತೊರೆದಿರತಕ್ಕಂಥ ಜೀವನ್ಮುಕ್ತರು ಅಂತ ನಮ್ಮ ರಾಘವೇಂದ್ರ ಸ್ವಾಮಿಗಳು. ಇಂಥವ್ರೆಲ್ಲ ಜೀವನ್ಮುಕ್ತರು, ವಿಷಯದ ಆಸೆ ಇಲ್ಲ. ಗುರುಗಳು ಹೇಳಿದರು, ನೀನು ಹೆಂಡತಿಯನ್ನು ಬಿಡು, ನಿನ್ನ ಮಗನ ಏನು ಮಾಡ್ತೀವೋ ಮಾಡು, ಸನ್ಯಾಸ ತಗೋ. 32 ವರ್ಷದ ವ್ಯಕ್ತಿ ಸನ್ಯಾಸ ತೊಗೊಂಡ್ಬಿಟ್ರು. ಹೆಂಡತಿಗಿಂತ 25 ವರ್ಷ. ಅದು ವಿಷಯಾಸೆ ತೊರೆದಿರ್ತಕ್ಕಂಥ ಜೀವನ್ಮುಕ್ತರು ಸಹಿತ ಏನನ್ನು ಕೊಂಡಾಡ್ತಾರೆ ಅಂದರೆ ಪರಮಾತ್ಮನ ಕಥೆಯನ್ನು ಶ್ರವಣಮನಕಾನಂದವೀವುದು ಭವಜನಿತ ದುಃಖಗಳ ಕಳೆಯುವುದು. ಪರಮಾತ್ಮನ ಕಥೆ ಸಜ್ಜನರಿಗೆ ಕಿವಿಗಳಿಗೆ ಆನಂದವನ್ನು ಕೊಡುತ್ತೆ, ದುರ್ಜನರಿಗೆ ಕೊಡಲ್ಲ. ಪಕ್ಕದ ಮನೆಯಲ್ಲೇ ಇರ್ತಾರೆ, ಕರೆದಿರ್ತೀವಿ ಬರಲ್ಲ. ಎದುರುಗಡೆ ಮನೆಯಲ್ಲೇ ಇರ್ತಾರೆ, ಏನೋ ಯಾರೋ ಬಂದ್ಯಾರೆ, ಸ್ವಾಮಿಗಳು ಬಂದ್ಯಾರೆ, ಏನೋ ಬಂದ್ಯಾರೆ, ಬರಲ್ಲ. ನಮ್ಮನ್ನು ಕರೆದಿಲ್ಲ, ನಮಗೆ ಜಾಗ ಕೊಡ್ತಾರೋ ಇಲ್ವೋ, ಅವ್ರು ಶೆಟ್ರು, ಅವ್ರ ಮನೆಗೆ ಹೋಗ್ಬೋದೋ ಬೇಡವೋ, ಏನೇನೋ ಆಲೋಚನೆ. ಅವ್ರು ಬೆಳ್ಳಗಿದ್ದಾರೆ, ಕೆಂಪಗಿದ್ದಾರೆ, ಇದೆಲ್ಲ ಏನೇನೋ ಆಲೋಚನೆ. ಅದಕ್ಕೆ ಪರಮಾತ್ಮನ ಕಥೆಯಲ್ಲಿ ನಡೆಯುತ್ತೆ, ಹರಿದು ಹೋಗಬೇಕಂತೆ. ನದಿ ನೀರು ಮೇಲೆ ಕೆಳಗೆ ಎಲ್ಲ ಕಡೆ ಹೋಗುತ್ತೆ. ಹಾಗೆ ಪರಮಾತ್ಮನ ಕಥೆ ಕೇಳಲಿಕ್ಕೆ ಹರಿದು ಹೋಗುತ್ತಿರಬೇಕು. ಎಲ್ಲರಿಗೂ ಪರಮಾತ್ಮನ ಕಥೆ ಇಷ್ಟ ಆಗೋದಿಲ್ಲ. ಜಗನ್ನಾಥದಾಸರಂತಾರೆ, ಖಗವರ ಧ್ವಜನಂಗ್ರಿಯ ಭಕುತಿಯನ್ನು ಅರಿಯದ ಮಾನವರಿಗಿದು ಒಗಟಿನಂದದಿ ತೋರು ತಿಪ್ಪುದು. ಪರಮಾತ್ಮನ ಪಾದಾರವಿಂದಗಳಲ್ಲಿ ಯಾರಿಗೆ ಭಕ್ತಿ ಇಲ್ಲವೋ ಅವರಿಗಿದು ಒಗಟು ಅರ್ಥವಾಗೋದಿಲ್ಲ. ಇನ್ನೊಂದಂತಾರೆ ಜಗನ್ನಾಥದಾಸರು, ಕಬ್ಬಿನೊಳಗಿಹ ರಸ ವಿದಂತನಿಗೆ ಹಬ್ಬು ಬಲ್ಲುದೆ ಭಾಗ್ಯ ಯೌವನ ಮಬ್ಬಿನಲ್ಲಿ ಮೈ ಮರೆತವಗೆ ಹರಿಕಥಾಮೃತವು ಸೊಗಸುವುದೇ. ಕಬ್ಬಿನಲ್ಲಿರುವ ರಸ ಅದನ್ನು ಅಗದು ತಿನ್ನಬೇಕು ಅಂದರೆ ಒರಿಜಿನಲ್ ಹಲ್ಲಿರಬೇಕು. 3 ಲಕ್ಷದ್ದು 2 ಲಕ್ಷದ್ದು ಹಲ್ಲಿರಬಾರ್ದು. ಒರಿಜಿನಲ್ ಹಲ್ಲಿದ್ದರೆ ಅದು ಹಲ್ಲನ್ನು ಜಗಿದು ಅದು ಮನೆ ಮುಂದೆ ಗಟ್ಟೆ ಇರಬೇಕು, ಎದುರುಗಡೆ ಮನೆಯವರು ಇರಬೇಕು, ಇಬ್ಬರು ಹಾಗೆ ಅವರಲ್ಲೇ ಕೂತ್ಕೊಂಡು ನಾವು ಇಲ್ಲೇ ಕೂತ್ಕೊಂಡು ಜಗದು ಆ ಕಬ್ಬಿನನ್ನು ತಿನ್ನಬೇಕು. ಮನೆ ಮುಂದೆ ದಪ್ಪ ಬಿಡಬೇಕದು ಸಿಪ್ಪೆ. ಅದು ಹಾಗೆ ಕಬ್ಬಿನೊಳಗೆ ರಸ ವಿದಂತನಿಗೆ ಹಬ್ಬು ಬಲ್ಲುದೇ. ಹಲ್ಲಿಲ್ಲದೆ ಇದ್ದವನಿಗೆ ಅದನ್ನು ಕಬ್ಬನ್ನು ಕೊಟ್ಟರೆ ತಿಂತಾನ. ಹಾಗೆ ಭಾಗ್ಯ ಯೌವನ ಮಬ್ಬಿನಲ್ಲಿ ಮೈ ಮರೆತವಗೆ. ಭಾಗ್ಯದ ಮಬ್ಬು, ಯೌವನದ ಮಬ್ಬು, ದುಡ್ಡಿನ ಅಹಂಕಾರದಲ್ಲಿದ್ದವರಿಗೆ ಪರಮಾತ್ಮನ ಕಥೆ ಸಾಮಾನ್ಯವಾಗಿ ಸೊಗಸೋದಿಲ್ಲ. ಆದ್ದರಿಂದ ಪರಮಾತ್ಮನ ಕಥೆ ಎಲ್ಲರಿಗೂ ಸೊಗಸಬೇಕು ಅಂತಿಲ್ಲ. ಬಂಗಾರದ ಅಂಗಡಿ ಎಷ್ಟಿರುತ್ತೆ, ಕಬ್ಬಿಣದ ಅಂಗಡಿ ಎಷ್ಟಿರುತ್ತೆ ಹೇಳ್ರಿ? ಕಬ್ಬಿಣದ ಅಂಗಡಿ ಏರಿಯಾಕ್ಕೆ 4 ಇರುತ್ತೆ, ಬಂಗಾರದ ಅಂಗಡಿ ಒಂದೇ. ಅದರಲ್ಲೂ ಹೆದರಿಕೆ, ರಾಜ ಮಾರ್ಕೆಟ್ಗೆ ಹೋಗಬೇಡ್ರಿ ಅಂತಾರೆ. ಅಲ್ಲೇ ಅವೆನ್ಯೂ ರೋಡಲ್ಲೇ ಬಂಗಾರದ ಅಂಗಡಿಗಳಿದೆ, ಸರಾಫ್ ಬಜಾರು. ಅಲ್ಲೂ ನೀವು ರಾಜ ಮಾರ್ಕೆಟ್ಗೆ ಹೋಗಿ, ರಾಜ ಮಾರ್ಕೆಟಲ್ಲಿ ಇರೋದೆಲ್ಲ ಯಾವುದು ಮೋಸ ಇಲ್ಲ, ಯಾವುದು ವೈಟ್ ಗೋಲ್ಡ್ ವೈಟ್ ಗೀಡ್ ಯಾವುದು ಇಲ್ಲ, ಆದರೂ ಅಲ್ಲಿಗೆ ಹೋಗಬೇಡ್ರಿ. ಹೇಗೋ ಹಾಗೆ ಇಲ್ಲಿಯೂ ಕೂಡ ಪರಮಶ್ರೇಷ್ಠವಾದದ್ದು ಪರಮಾತ್ಮನ ಕಥೆ. ಕವುತ್ತಮ ಶ್ಲೋಕ ಗುಣಾನುವಾದಾತ್. ಪರಮಾತ್ಮನ ಗುಣದಿಂದ ತುಂಬಿರತಕ್ಕಂಥ ಉತ್ತಮ ಶ್ಲೋಕ ಪರಮಾತ್ಮ. ಅದನ್ನು ಪರಮಾತ್ಮನ ಈ ಕಥೆಗಳನ್ನು ಪಶುಗಳ ಹಿಂಸೆ ಮಾಡತಕ್ಕಂಥ ಮೂರ್ಖರಿಗೆ ಹಿಡಿಸೋದಿಲ್ಲ. ಆದ್ದರಿಂದ ಆ ಪರಮಾತ್ಮನ ಕಥೆ ನಂಗೆ ಕೇಳಬೇಕು ಅಂತ ಇಷ್ಟ ಅಂತ ಪರೀಕ್ಷಿತ್ ರಾಜ ಹೇಳ್ತಾ ಮತ್ತೊಂದು ಮಾತನ್ನು ಹೇಳ್ತಾನೆ. ಸ್ವಾಮಿ, ನಾನಿವತ್ತು ಭಾಗವತವನ್ನು ಕೇಳಲಿಕ್ಕೆ ಕೂತು 6 ದಿವಸ ಆಯಿತು. 6 ದಿವಸ ಆದಮೇಲೆ ಕೂಡ ನೈಷಾತಿ ದುಸ್ಸಹ ಕ್ಷುನ್ಮಾಂ ಕ್ಷತೋದಮಪಿ ಬಾಧತೆ. ತಡಿಲಿಕ್ಕಾಗದೇ ಇರುವಂತಹದ್ದು ಬಾಯಾರಿಕೆ, ನಿದ್ರೆ, ನೀರಡಿಕೆ, ಹಸಿವೆ. ಇದು ನನಗೆ 6 ದಿವಸ ಆದರೂ ಏನೂ ಆಗಿಲ್ಲ. ಯಾಕೆಂದರೆ ಪಿಬಂತಂ ತ್ವನ್ಮುಖಾಂಭೋಜಚ್ಯುತಂ, ನಿಮ್ಮ ಬಾಯಿಂದ ಕೇಳ್ತಾ ಇರತಕ್ಕಂತಹ ಪರಮಶ್ರೇಷ್ಠವಾದ ಭಗವತ್ ಕಥಾಶ್ರವಣ. ಅದು ಬಾಬು ಅವರು ಈ ಸರಿ ಆಯ್ದುಕೊಂಡ ಟೈಮು ಅಯೋಧ್ಯ, ಗಯಾ, ಕಾಶಿ ಯಾವ ಕ್ಷೇತ್ರಕ್ಕೆ ಹೋದರೂ ಹೋಗಲೇಬೇಕಾಗಿಲ್ಲ. ಮನೆಯಲ್ಲೇ ಕೂತ್ಕೊಂಡು
ಸಮುದ್ರಗಳ ಎಲ್ಲ ನದಿಗಳ ಪುಣ್ಯ ಬರತಕ್ಕಂಥ, ಮನೆಯಲ್ಲೇ ಕೂತ್ಕೊಂಡು ಕಾಯಿಕ ವಾಚಿಕ ಮಾನಸಿಕ ಎಲ್ಲ ಪಾಪಗಳನ್ನು ಕಳೆದುಕೊಳ್ತಕ್ಕಂಥ ಒಂದು ತಿಂಗಳು ಅಧಿಕ ಮಾಸ. ಈ ಅಧಿಕ ಮಾಸದಲ್ಲಿ ಅಧಿಕಾಧಿಕವಾದ ಪುಣ್ಯ. ಸ್ವಲ್ಪ ಕೇಳಿದ್ರೆ ಅನಂತವಾಗಿ ಕೇಳಿದ ಪುಣ್ಯ, ಸ್ವಲ್ಪ ದಾನ ಮಾಡಿದರೆ ಅನಂತ ಪುಣ್ಯ. ಅಧಿಕ ಮಾಸದಲ್ಲಿ ಕೆಲವು ಥರ ದಾನ ಮಾಡ್ತಿರ್ತಾರೆ, ವಿಚಿತ್ರವಾದ ದಾನ ಮಾಡ್ತಿರ್ತಾರೆ. 33 ಕೊಡಬೇಕಲ್ವಾ, 33 ಸಾಸಿವೆ, 33 ಗಸಗಸೆ, ತುಂಬ ಚೆನ್ನಾಗಿರುತ್ತೆ. ಅದನ್ನೆಲ್ಲ 33 ಕಡಲೆ, ಏನೋ ಅದನ್ನೊಂದು KG ಕೊಟ್ಟರೆ ತಪ್ಪೇನಿಲ್ಲ, 33 ಕೊಡೋದು ಅಂತ. ಹಾಗಾಗಿ ಅಧಿಕ ಮಾಸ ಅನ್ನೋದು ಮುಖ್ಯವಾಗಿ ಕೇಳಬೇಕಾದದ್ದು ಭಗವತ್ ಕಥಾಶ್ರವಣ ಮಾಡಬೇಕು. ಹೆಚ್ಚಾಗಿ ಗೋದಾನ, ಭೂದಾನ, ಹಿರಣ್ಯದಾನ, ತಿಲದಾನ ಬೇಕಾಟ್ಟು ಹೇಳಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚು ಇದೆಲ್ಲವನ್ನು ಕೊಡುವುದು ಯಾತಕ್ಕಾಗಿ? ಭಗವಂತನ ಪ್ರೀತಿಗಾಗಿ. ಆ ಭಗವಂತನಿಗೆ ಪ್ರೀತಿಯಾಗುವುದು ಯಾವುದು? ಈ ಪರಮಾತ್ಮನ ಕಥೆ. ಅದನ್ನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ. 5 ದಿವಸಗಳ ಕಾಲ ಹರಿವಾಯ ಗುರುಗಳು, ನಮ್ಮ ವಿಘ್ನೇಶ್ವರನಾಗಿರ್ತಕ್ಕಂಥ ಗಣಪತಿ ಅಂತರ್ಗತನಾದ ವಿಶ್ವಂಭರಮೂರ್ತಿ ಭಗವಂತ, ನಮ್ಮ ರಾಘವೇಂದ್ರ ಸ್ವಾಮಿಗಳು, ಇವರೆಲ್ಲರೂ ಕೂಡ ಎಷ್ಟು ನಮ್ಮಿಂದ ನುಡಿಲಿಕ್ಕಾಗುತ್ತೋ ಪರಮಾತ್ಮನ ಕಥೆ. ತತ್ರಾಪಿ ನೀವು ಆಯ್ದುಕೊಂಡ 5 ದಿವಸಗಳ ಟೈಮು 344 ಒಟ್ಟಿಗೆ ಅಧ್ಯಾಯಗಳಿದ್ದರೆ 134 ಅಧ್ಯಾಯ 10ನೇ ಸ್ಕಂದನೇ ಇದೆ. ತುಂಬ ದೊಡ್ಡ ಸ್ಕಂದ. ಇದರಲ್ಲಿ 2 ಭಾಗ, ಪೂರ್ವಾರ್ಧ ಮತ್ತು ಉತ್ತರಾರ್ಧ. ಇಲ್ಲಿ ನಮ್ಮಲ್ಲಿ ಒಂದು ಮಾತು, ನಿಮಗೆಲ್ಲ ತೆಲುಗು ಬರುತ್ತಲ್ವ, ಹೇಳಿದ್ರೆ ಅರ್ಥ ಆಗುತ್ತೆ. ಗಂಗೆ ಗೋವು ಪಾಲು ಗರಡೆಡೆನನು ಚಾಲು ಅಂತ. ಗಂಗೆ ನೀರು ಬರೀ ಪ್ರೋಕ್ಷಣೆ ಮಾಡಿದರೆ ಸಾಕು. ಒಳ್ಳೆ ಹಸುವಿನ, ಕರಿ ಹಸುವಿನ ಹಾಲು ಸ್ವಲ್ಪ ಒಂದು ಚಮಚ ಉದಾಹರಣೆ ಕೊಟ್ಟರು ಸಾಕು. ಹಾಗೆ ಭಾಗವತದ ಪ್ರೋಕ್ಷಣೆಯನ್ನು 5 ದಿವಸಗಳ ಕಾಲ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಪರೀಕ್ಷಿತ್ ರಾಜರು ಇಂಥ ಶ್ರೇಷ್ಠವಾದ ಭಾಗವತವನ್ನು ಕೇಳ್ತಾ, ಈ ಕೃಷ್ಣನ ಕಥೆಯನ್ನು ಕೇಳಬೇಕು ಅಂತ ನಾನು ಯಾಕೆ ಇಷ್ಟಪಡ್ತೀನಿ ಅಂದರೆ, ಪರೀಕ್ಷಿತ್ ರಾಜ ಕಾರಣ ಹೇಳ್ತಾನೆ. ಪಿತಾಮಹಾಮೇ ಸಮರೇ ಮರಂಜಯೈಹಿ ದೇವವ್ರತಾದ್ಯೈರತಿರತೈಸ್ತಿಮಿಂಗಿಲೈಹಿ ದುರತ್ಯಯಂ ಕೌರವ ಸೈನ್ಯ ಸಾಗರಂ ಕೃತ್ವಾ ತರನ್ವತ್ಸ ಪದಂ ಸ್ಮಯತ್ಲವಾಹ. ದೇವರ ಕಾರುಣ್ಯವನ್ನು ಜ್ಞಾಪಿಸ್ಕೋಬೇಕ್ರಿ. ನಾವು ದೇವರು ಮಾಡಿದ ಕಾರುಣ್ಯವನ್ನು ಜ್ಞಾಪಿಸ್ಕೊಳ್ಳೋದು. 60 ಆಗಿರುತ್ತೆ, 70 ಆಗಿರುತ್ತೆ. ನಮ್ಮನ್ನು ಯಾವುದೇ ವಿಧವಾದ ರೋಗಗಳಿಲ್ಲದಂತೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ದುಡ್ಡು, ದುಗಾಣಿ, ಬಂಧು ಬಾಂಧವರನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಆದರೆ ಮುಂದೆ ಯಾವುದೋ ಒಂದು ಇವತ್ತೋ ನಾಳೆನೋ ಒಂದು ಯಾವುದು ಆಪತ್ತು ಬಂದರೆ ಹೇಗಾಗತ್ತೋ ಅಂತ ತಲೆ ಕೆಡಿಸೋದ್ರ ಬದಲು ಈ ಥರದ್ದು ಬಂದಾಗಿರೋ ಸ್ವಾಮಿ ಹೇಗೆ ನಮ್ಮನ್ನು ಕಾಪಾಡಿದ್ದಾನೆ ಅನ್ನೋದನ್ನು ಯಾವಾಗ ನಾವು ಜ್ಞಾಪಿಸ್ಕೋಬೇಕು. ಈ ಥರದ ಪ್ರಸಂಗಗಳೆಲ್ಲ ಬಂದಾಗ ಸ್ವಾಮಿ ಕಾಪಾಡಿದ್ದಾನೆ, ಮುಂದೆ ಕಾಪಾಡ್ತಾನೋ ಇಲ್ಲೋ ಅನ್ನೋದು ಬೇಡ, ಕಾಪಾಡಿದ್ದನ್ನು ನಾವು ಯಾವತ್ತು ಜ್ಞಾಪಿಸ್ಕೋಬೇಕು. ಅದಕ್ಕೆ ಪರೀಕ್ಷಿತ್ ರಾಜ ಅಂತಾನೆ, ನಮ್ಮ ತಾತಂದರು ಪಾಂಡವರು ಕೌರವರೆನ್ನುವ ಸಾಗರ, ಕೌರವರ ಸೈನ್ಯ ಅನ್ನತಕ್ಕಂಥದ್ದೊಂದು ಸಾಗರ. ಸಾಗರದಲ್ಲಿ, ಸಮುದ್ರದಲ್ಲಿ ಹೇಗೆ ಮೀನು, ಮೊಸಳೆ, ತಿಮಿಂಗಿಲಗಳು ಎಲ್ಲ ಇರ್ತವೆ, ಹಾಗೆ ಭೀಷ್ಮ, ದ್ರೋಣ, ಕೃಪ, ಕರ್ಣ, ಶಲ್ಯ, ಅಶ್ವತ್ಥಾಮ ಇಂತಿಂಥ ತಿಮಿಂಗಿಲಗಳಿಂದ ಕೂಡಿದ ಕೌರವರ ಸೈನ್ಯ ಅನ್ನತಕ್ಕಂಥ ಸಾಗರವನ್ನು ಕರುವಿನ ಕಾಲಲ್ಲಿ ನಿಂತ ನೀರನ್ನು ಹಸು ದಾಟುವಂತೆ, ಕರುವಿನ ಕಾಲಲ್ಲಿ ನಿಂತ ನೀರನ್ನು ಹಸು ದಾಟುವಂತೆ ನಮ್ಮ ಕೃಷ್ಣ ಎಂಬತಕ್ಕಂಥ ಹಸುವಿನ ಜೊತೆಯಲ್ಲಿ, ಪರಮಾತ್ಮನಂತ ಎಂಬತಕ್ಕಂಥ ಅಂಬಿಗನ ಜೊತೆಯಲ್ಲಿ ನಿಂತು ವತ್ಸಪದಂ ಸ್ಮಯತ್ಲವಾಹ, ಕರುವಿನ ಕಾಲಲ್ಲಿ ನಿಂತ ನೀರಿನಂತೆ ಯಾರು ದಾಟಿದ್ದಾರೆ ಅಂತ ಪರಮಾತ್ಮನ ವಂಶಕ್ಕೆ ಅನುಗ್ರಹ ಮಾಡಿದ್ದಾನೆ ಸ್ವಾಮಿ. ಪರಮಾತ್ಮನ ಅನುಗ್ರಹ ನಮ್ಮ ವಂಶದ ಮೇಲೆ ತುಂಬ ಇದೆ. ನಮ್ಮ ಹಿಂದಿನವರನ್ನೆಲ್ಲ ಕೇಳಿದ್ದೀನಿ, ನೋಡಿದ್ದೀನಿ. ಹೌದು, ನಿಮ್ಮ ಹಿಂದಿನವರೆಲ್ಲ ತುಂಬ ಒಳ್ಳೆಯವರು, ಶ್ರೇಷ್ಠ. ನೀನೇನಾದ್ರು ದೇವರಲ್ಲಿ ಭಕ್ತಿ, ದೇವರಲ್ಲಿ ಜ್ಞಾನ, ಸಂಸಾರದಲ್ಲಿ ವೈರಾಗ್ಯ ಏನಾರು ಇದೆಯಾ? ಪರೀಕ್ಷಿತ್ ರಾಜ ಅಂತಾನೆ, ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪಕುಕ್ಷಿಂಗತಾತ್ತಚಗ್ರಹ ಮಾತು ಸಮೇಯ ಶರಣಂಗತಾಯಾಹ. ಆಚಾರ್ಯ, ಇದಂ ಮದಂಗಂ, ಯಾವ ದೇಹ ನೋಡ್ತಾ ಇದ್ರಲ್ಲ ಇದನ್ನೇ ನೀವು ಸುಟ್ಟಿದ್ದು ಗೊತ್ತಾ ನಿಮಗೆ? ಜ್ಞಾಪಕ ಇದೆಯಾ? ನೀವು ದ್ರೋಣಾಚಾರ್ಯರ ಮಕ್ಕಳು, ಅಶ್ವತ್ಥಾಮಾಚಾರ್ಯರು. ನಾನು ನಮ್ಮಮ್ಮ ಉತ್ತರೆಯ ಗರ್ಭದಲ್ಲಿದ್ದಾಗ ಪಾಂಡವರ ಸಂತತಿ. ಯಾಕೆ ಇದನ್ನು 10ನೇ ಸ್ಕಂದ ಕೇಳಬೇಕು ಅಂತ ಇದು ಉದ್ದೇಶ. ಮಗುವಿಗೆ ಏನೇ ಆಗಿರಲಿ ಇದು ಈ ಕಥೆಯನ್ನು ಕೇಳಿದ್ರೆ ಸ್ವಾಮಿ ರಕ್ಷಣೆ ಮಾಡ್ತಾನೆ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ. ಗರ್ಭದಲ್ಲಿದ್ದ ಮಗುವನ್ನು ಸುಟ್ಟೋಗಲಿಂದ ಅಶ್ವತ್ಥಾಮಾಚಾರ ಅಸ್ತ್ರವನ್ನು, ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದರೆ ಪರಮಾತ್ಮ ನನ್ನವರು ಈ ಪಾಂಡವರಿಗೆ ಏನೂ ಆಗಬಾರದು ಅಂತ ತಾನು ಚಕ್ರಪಾಣಿಯಾಗಿ, ಗದಾಪಾಣಿಯಾಗಿ ಗರ್ಭದ ಒಳಗೆ ಪ್ರವೇಶ ಮಾಡಿ ಹೊರಗಡೆ ಪಾಂಡವರನ್ನೂ ರಕ್ಷಣೆ ಮಾಡಿ ಒಳಗಡೆ ಆ ಮಗುವನ್ನೂ ರಕ್ಷಣೆ ಮಾಡಿದ್ದಾನೆ ಸ್ವಾಮಿ. ಇದು ಯಾರು ಗೊತ್ತಾ? ನಾನು ನೀವೇ ಸುಡಬೇಕು ಅಂತ ಪ್ರಯತ್ನ ಮಾಡಿದ ಅಶ್ವತ್ಥಾಮಾಚಾರ್ಯರೇ ಇವತ್ತು ಶುಕಾಚಾರ್ಯರಾಗಿ ಬಂದಿದ್ದೀರಿ. ಅವತ್ತು ಬಿಟ್ಟಿದ್ದು ಬ್ರಹ್ಮಾಸ್ತ್ರ, ಇವತ್ತು ಬಿಟ್ಟಿದ್ದು ಬ್ರಹ್ಮಾಸ್ತ್ರ. ಆ ಬ್ರಹ್ಮಾಸ್ತ್ರ ಕೊಂದಿತ್ತು, ಈ ಬ್ರಹ್ಮಾಸ್ತ್ರ ಮೋಕ್ಷ ಕೊಡ್ತಾ ಇದ್ದೇನೆ. ಇಷ್ಟೇ ಉದ್ದೇಶ. ಆದ್ದರಿಂದ ಸ್ವಾಮಿ ನಿಮ್ಮನ್ನು ನಾನು ಕೇಳೋದು ಏನು ಅಂತಂದರೆ,
ಪರಮಶ್ರೇಷ್ಠವಾಗಿರ್ತಕ್ಕಂಥ ಆ ಪರಮಾತ್ಮ ನಮ್ಮ ವಂಶಕ್ಕೆ ಅನುಗ್ರಹ ಮಾಡಿದ್ದಲ್ಲ, ನಮ್ಮ ಕುಲಕ್ಕೂ ಅನುಗ್ರಹ ಮಾಡಿದ್ದಲ್ಲ, ನನಗೂ ಅನುಗ್ರಹ ಮಾಡಿದ್ದ. ನಾನೆಂಥವನಪ್ಪ ಅಂದರೆ ಸಂತಾನ ಬೀಜಂ ಕುರು ಪಾಂಡವಾನಾಂ. ಇಡೀ ಕೌರವರ ಮತ್ತು ನಮ್ಮ ಪಾಂಡವರ ವಂಶಕ್ಕೆ ನಾನೊಬ್ಬನೇ ಉಳಿದಿದ್ದು. ಎಲ್ಲರಿಗೂ ನಾನೊಬ್ಬನೇ ಶ್ರಾದ್ದ ಮಾಡಬೇಕು ಅಂತ ನನ್ನನ್ನು ಶರಣಾಗತಳಾದ ನಮ್ಮಮ್ಮನ ಮಾತು ಕೇಳಿ ಯಾವ ಪರಮಾತ್ಮ ರಕ್ಷಣೆ ಮಾಡಿದ್ದಾನೆ. ಆ ಶ್ರೀಕೃಷ್ಣನ ಕಥೆಯನ್ನು ಹೇಳ್ರಿ. ದೇವರು ಬರೀ ನಿಮ್ಮ ವಂಶಕ್ಕೆ ನಿನಗೆ ಮಾತ್ರ ಪರೀಕ್ಷಿತ, ಇಷ್ಟೇನ ದೇವರ ಮಹಿಮೆ? ಪರಮಾತ್ಮನ ಮಹಿಮೆ ಇಷ್ಟೇ ಅಲ್ಲ ಸ್ವಾಮಿ. ವೀರ್ಯಾಣಿ ತಸ್ಯಾಖಿಲ ದೇಹ ಬಾಜಾಂ ಅಂತರ್ಬಹಿ ಪುರುಷ ಕಾಲರೂಪೈ ಪ್ರಯಚ್ಛತೋ ಮೃತ್ಯುಮನಾಮಯಂಚ ಮಯಾ ಮನುಷ್ಯಸ್ಯ ವದಸ್ವ ವಿದ್ವನ್. ನಮಗೆಲ್ಲರಿಗೂ ಒಳಗಡೆ ಪುರುಷ ರೂಪದಿಂದ ಇದ್ದು, ಹೊರಗಡೆ ಕಾಲರೂಪದಿಂದ ಇದ್ದು, ಹೊರಗಡೆ ಕಾಲರೂಪದಿಂದ ಮೃತ್ಯುವನ್ನು, ಒಳಗಡೆ ಇರತಕ್ಕಂಥ ಸ್ವಾಮಿ ನಮಗೆ ರಕ್ಷಣೆಯನ್ನು, ಎರಡನ್ನೂ ಸಂಸಾರ ಮತ್ತು ಮೋಕ್ಷವನ್ನು ಕೊಡ್ತಕ್ಕಂಥ ಆ ಪರಮಾತ್ಮನ ಕಥೆಯನ್ನು ನನಗೆ ಹೇಳಬೇಕು. ರೋಹಿಣಿಯ ಮಗ ದೇವಕಿಯ ಮಗನಾದವನು ರೋಹಿಣಿಯ ಮಗ ಹೇಗಾದ, ಗರ್ಭ ಸಂಕ್ರಮಣ ಹೇಗಾಯಿತು, ಕೃಷ್ಣ ಎಷ್ಟು ದಿವಸಗಳ ಕಾಲದಲ್ಲಿ ಮಾನವನ ರೂಪದಿಂದ ತಾನಿದ್ದ, ಸ್ವಾಮಿಯ ಈ ಎಲ್ಲ ಮಹಿಮೆಗಳನ್ನು ನನಗೆ ಹೇಳಬೇಕು ಅಂದಾಗ ನಮ್ಮ ಶ್ರೀ ಶುಕಾಚಾರ್ಯರಿಗೆ ಬಹಳ ಆನಂದ ಆಯಿತು. ರಾಜ, ನಿನ್ನ ಬುದ್ಧಿ ತುಂಬ ಸರಿಯಾದ ಮಾರ್ಗದಲ್ಲಿದೆ. ದೇವರ ಕಥೆಯನ್ನು ಕೇಳಬೇಕು ಎನ್ನುವ ಬುದ್ಧಿಯೇ ಸರಿಯಾದ ಮಾರ್ಗ. ಮಿಕ್ಕಿದ್ದೆಲ್ಲ ಕಡೆ ಸಿಗತ್ತೆ ನಿಮಗೆ. ಲೋಕದಲ್ಲಿ ಎಲ್ಲ ಕಡೆಯಲ್ಲಿ ಎಲ್ಲ ವ್ಯವಹಾರಗಳ ಬಗ್ಗೆಯೂ ಹೇಳೋರಿದ್ದಾರೆ. ಹೊಸ ಐಫೋನ್ ತೊಗೊಂಡ್ರೆ ಟ್ರೈನಿಂಗ್ ಕೊಡೋಕ್ಕೆ ಯೂಟ್ಯೂಬಲ್ಲಿ ನೂರಾರು ಜನ ಸಿಗ್ತಾರೆ. ಇವತ್ತು ಅದೊಂದು ಭಾಗ್ಯ, ಯೂಟ್ಯೂಬಲ್ಲಿ ಅದೂ ಸಿಗುತ್ತೆ, ಪುರಾಣಗಳು ಸಿಗುತ್ತೆ. ಆದರೆ ಎದುರು ಕೂತ್ಕೊಂಡು ಕೇಳಿದಷ್ಟು ಸಂತೋಷ ಇರಲ್ಲ. ಆದರೆ ಆಚಾರ್ಯಗೂ ಸಂತೋಷ ಇರಲ್ಲ, ನಿಮಗೂ ಇರಲ್ಲ. ಅಲ್ಲಿ ಪುರಾಣ ಕೇಳಿ ಡಿಜಿಟಲ್ ನಮಸ್ಕಾರ ಹಾಕಿಬಿಡ್ತೀನಿ. ಆಚಾರ್ಯ ಡಿಜಿಟಲ್ ನಮಸ್ಕಾರ, ಡಿಜಿಟಲ್ ದಕ್ಷಿಣೆ ಮಾತ್ರ ಇಲ್ಲ, ಬರೀ ನಮಸ್ಕಾರ. ಆಚಾರ್ಯ ನಮ್ಮ ಕಿವಿಗೆ ನೀವು ಆನಂದ ಕೊಟ್ಟರೆ ನಿಮ್ಮ ಕಿವಿಗೆ ನಾವು ಜನ ಶಬ್ದ ಮಾಡ್ತೀವಿ ಅಂತ. ಹಾಗಲ್ಲ, ಪುರಾಣವನ್ನು ಎದುರಿಗೇ ಕೂತ್ಕೊಳ್ಬೇಕೇ ಹೊರತು ಅಪ್ರತ್ಯಕ್ಷವಾಗಿ ಕೂತ್ಕೊಳ್ಳೋ ಪರೀಕ್ಷಿತ್ ರಾಜ. ವಾಸುದೇವ ಕಥಾಯಾಂತೆ ಯಜ್ಜಾತ ನೈಷ್ಠಿಕಿ ರತಿ. ಪರಮಾತ್ಮನ ಕಥೆ ಕೇಳಬೇಕು ಅಂತ ವಿವೇಚನಾ ಶಕ್ತಿ ಬಂದಿದೆಯಲ್ಲ, ಇದು ಒಳ್ಳೆಯ ನಿರ್ಧಾರವನ್ನು ಮಾಡಿದ್ಯಾ. ಜೀವನದ ಒಳ್ಳೆಯ ಅದ್ಭುತವಾದ ನಿರ್ಧಾರ ಇದು. ವಾಸುದೇವ ಕಥಾ ಪ್ರಶ್ನ, ಪರಮಾತ್ಮನ ಪಾದೋದಕ ಇದೆಯಲ್ಲ, ಹರಿಪಾದೋದಕ. ಆ ಹರಿಪಾದೋದಕ ಎಂಥದ್ದು ಅಂತಂದರೆ, ಪರಮಾತ್ಮನ ಕಥೆ ಎಂಥದ್ದು ಅಂದರೆ, ಹೇಳಿದವರನ್ನು, ಹೇಳಿಸಿದವರನ್ನು, ಹೇಳುವವರನ್ನು, ಕೇಳಿದವರನ್ನು ಎಲ್ಲರನ್ನೂ ಉದ್ಧಾರ ಮಾಡುತ್ತೆ ಪರಮಾತ್ಮನ ಕಥೆ. ಆದ್ದರಿಂದ ನಾನು ನಿನಗೆ ಭೂಮಿಯ ವಿಚಾರವನ್ನು, ಈ ಶ್ರೇಷ್ಠವಾದ ಪರಮಾತ್ಮನ ಕಥೆಯನ್ನು ಹೇಳ್ತೀನಿ ಅಂತ ಶುಕಾಚಾರ್ಯರು ಕಥೆಗೆ ಇಷ್ಟು ಪೀಠಿಕೆಯನ್ನು ಮಾಡಿ ಈಗ ಪ್ರವೇಶವನ್ನು ಮಾಡ್ತಾ, ಒಳಗಡೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಭೂಮಿಗೆ ಭಾರವಾಗಿ ಬ್ರಹ್ಮದೇವರ ಬಳಿಗೆ ಹೋದಂತೆ. ಅವಳ ಯೋಗ್ಯತೆ ಅಲ್ಲಿ ತನಕ ಹೋಗೋದಷ್ಟೇ, ಅಲ್ಲಿಂದ ಮೇಲೆ ಹೋಗ್ಲಿಕ್ಕಾಗಲ್ಲ. ಭೂಮಿ ಬ್ರಹ್ಮದೇವರ ಬಳಿಗೆ ಹೋಗಿ ತನ್ನ ಅಳಿಲನ್ನು ಹೇಳ್ಕೊಂಡು, ಸ್ವಾಮಿ ನನಗೆ ಭಾರವಾಗಿದೆ, ತಳ್ಳಲಿಕ್ಕಾಗ್ತಿಲ್ಲ. ಇದು ನಾವೇನಾದ್ರು ಇಮ್ಯಾಜಿನ್ ಮಾಡಿರಿ, ಭೂಮಿಗೆ ಭಾರ ಅಂದರೆ ಏನು ಅಂತ. ತುಂಬ ಜನ ಆಗಿದ್ದಾರೆ, ಇದಕ್ಕಿಂತ ಹೆಚ್ಚಿಗೆ ಇದ್ದರು. ಕುರುಕ್ಷೇತ್ರ ರಣಾಂಗಣದಲ್ಲಿ ಸತ್ತವರು ಇವತ್ತಿಗಿಂತ ಜಾಸ್ತಿ ಜನ ಇದ್ದರು. ಇವತ್ತಿನ ಚೈನಾ, ಇಂಡಿಯಾ ಎಲ್ಲರನ್ನೂ ಸೇರಿಸಿದ ಎಷ್ಟು ಜನ ಆಗುತ್ತೋ ಅದಕ್ಕಿಂತ ಹೆಚ್ಚು ಜನ ಕುರುಕ್ಷೇತ್ರದಲ್ಲಿ ಸತ್ತಿದ್ರು. ಮತ್ತು ಭೂಮಿಗೆ ಭಾರ ಅಂದ್ರೆ ಏನು? ಇಷ್ಟೇ ನೋಡ್ರಿ. ಮಗ ಭಾರ ಆಗೋದು ಯಾವಾಗ? ಎಲ್ಲ ಓದಿ ಕೆಲಸ ಸಿಗದೆ ಇದ್ರೆ ಮಗ ಭಾರ ಆಗ್ತಾನೆ. ನೆಟ್ಟಿಸ ಕೆಲಸ ಸಿಗಲಿಲ್ಲ ನನ್ನ ಮಗನಿಗೆ ಅಂತ ಮಗನಿಗೆ. ಗಂಡನಿಗೆ ಕೆಲಸ ಇಲ್ಲದೆ ಇದ್ರೆ ಹೆಂಡತಿಗೆ ಭಾರ. ಹಾಗೆ ಭೂಮಿಗೆ ಬಂದ ನಾವೇನು ಮಾಡ್ತೀವಿ ಪ್ರತಿನಿತ್ಯ ಭೂಮಿಯಲ್ಲಿ? ಇಷ್ಟಾಮೂತ್ರ ಕಪೋತ್ಸರ್ಗ, ಮಲಮೂತ್ರಗಳ ವಿಸರ್ಜನೆಯನ್ನು ಭೂಮಿಯ ಮೇಲೆ ಮಾಡ್ತೀವಿ ನಾವು. ಬೆಳಗಾಗೆದ್ದು ಕೂಡಲೇ ಮಾಡುವ ದೊಡ್ಡ ಪಾಪ ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆಯನ್ನು ಭೂಮಿಯ ಮೇಲೆ ಮಾಡ್ತೀವಿ. ಆ ಭೂಮಿಯ ಮೇಲೆ ಮಾಡಿದ ಮಲಮೂತ್ರ ವಿಸರ್ಜನೆಗಳನ್ನು ಆಕೆ ಸಹಿಸ್ಕೊತಾಳು. ಉಗುಳುತ್ತೀವಿ, ಸ್ನಾನ ಮಾಡಿದ ನೀರು ಬಿಡ್ತೀವಿ, ಬಟ್ಟೆ ಹಿಂಡುತ್ತೀವಿ, ತುಳಿತೀವಿ. ಗುಟ್ಕ ಹಾಕೋರಂತೂ ಊರಲ್ಲೇ ಹಾಳು ಮಾಡ್ತಾರೆ. ಇಷ್ಟು ಮಾಡಿದರೂ ಭೂಮಿ ದೇವಿ ಯಾವುದೇ ವಿಧವಾದ ಮಾತನಾಡೋದಿಲ್ಲ. ಯಾಕೆ? ಅವಳಿಗೆ ಸರ್ವಂ ಸಹ, ಎಲ್ಲವನ್ನು ಸಹನ ಮಾಡೋಳು, ಕ್ಷಮಾ ಅಂತ ಒಳಗೆ ಹೆಸರು. ಕ್ಷಮಾ ಗುಣ ಅವಳಲ್ಲಿದೆ. ಆದರೂ ಭೂಮಿಗೆ ಭಾರ ಆಯಿತು ಅಂದರೆ ಏನಾಯಿತು ಅಂದರೆ ವಾದಿರಾಜರು ಹೇಳ್ತಾರೆ, ತಥಾಹಿ ಲೋಕೆ ಪತಿನಿಂದಕೆಭ್ಯಃ ಪತಿವ್ರತ ನಾಮ ಪರಕ್ವಭಾರ. ಮನೆಗೊಬ್ಬ ಅತಿಥಿ ಬಂದ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಬ್ಬ ಅತಿಥಿ ಬಂದ ಅತಿಥಿ ಬಂದು ಸ್ವಲ್ಪ ಹೊತ್ತಲ್ಲೇ ಹೊರಗೆ ಹೊರಟ, ದುಡ್ಡು ಕೈಯಲ್ಲಿ ಹಿಡ್ಕೊಂಡು. ಮನೆ ಯಜಮಾಂತಿ ಕೇಳಿದ್ರು, ಎಲ್ಲಿಗೆ ಹೋಗ್ತಾ ಇದ್ದೀನಿ? ಇಲ್ಲ ಟವಲ್ ಮರ್ತಿದ್ದೀನಿ, ಬ್ರಷ್ ಮರ್ತಿದ್ದೀನಿ, ಪೇಸ್ಟ್ ಮರ್ತಿದ್ದೀನಿ, ಸೋಪು ಮರ್ತಿದ್ದೀನಿ ಇಂದ. ಯಜಮಾಂತಿ ಹೇಳಿದ್ರು, ನಮ್ಮನ್ನೆಲ್ಲ ಫ್ರೆಶ್ ಆಗಿರೋದು ಇಲ್ಲಿ ಕೊಡ್ತೀನಿ, ಹೊಸ ಪೇಸ್ಟು ಯಾರೋ ಹಾಕ್ಕೊಳ್ಳೋದೇ ಇದ್ದದ್ದು, ಹೊಸ ಬ್ರಷು, ಸೋಪು, ಟವಲು ಎಲ್ಲ ಕೊಡ್ತೀನಿ. ಎಲ್ಲ ಕೊಟ್ಟರು. ನಾನು ಇನ್ನೊಬ್ಬರು ತಟ್ಟೆಯಲ್ಲಿ ತಿನ್ನಲ್ಲ ಅಂದ. ಕೆಲವರು ಬುದ್ಧಿವಂತರು ಇರ್ತಾರೆ,
ಚಿಪ್ಪಲ್ಲಿ ಬೇಕಾದ್ರೆ ಕುಡಿತೀವಿ, ಸ್ಟೀಲ್ ಲೋಟದಲ್ಲಿ ಕುಡಿಯಲ್ಲ. ಅವರ ಕ್ಲೈಮ್ ನೋಡ್ರಿ ಹೇಗಿದೆ. ಮಾಡಿದ ಅಡುಗೆಯಲ್ಲಿ ಯಾವ್ದು ಮಾಡಿರ್ತೀವಿ? ಚಿಪ್ಪಲ್ ಮಾಡೋಕೆ. ಸ್ಟೀಲ್ ಪಾತ್ರೆಯಲ್ಲಿ ಮಾಡಿರ್ತೀವಿ. ಅಂದರೆ ಬೆಳ್ಳಿ ಪಾತ್ರೆ ಕುಡಿಲಿಕ್ಕೆ ಕೊಡ್ರಿ ಅಂತ. ನೀವು ಕುಡಿಯೋದು ಬೆಳ್ಳಿ ಪಾತ್ರೆ ಅಂದರೆ ತಂದ್ಕೋಬೇಕು ನೀವು ಅದನ್ನು. ಬಂದವ್ರ ಮನೆಗೆ ಹೇಳೋದು ಚಿಪ್ಪಲ್ಲಾದರೂ ಕೊಡ್ರಿ, ನಾವು ಬೆಳ್ಳಿ ಲೋಟದಲ್ಲೇ ಕುಡಿಯೋದು. ಎಂಥದ್ದು ವಿಚಾರ! ಅದಕ್ಕೆ ಯಾವುದೇ ಮಾಡಬೇಕಾದ್ರೆ, ಏನೇ ಮಾಡಬೇಕಾದ್ರೆ ವಿಚಾರ ಮಾಡಬೇಕು. ಭೂಮಿಗೆ ಭಾರ ಆಗುವುದು ಯಾವಾಗ ಅಂದರೆ, ಮನೆಗೆ ಬಂದ ನಾವು ಆಕೆ ಮಾಡಿದ ಸವಲತ್ತುಗಳನ್ನು ತಗೊಂಡು, ಅವಳು ಏನೋ ತುಂಬ ನಮಗೆ ಮಾಡ್ತಾ ಇದ್ದಾಳೆ ಅಂತ ತಿಳ್ಕೊಂಡು ನಿನ್ನ ಗಂಡ ನಾನು ಯಾಕೆ ಆಗಬಾರದು, ಇದು ನಾವು ಮಾಡಿದ ತಪ್ಪು. ಭೂಮಿ ಇವತ್ತು ನಾವು ಮಾಡ್ತಾ ಇರೋದು ಏನು? ಅಹಂ ಬ್ರಹ್ಮಾಸ್ಮಿ. ಭೂಮಿಗೆ ಗಂಡ ಪರಮಾತ್ಮ, ವರಾಹರೂಪಿ ಪರಮಾತ್ಮ ಇದ್ದಾನೆ. ಪರಮಾತ್ಮ ಇರಬೇಕಾದ್ರೆ ನಾನೇ ಪರಮಾತ್ಮ ಆಗಿಬಿಡ್ತೀನಿ, ನಾನೇ ನಿನ್ನ ಗಂಡ ಅಂದರೆ ಅಂಥವ್ರು ಬಹಳ ಆಗಿಬಿಟ್ರು ಭೂಮಿಗೆ. ಹಾಗಾಗಿ ಅವರನ್ನೆಲ್ಲ ಭೂಮಿಗೆ ಭಾರ ತಡ್ಕೊಳ್ಳಿಕ್ಕಾಗಲಿಲ್ಲ. ಬೇಕಾದ ಭಾರ ತಗೋಬೋದ್ರಿ. ಪಕ್ಕದ ಮನೆಯಲ್ಲಿ ಗಲಾಟೆ ಮಾಡಿದ್ರೆ ಮೈಕ್ ಹಾಕಿದ್ರೆ ತಡ್ಕೋಬೋದು. ಅವ್ರ ಮನೆ ಕಸ ನಮ್ಮ ಮನೆ ಮುಂದೆ ಹಾಕಿದ್ರೆ ಮಾತ್ರ ತಡ್ಕೊಬೋದು. ಕಸ ಬೆಳೆದು ಈ ಕಡೆ ತಳ್ಬಿಟ್ರೆ ನೋಡ್ತಾ ಇರ್ತೀವಿ, ನಮ್ಮ ಮನೆ ಕಡೆ ತಳ್ತಾರ ಎತ್ಕೋತಾರ ಅಂತ. ಅವ್ರು ಹಾಕಿದ ನೀರು ನಮ್ಮ ಮನೆಗೆ ಸಿಡಿಬಾರ್ದು, ನಮ್ಮ ಮನೆ ಪ್ರಿಮಿಸಸ್ಗೆ ಅದಲ್ಲೇ ಇರಬೇಕು. ಅದಕ್ಕೆ ಎಲ್ಲಿಯ ತನಕ ಭಾರ ತಡ್ಕೋಬೋದು. ಭೂಮಿಗೆ ಈ ರೀತಿಯ ಭಾರ ಹೆಚ್ಚಾಯಿತು. ಭೂಮಿರ್ ದೃಪ್ತ ನೃಪವ್ಯಾಜ ದೈತ್ಯಾನೇಕ ಶತಾಯುತೈ ಆಕ್ರಾಂತ ಭೂರಿಭಾರೇಣ ಬ್ರಹ್ಮಾಣಂ ಶರಣಂಬೇವು. ಹಾಗೆ ಬ್ರಹ್ಮದೇವರ ಬಳಿಯಲ್ಲಿ ಹೋಗಿ ಹೇಳ್ಕೊಂಡಿದ್ದಾಳೆ, ಸ್ವಾಮಿ ನನಗೆ ನಾನೇ ದೇವರು ಅನ್ನೋರು ಬಹಳ ಜನ ಆಗಿಬಿಟ್ಟಿದ್ದಾರೆ. ನಾವು ದೇವರಾಗಿದ್ದರೆ ನಮ್ಗೆ ಯಾಕೆ ದುಃಖ, ನಮ್ಗೆ ಯಾಕೆ ಈ ರೀತಿಯಾಗೆಲ್ಲ ಆಗ್ತಾ ಇದೆ, ನಾವು ದೇವರಲ್ಲ, ಅದರಿಂದ ಇಂಥವರ ಭಾರ ನಮಗಾಗಿದೆ ಅಂತ ಇದನ್ನು ವಾದರಾಜರು ಹೇಳ್ಕೊಡ್ತಾರೆ. ಹಾಗೆ ಬ್ರಹ್ಮದೇವರಂದರು, ನಿಮ್ಮ ಭೂಮಿಯ ಮೇಲೆ ಸೃಷ್ಟಿ ಮಾಡೋದಷ್ಟೇ ನನ್ನ ಕೆಲಸ, ನಿಮ್ಮ ಭಾರ ಕಳೆಯೋದು ನನ್ನಲ್ಲ. ಭಾರಭೃತ್ ಕಥಿತೋ ಯೋಗಿ ಯೋಗೀಶ ಸರ್ವಕಾಮದ. ಎಲ್ಲರ ಭಾರವನ್ನು ಕಳೆಯೋನು ಯಾರು? ಪರಮಾತ್ಮ. ಅವನ ಬಳಿಗೆ ಹೋಗೋಣ ಅಂತ ಭೂದೇವಿ ಹಿಡಿದಾಗ ಒಂದು ನಿಮಿಷ ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತೀನಿ. ಹೆಂಗಸರಿಗೆ ಡ್ರೆಸ್ ಚೇಂಜ್ ಮಾಡ್ಕೊಂಬೋದು ಬಹಳ ಹವ್ಯಾಸ. ಮದುವೆ ಮನೆಗೆ ಬರಬೇಕಾರೊಂದು, ಟಿಫನ್ಗೆ ಹೋಗ್ಬೇಕಾರೊಂದು, ಹಬ್ಬ ಎಷ್ಟು ಬಟ್ಟೆ ತಂದಿರ್ತಾರೆ. ಎಲ್ಲದರಲ್ಲೂ ಸಮಾನತೆ ಅಂತಾರಲ್ಲ, ಈ ಸಮಾನತೆ ಮಾಡಿರಿ ನೋಡೋಣ. ಇದರ ಡ್ರೆಸ್ಸಲ್ಲಿ ಮಾತ್ರ ಇಲ್ಲ, ಪ್ಯಾಟ್ರನ್ನಲ್ಲಿಲ್ಲ, ಬಂಗಾರದ ಪ್ಯಾಟ್ರನ್ನಲ್ಲಿಲ್ಲ. వేసుకొని చాలా రోజులు అయిపోయింది, మళ్ళీ చేంజ్ చేయాలి, ಮತ್ತು ಅದು ಪ್ಯಾಟ್ರನ್ ಚೇಂಜ್ ಮಾಡಬೇಕು ಅಂತಾರೆ. ಅದಕ್ಕೆ ಭೂದೇವಿ ಡ್ರೆಸ್ ಚೇಂಜ್ ಮಾಡಿಲ್ಲ ಅಂತ ಏನು ಮಾಡಿದ್ರು ಅಂದರೆ, ಪರಮಾತ್ಮನ ಬಳಿಗೆ ಹೋಗೋಣ ಅಂದ ಕೂಡಲೇ ಗೌರ್ಭೂತ್ವ ಶ್ರೀಮುಖಿ ಕಿನ್ನ ರುದಂತಿ ಕರುಣಂ ಯಥಾ. ಹಸುವಿನ ವೇಷ ಹಾಕ್ಕೊಂಡಂತೆ ಭೂದೇವಿ, ಕಣ್ಣು ತುಂಬ ನೀರು ತಂದಿದ್ದಾಳಂತೆ, ಅಳ್ತಾ ಇದ್ದಾಳೆ. ಎಲ್ಲರಿಗೂ ಕರುಣೆ ಬರಬೇಕು, ಹಾಗೆ ಅಳ್ತಾ ಇದ್ದಾಳೆ. ಭೂದೇವಿ ಕರುಣೆಯಿಂದ ಹಾಗೆ ಅಳ್ತಾ ಹಸುವಿನ ರೂಪದಲ್ಲಿ ಯಾಕೆ ಬಂದಳು ಅಂದರೆ, ಇದು ಅವಳು ಮಾಡೋದಲ್ಲ, ನಾವು ಅದೇ ಕೆಲಸ ಮಾಡ್ತೀವಿ. ಮದುವೆ ಮನೆಗೆ ಹೋಗ್ಬೇಕಾದ್ರೆ ಬರೋ ಡ್ರೆಸ್ಸೇ ಬೇರೆ, ಯಾರ ಮನೇಲಿ ಹೋಗಿದ್ರೆ ಹೋಗೋ ಡ್ರೆಸ್ಸೇ ಬೇರೆ. ಒಂದೊಂದು ಕಡೆಗೆ ಒಂದೊಂದು ಡ್ರೆಸ್ ಹಾಕೊಂಡು, ಸ್ವಾಮಿಗಳ ಹತ್ರ ಹೋಗ್ಬೇಕಾದ್ರೆ ಕಾವಿ ಶಾಟಿ ಹೊತ್ಕೊಂಡು ಹೋಗ್ತೀವಿ. ಯಾಕೆಂದರೆ ಸ್ವಾಮಿಗಳಿಗೆ ಕಾವಿ ಶಾಟಿ ಅಂದರೆ ತುಂಬ ಇಷ್ಟ. ಅವ್ರು ನಮ್ಮ ನೋಡಿ ನಮ್ಮನ್ನು ಮೆಚ್ಚಲಿ ಇಂಥ ಕಾವಿ ಶಾಟಿ ಹಾಕೊಂಡು ಹೋಗ್ತೀವಿ. ಮದುವೆ ಮನೆಗೆ ಹೋಗ್ಬೇಕಾದ್ರೆ ಮಾವ ಕೊಟ್ಟಿದ್ದು ಸೇರಲ್ಲ, ಮೂರನೇ ಕಣ್ಣು ಓಪನ್ ಆಗ್ತಾ ಇರುತ್ತೆ. ಇಲ್ಲಿ 40 ವರ್ಷ ಆದಮೇಲೆ ಮೂರನೇ ಕಣ್ಣು ಓಪನ್ ಆಗುತ್ತೆ ಹೊಟ್ಟೆ ಮೇಲ್ಗಡೆ. ಅದೇ ಸೂಟ್ ಹಾಕ್ಕೊಂಡು ಮೇಲ್ಗಡೆ ಒಂದು ಗುಲಾಬಿ ಹೂ ಸಿಗಿಸಿಕೊಂಡು ಸ್ವಲ್ಪ ಪುಸ್ ಅಂತ ಹೊಡ್ಕೊಂಡು, ನಮಗಿನ್ನೂ ಯೌವನ ಇದೆ, ನಾವಿನ್ನೂ ಶೃಂಗಾರ ಪುರುಷರು ಅಂತ ತೋರಿಸ್ಕೊಳ್ಳಿಕ್ಕೆ ನಾವು ಮದುವೆ ಮನೆಗೆ ಹೋಗ್ತೀವಿ. ಅದಕ್ಕೆ ಭೂದೇವಿ ಯಾಕೆ ಗೋರೂಪದಲ್ಲಿ ಹೋದ್ಲು ಅಂದರೆ, ಪರಮಾತ್ಮ ಗೋಬ್ರಾಹ್ಮಣ ಹಿತಾಯಚ ಅಂತ ಅವನಿಗೆ ಬಂದಿದೆ. ಗೋವುಗಳು ಮತ್ತು ಬ್ರಾಹ್ಮಣರ ಹಿತವನ್ನು ಕಾಪಾಡ್ತೀನಿ, ನಾನು ಅವರನ್ನು ಕಾಪಾಡ್ತೀನಿ ಅಂತ ಪರಮಾತ್ಮನ ಸಂಕಲ್ಪ. ಹಾಗಾಗಿ ನಮ್ಮ ಭೂದೇವಿ ಗೋರೂಪದಲ್ಲಿ ಬಂದಿದ್ದರಿಂದ ಪರಮಾತ್ಮ ಏನು ಮಾಡಿದ, ನಾವು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತೀವೋ ದೇವರು ಹಾಗೆ ಅನುಗ್ರಹವನ್ನು ಮಾಡುತ್ತಾನೆ. ನೀವು ಗೋರೂಪದಲ್ಲಿ ಬಂದಿದ್ದರಿಂದ ನಾನು ಗೋವುಗಳನ್ನು ಕಾಯುವ ವಂಶದಲ್ಲೇ ಬರ್ತೀನಿ ಅಂತ ಪರಮಾತ್ಮ ಗೋವುಗಳನ್ನು ಕಾಯುವ ಗೊಲ್ಲನಾಗಿ ಕೃಷ್ಣ ಬರ್ತಾನಂತೆ. ಬ್ರಹ್ಮದೇವರು ಎಲ್ಲರೂ ಅಲ್ಲಿ ಕೂತಿದ್ದಾರೆ. ಪರಮಾತ್ಮ ಸ್ತೋತ್ರ ಮಾಡಿದ್ದಾರೆ. ತತ್ರ ಗತ್ವಾ ಜಗನ್ನಾಥಂ ದೇವದೇವಂ ವೃಷಃ ಕಪಿಂ. ಏನಿಂದ ಸ್ತೋತ್ರ ಮಾಡಿದರು ದೇವರನ್ನು? ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಗೊತ್ತಿಲ್ಲದೇ ಇರುವ ಸ್ತೋತ್ರಗಳನ್ನು, ಏನೋ ಕಂಡ ಸ್ತೋತ್ರಗಳನ್ನು ಹೇಳಿ ಬರ್ತೀವಿ. ಅದು ಮಾಡಬೇಡ್ರಿ. ಒಂದು ದಿವಸ ದೇವಸ್ಥಾನಕ್ಕೆ ಹೋಗಿ ಆ ಸ್ತೋತ್ರದ ಅರ್ಥದ ಪುಸ್ತಕ ತೊಗೊಂಡು ಹೋಗುವುದು. ಸುಮ್ಮನೆ ಅದನ್ನು ಓದಿ 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 ಬರೋದು. ಏನು ನಿಮಗೂ ಅರ್ಥ ಆಗಲಿಲ್ಲ, ದೇವರಿಗೆ ಬೇಕಾಗಿಲ್ಲ ನಿಮ್ಮ ಸ್ತೋತ್ರ. ನೀವು ತಪ್ಪು ಹೇಳೋದ್ರ ಬದಲು ಕನ್ನಡ ಪುಸ್ತಕ ತೊಗೊಂಡು ನಿಮ್ಗೆ ಅರ್ಥವಾಗುವ ಭಾಷೆಯಲ್ಲಿ ಯಾವ ಸ್ತೋತ್ರ ಹೇಳ್ತೀರಿ, ಸ್ತೋತ್ರದ ಭಾವಾರ್ಥ ಇವತ್ತು ಬರೆದಿದ್ದಾರೆ. ಇಲ್ಲ ತೊಗೊಂಡು ಹೋಗೋದು ಬೇಜಾರಾಯಿತು ಅಂದರೆ ವಿಷ್ಣು ಸಹಸ್ರನಾಮ ಅರ್ಥ ಅಂತ ಹೊಡೆದ್ರೆ ಸಾಕು, ನಮ್ಮ ಗೂಗಮ್ಮ ಹೇಳ್ಕೊಡ್ತಾಳೆ, ಬೇಕಾದಂಗೆ ಹೇಳ್ಕೊಡ್ತಾಳೆ. ಗೂಗಮ್ಮ ಹೇಳ್ಕೊಡ್ತಾಳೆ, ಯೂಟ್ಯೂಬಲ್ಲೂ ಬರುತ್ತೆ ನಿಮಗೆ. ಅದನ್ನು ಅರ್ಧ ಗಂಟೆ ದೇವಸ್ಥಾನದಲ್ಲಿ ಕೂತ್ಕೊಂಡು ಅರ್ಥ ಓದಿ ಬರಬೇಕು. ಅದಕ್ಕೆ ದೇವರನ್ನು ಸ್ತೋತ್ರ ಮಾಡುವಾಗ ಪುರುಷ ಸೂಕ್ತದಿಂದ ಸ್ತೋತ್ರ ಮಾಡಿದ್ರಂತೆ. ಸಹಸ್ರ ಶೀರ್ಷ ಪುರುಷ. ದೇವರ ಮಹಿಮೆ ಏನು ಅಂತ, ದೇವಸ್ಥಾನಕ್ಕೆ ಹೋಗೋದು ಏನು, ನಾವು ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ ಅಂತ ಯಾರು ನಿಮ್ಮನ್ನು ಟಿ ವಿಯವ್ರು ಕೇಳಿದ್ರೆ ಏನು ಉತ್ತರ ಕೊಡ್ತೀರಿ? మా నాయన పోయిండా, మా అమ్మ పోయిండా, మా తాత పోయిండా,
ನೆನಪುತ್ತು ನಾನಷ್ಟೇ. ಏನು ಬಂತಿದ್ರಿಂದ ಅರ್ಥ? ಪರಂಪರೆಯಾಗಿ ಹೋಗಿದ್ರಿಂದ ಜಿರಳೆನೂ ಇರುತ್ತಲ್ಲಿ, ದೇವಸ್ಥಾನದಲ್ಲಿ ಇಲಿಗಳೂ ಇರುತ್ತೆ, ಗುಬ್ಬಿಗಳಿರುತ್ತವೆ, ಕಾಗೆಗಳು ಓಡಾಡ್ತವೆ. ನಾವು ಹಾಗೆ ದೇವಸ್ಥಾನಕ್ಕೆ ಯಾಕೆ ಹೋಗೋದು ಅಂದರೆ ದೇವರಿಗೆ ಕೃತಜ್ಞತೆಯ ಸಮರ್ಪಣೆ. ಸ್ವಾಮಿ, ಪರಮಾದ್ಭುತವಾದ ಕಣ್ಣು ಕೊಟ್ಟಿದ್ದೀಯಾ, ಪರಮಾದ್ಭುತವಾದ ಕಿವಿಗಳು, ಪರಮಾದ್ಭುತವಾದ ವಾಸನೆ ನೋಡುವ ಮೂಗು, ರಸವನ್ನು ರುಚಿಯನ್ನು ತಿಳಿಯುವ ನಾಲಿಗೆ. ಮಗಳು ಪಕ್ಕದಲ್ಲಿ ಮಲಗಿರ್ತಾಳೆ, ಗಂಡ ಪಕ್ಕದಲ್ಲಿ ಮಲಗಿರ್ತಾನೆ. ಮಗ ಮಲಗಿರ್ತಾನೆ, ಗಂಡ ಮಲಗಿರ್ತಾನೆ. ಮಗನ ಮೈ ಮೇಲೆ ಕೈ ಹಾಕಿದರೆ ಭಾವನೆ ಬರಲ್ಲ, ಗಂಡನ ಮೈ ಮೇಲೆ ಕೈ ಹಾಕಿದರೆ ಬರುವ ಭಾವನೆಯೇ ಬೇರೆ. ಎಷ್ಟು ಸ್ಪರ್ಶದಲ್ಲಿ ಪರಮಾತ್ಮ ವ್ಯತ್ಯಾಸವನ್ನು ಮಾಡಿಕೊಟ್ಟಿದ್ದಾನೆ. ಸ್ವಾಮಿ, ಇದೆಲ್ಲ ಇಂದ್ರಿಯಗಳನ್ನು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರಗಳು ಇವೆಲ್ಲವನ್ನು ಕೊಟ್ಟಿದ್ದೀಯಾ, ಇದನ್ನು ನಿನ್ನ ಕಡೆಗೆ ಬರುವಂತೆ ಮಾಡುವ ವಿರುದ್ಧ ತಿಳಿಸಿಬಿಟ್ಟಿದ್ದೀಯಾ. ಇದನ್ನು ಕೇಳಬೇಕು. ಅದಕ್ಕೆ ಪುರುಷ ಸೂಕ್ತದಿಂದ ಸ್ತೋತ್ರ ಮಾಡಿದ್ದಾರೆ. ಪರಮಾತ್ಮ ಕೇಳಿದ್ದಾನೆ, ಹೌದು ನಾನು ಎಲ್ಲಿಗೆ ಬರಬೇಕು, ನಂದು ಅಪಾಯಿಂಟ್ಮೆಂಟ್ ಎಲ್ಲೆಲ್ಲಿದೆ ಅಂತ ಕೇಳಿದ ಪರಮಾತ್ಮ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ಸ್ವಾಮಿ ನಿಮಗೆ ಅಪಾಯಿಂಟ್ಮೆಂಟು ಕಶ್ಯಪರ ಮನೆಯಲ್ಲಿ ನೀನು ಹುಟ್ಟಬೇಕು. ಕಶ್ಯಪರು ಹಿಂದಕ್ಕೆ ವರುಣನ ಬಳಿಯಲ್ಲಿ ಹಸುಗಳನ್ನು ತೊಗೊಂಬಂದಿದ್ರಂತೆ ಯಾವುದೋ ಯಜ್ಞಕ್ಕಾಗಿ. ಇವಾಗ ನಮ್ಮಲ್ಲಿ ಉಂಟಲ್ಲ, ಯಾವುದೋ ಮದುವೆಗೆ ಹೋಗ್ತೀವಿ, ನಿಮ್ಮ ಡ್ರೆಸ್ ಕೊಡು ಅಂತ. ಇದು ಅವತ್ತಿಂದ ಬಂದಿದೆ. ಡ್ರೆಸ್ ಇಸ್ಕೊಂಬಂದು ಕೊಡೋದಿಲ್ಲ, ಬಂಗಾರ ಇಸ್ಕೊಂಬಂದು ಕೊಡೋದಿಲ್ಲ. ಗೊತ್ತೇ ಇಲ್ಲ ಅಂದರೆ ಏನು ಮಾಡಬೇಕು? ಆ ಕಶ್ಯಪ ವರುಣನ ಮನೆಯಿಂದ ತಂದಿದ್ದ. ಅವರಿಬ್ಬರು ಹೆಂಡಂದರು, ಕಶ್ಯಪನ ಹೆಂಡಂದ್ರು ಇಬ್ಬರು ಏನು ಮಾಡಿದ್ದಾರೆ, ಆ ಕಶ್ಯಪ ತನ್ನ ಹೆಂಡತಿಯ ರೋಹಿಣಿ ಮತ್ತು ಸುರಭಿಯ ಇಬ್ಬರ ಮಾತನ್ನು ಕೇಳಿ, ಕೊಡೋದು ಬ್ಯಾಡ್ರಿ, ಕೊಟ್ಟಿದ್ದಕ್ಕೆ ಪ್ರೂಫ್ ಇದೆಯಾ, CC ಕ್ಯಾಮ್ರಾ ಇದೆ ಅವ್ರ ಮನೆಯಲ್ಲಿ, ಕೊಟ್ಟಿದ್ದಕ್ಕೆ ಫೋಟೋ ತಗೊಂಡಿಲ್ಲ, ಬೇಡ ಅಂದ್ಬಿಟ್ಲು. ಅವರಿಬ್ಬರು ಹೆಂಡದನ್ನು ಮಾತನ್ನು ಕೇಳಿದಕ್ಕೆ ಆ ಇಬ್ಬರು ಹೆಂಡಂದ್ರು ಹುಟ್ಟಬೇಕಾಗಿ ಬಂತು. ಆ ಕಶ್ಯಪನೇ ವರುಣರ ಮನೆಯಿಂದ ತಂದಿದ್ದ ಇದನ್ನು ವರುಣ ಹೋಗಿ ಹೇಳ್ತಾನೆ ಬ್ರಹ್ಮದೇವರಿಗೆ, ಸ್ವಾಮಿ ನನ್ನ ಹಸುಗಳನ್ನು ತೊಗೊಂಡು ಹೋಗಿದ್ದಾನೆ, ತಂದು ಕೊಡ್ತಾ ಇಲ್ಲ, ಕೊಡೋಂದ್ರು ಕೊಡ್ತಾ ಇಲ್ಲ ಅಂತ ಬ್ರಹ್ಮದೇವರ ಬಗ್ಗೆ ಹೇಳಿದಾಗ ಬ್ರಹ್ಮದೇವರು ಶಾಪ ಕೊಡ್ತಾರೆ, ನೀನು ಕ್ಷತ್ರಿಯನಾಗಿ ಹುಟ್ಟು, ಗೋವುಗಳಿಂದಲೇ ನಿನ್ನ ಜೀವನವಾಗಲಿ ಅಂತ. ಅವನೇ ವಸುದೇವನಾಗಿ, ಕಶ್ಯಪರೇ ತಾವು ವಸುದೇವನಾಗಿ ಬಂದಿದ್ದಾರೆ. ದೇವಕಿ ದೇವಿಯೇ ಸಾಕ್ಷಾತ್ ಅದಿತಿ ಮತ್ತು ರೋಹಿಣಿ ಇವರಿಬ್ಬರು ಹೇಳಿಕೊಟ್ಟಿದ್ದರಿಂದ ಅವರಿಬ್ಬರು ಬಂದಿದ್ದಾರೆ. ಆಗ ದೇವತಾಸ್ ಪರಮಾತ್ಮ ಹಂಗೆ ಹೇಳ್ತಾ ಇದ್ದಾನೆ ಬ್ರಹ್ಮದೇವರು, ಸ್ವಾಮಿ ನಿನ್ನ ಸೇವಾ ಭಾಗ್ಯ ನಮಗೆ ಮೂಲ ರೂಪದಲ್ಲಿ ಸಿಗೋದಿಲ್ಲ, ಅದಕ್ಕೆ ನಾವೆಲ್ಲ ನೀ ಅವತಾರ ಮಾಡಿದಾಗ ನಾವೆಲ್ಲರೂ ಕೂಡ ನಿನ್ನ ಸೇವಾ ಮಾಡಲಿಕ್ಕೆ ಬರ್ತೀವಿ. ಜನಿಷ್ಯತೆ ತತ್ಪ್ರಿಯಾರ್ಥಂ ಸಂಭವಂತು ಸುರಸ್ತ್ರೀಯ, ಸಕಲ ದೇವತಾ ಸ್ತ್ರೀಯರು, ಅಪ್ಸರಾ ಸ್ತ್ರೀಯರು ಎಲ್ಲರೂ ಸಹಿತ ಅಲ್ಲಿ ಬರ್ತಕ್ಕಂಥವರಾಗಲಿ. ಆಮೇಲೆ ಬ್ರಹ್ಮದೇವರು ಹೇಳ್ತಾರೆ, ಸ್ವಾಮಿ ನೀನು ಹುಟ್ಟುವುದಕ್ಕಿಂತ ಮುಂಚೆ ಬ್ರಹ್ಮದೇವರನ್ನ ಬಲರಾಮ ಅಂದರೆ ಸಾಕ್ಷಾತ್ ಶೇಷ ಅವತಾರ ಮಾಡ್ತಾನೆ 7ನೇವನಾಗಿ. ಇನ್ನು 6 ಮಕ್ಕಳು ಹೋಗುತ್ತವೆ. 6ಆದ ಮೇಲೆ 7ನೇದ್ದು ಗರ್ಭ ಸಂಕ್ರಮಣ ಆಗತ್ತೆ. ದೇವಕಿ ದೇವಿಯ ಗರ್ಭದಿಂದ ರೋಹಿಣಿಯ ದೇವಿಯ ಗರ್ಭ ಸಂಕ್ರಮಣ ಚೇಂಜ್ ಆಗತ್ತೆ. 8ನೇವನಾಗಿ ನೀವು ಹುಟ್ಟಬೇಕು. ಪರಮಾತ್ಮ ಕೇಳಿದ 6 ಜನ ಯಾರು? ಇದೆಲ್ಲ ನೀವು ಕೇಳಿದ್ದೀರಿ, ಹರಿವಂಶದ ಪುರಾಣದಲ್ಲಿ ಇದನ್ನು ಕೇಳಿದ್ದೀರಿ, ಭಾಗವತದಲ್ಲಿದೆ. ದೇವಲರು ಅಂತ, ಅಸಿತ ದೇವಲರು ಅಂತ ಒಬ್ಬ ಋಷಿಗಳು, ಅವರು ತುಂಬ ಕಷ್ಟದಿಂದ ವ್ರತನೇಮಗಳನ್ನು ಮಾಡ್ತಿರ್ತಾರೆ. ತುಂಬ ವ್ರತನೇಮಗಳನ್ನು ಮಾಡತಕ್ಕಂಥವರಿಗೆ, ತೀರ್ಥಯಾತ್ರೆ ಮಾಡೋರಿಗೆ ದೇಹ ಕೃಶವಾಗಿ ಬಿಡುತ್ತೆ, ತಳ್ಳಗಾಗಿ ಬಿಡುತ್ತೆ. ಆಗ ಅಸಿತ ದೇವಲ ಋಷಿಗಳನ್ನು ಮರೀಚಿ ಋಷಿಗಳ ಮಕ್ಕಳು 6 ಜನ ಬಹಳ ಅಪಹಾಸ್ಯ ಮಾಡಿಬಿಡ್ತಾರೆ. ನಿಮಗೆ ಕಾಮಜ್ವರ, ಅದಕ್ಕೆ ನೀವು ಹೀಗಾಗಿದ್ದೀರಿ, ಸಿಟ್ಟು ಬರುತ್ತೆ, ನೀವೆಲ್ಲ ದೈತ್ಯರಾಗಿ ಹುಟ್ಟಿರಿ ಅಂತ ಶಾಪವನ್ನು ಕೊಡ್ತಾರೆ. ಅವರೆಲ್ಲ ಹಿರಣ್ಯಾಕ್ಷನ ಮೊಮ್ಮಕ್ಕಳಾಗಿ, ಕಾಲನೇಮಿಗೆ ಮಕ್ಕಳಾಗಿ, ಹಿರಣ್ಯಾಕ್ಷನ ಮಗ ಕಾಲನೇಮಿ, ಕಾಲನೇಮಿಯ ಮಕ್ಕಳಾಗಿ 6 ಜನ ಹುಡ್ತಾರೆ. ಇವರು 6 ಜನ ದೈತ್ಯರಲ್ಲಿ ಏನಪ್ಪ ವಿಚಾರ ಅಂದರೆ, ನಿಮ್ಮ ಶೆಟ್ರು ಮನೆಯಲ್ಲಿ ಏನು ಹೇಳ್ಕೊಡ್ರಿ ಬಿಡ್ರಿ, ಸೈನ್ಸ್ ಹೇಳ್ಕೊಡಲ್ಲ, ಸೋಷಿಯಲ್ ಹೇಳ್ಕೊಡಲ್ಲ, ಮ್ಯಾಥಮೆಟಿಕ್ಸ್ ಮಾತ್ರ. ಅದು ರಕ್ತಗತ ಜೀನ್ಸಲ್ಲೇ ಬಂದಿರುತ್ತೆ. 2 ಪದ ಇರಲಿ ಎಂತ ಅಂದ್ರೆ ಟಕ್ ಅಂತ ಹೇಳ್ತಾನೆ ಅವನು, ಯಾಕಂದ್ರೆ ಜೀನ್ಸ್ ಅದು. ಹಾಗೆ ದೈತ್ಯರ ಮನೆಯಲ್ಲಿ ಹುಟ್ಟಿದ ಕೂಡಲೇ ಏನು ಕೆಲಸ ಅಂದರೆ ಪರಮಾತ್ಮನ ಕುರಿತು ತಪಸ್ಸು ಮಾಡೋದು. ತಪಸ್ಸು ಮಾಡಿ ನಾವು ಹುಟ್ಟಿರ್ತಾರೆ, ಇನ್ನು 16 ವರ್ಷ ಆಗಿರುತ್ತೆ. 16 ವರ್ಷಕ್ಕೆ ಆಗಲೇ ನಾವು ಮತ್ತೆ ಸಾಯಬಾರದು ಅಂತ ವರವನ್ನು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿ 6 ಜನರು ಬ್ರಾಹ್ಮಣರ ಮಕ್ಕಳು ಇಲ್ಲಿ ದಾನವರಾಗಿ ಹುಟ್ಟಿದ್ದಾರೆ. ದಾನವರಾಗಿ ಹುಟ್ಟಿ ತಪಸ್ಸನ್ನು ಮಾಡಿದ್ದಾರೆ. ತಪಸ್ಸನ್ನು ಮಾಡಿ ಬ್ರಹ್ಮದೇವರು ಕೊಟ್ಟಿದ್ದಾರೆ. ತಪಸ್ಸು ಮಾಡಿ ವರವನ್ನು ತಗೊಂಡು ಬರ್ತಾ ಇರುವ ಹೊತ್ತಿಗೆ ಕಾಲನೇಮಿ ತಂದೆ ಹಿರಣ್ಯಕಶಿಪು ಬಂದ, ಎಲ್ಲಿಗೆ ಹೋಗಿದ್ರಿ ಅಂತ. ಹಿಂಗೆ ನಾವು ವರವನ್ನು ಬೇಡಲಿಕ್ಕೆ ಹೋಗಿದ್ವಿ, ನಾನೇ ಕೊಡ್ತಾ ಇದ್ದೆ, ನೀವು ಯಾಕೆ ಅಲ್ಲಿಗೆ ಹೋದ್ರಿಂದ. ಅಲ್ಲ, ನೀ ಕೇಳಿದ್ದು ಬ್ರಹ್ಮದೇವರ ಹತ್ರ ತಾನೆ. ಅವಾಗ ಕೇಳಿದ್ದೆ ನಾನು, ಅವಾಗ APMCಗೆ ಹೋಗಿ ನಾನೇ ಸಾಮಾನು ತರ್ತಿದ್ದೆ, ನೀವು ಯಾಕೆ ಹೋದ್ರಿ? ಇವಾಗ ನೀವು APMCಗೆ ಹೋಗಬಾರ್ದು, ನಮ್ಮ ಕಿರಾಣಿ ಅಂಗಡಿ ನಮ್ಮ ಕೌಂಟ್ರ್ ಇದೆ, ಏರಿಯಾದಲ್ಲಿದೆ, ಇಲ್ಲೇ ತರಬೇಕು, ನೀವು ಹೋಗಬಾರ್ದು. ನಾನು APMCಗೆ ಹೋಗಿದ್ದೆ, ಅವತ್ತು ಬ್ರಹ್ಮದೇವರ ಹತ್ರ APMC ಹತ್ರಕ್ಕೆ ಹೋಗಿದ್ದೆ, ನೀವು ಯಾಕೆ ಹೋದ್ರಿ? ಹೋಗಬಾರ್ದು, ಹೋಗದೇ ಇರಬಾರ್ದು. ಮತ್ತು ಹೋಗಿದ್ದೀರಾದ್ರಿಂದ ವರ ಅಂತೂ ಇಸ್ಕೊಂಡಿಲ್ಲ, ನನ್ನ ಹತ್ರ ಶಾಪನಾರು ಇಸ್ಕೊಳ್ರಿ, ನೀವು ನಿಮ್ಮ ಅಪ್ಪನ ಕೈಯಲ್ಲೇ ಸಾಯಿರಿ ಅಂತ. ಬ್ರಹ್ಮದೇವರ ಹತ್ರ ಸಾಯಬಾರದು ಅಂತ ತಮ್ಮ ಅಪ್ಪನ ಕೈಯಿಂದಲೇ ಸಾಯಿರಿ ಅಂತ ಹಿರಣ್ಯಕಶಿಪುವಿನ ಶಾಪ. ಇವೆರಡನ್ನು ದುರ್ಗಾದೇವಿ ಏನು ಮಾಡ್ತಾ ಇದ್ದಾಳೆ, ಪಾತಾಳ ಲೋಕದಲ್ಲಿದ್ದ ಆ ಮಕ್ಕಳನ್ನು ತಂದು, ಅಂದರೆ ಮಕ್ಕಳ ಬಾಡಿ ಸಾಯಲಿಲ್ಲ, ಒಳಗಿರುವ ಸೋಲನ್ನು, ಒಂದು ಅಂಶ, ಜೀವದ ಒಂದು ಅಂಶವನ್ನು, ಹೆಂಗೆ
ಜೀವದ ಒಂದು ಅಂಶ ನಿಮಗೆಲ್ಲ ಅನುಭವ ಇದೆ, ಆದರೆ ಹೇಳಲಿಕ್ಕೆ ಬರೋಲ್ಲ. ನೀವು ಮಲಗಿದಾಗ ರಾತ್ರಿ ಸ್ವಪ್ನದಲ್ಲಿ ನಾ ಮಂತ್ರಾಲಯಕ್ಕೆ ಹೋಗಿದ್ದೆ, ನಮ್ಮ ಮನೆಗೆ ನೀವು ಬಂದಿದ್ರಿ ಅಂತ ಇವರಂತಾರೆ. ಅವ್ರ ಮನೆಗೆ ನಿಮ್ಮ ಮನಸ್ಸಿಗೆ ದೊಡ್ಡ ದೇಹ ಬರಕ್ಕೆ ಸಾಧ್ಯವಾ? ಅವ್ರು ಅಲ್ಲೇ ಇರ್ತಾರೆ. ಮತ್ತು ಬಂದಿದ್ದ್ಯಾರು? ಪರಮಾತ್ಮ ಜೀವರ ಒಂದು ಅಂಶವನ್ನು ತೆಗೆದು, ಅಂದರೆ ಹತ್ತಿ ಇಷ್ಟಿರುತ್ತೆ, ಹತ್ತಿಯ ಒಂದು ಅಂಶ ತೆಗೆದು, ಆ ಹತ್ತಿ ಅಂಶವನ್ನು ತೆಗೆದು ಇಲ್ಲಿ ಕರ್ಕೊಂಬಂದು ಅದು ಕೆಲಸ ಮಾಡಿ ಮತ್ತೆ ಅದನ್ನು ಹತ್ತಿಗೆ ಸೇರಿಸಿಬಿಡ್ತಾನೆ. ಹಾಗೆ ಪರಮಾತ್ಮ ಜೀವರನ್ನು ಇಲ್ಲಿಂದ ಕರ್ಕೊಂಡು ಹೋಗಿ ತಿರುಪತಿಗೆ ಹೋಗಿದ್ದೆ, ನಮ್ಮ ಮನೆಗೆ ಬಂದಿದ್ರಿ, ಅವರ ಮನೆಗೆ ಬಂದಿದ್ರಿ ಅಂತ ಹೀಗೆಲ್ಲವೋ ಹಾಗೆ ಪರಮಾತ್ಮ ತಾನೇನು ಮಾಡಿದ್ದಾನೆ, ದುರ್ಗಾದೇವಿ ಆ ದೇಹದ ಒಳಗಿರುವ ಜೀವನನ್ನು ತಂದು ದೇವಕಿ ದೇವಿಯ ಗರ್ಭಕ್ಕೆ ಹಾಕೋದು. ದೇವಕಿ ದೇವಿಯ ಮನೆಯಲ್ಲಿ ಹುಟ್ಟಿದ ಆ ಮಗುವನ್ನು ಕಾಲನೇಮಿಯ ಅವತಾರಿಯಾಗಿರ್ತಕ್ಕಂಥ ಕಂಸ ತಾನು ಕೊಂದು ಹಾಕೋದು. ಇದು ದುರ್ಗಾದೇವಿ ಮತ್ತೆ ಆ ಮಗುವಿನ ಬಾಡಿ ಸತ್ತೋದು ಕೂಡಲೇ ಜೀವ ತಗೊಂಡೋಗಿ ಮತ್ತೆ ಅಲ್ಲಿಗೆ ಸೇರಿಸ್ಬಿಡೋದು. ತಂದೆ ಕೈಯಲ್ಲಿ ಸತ್ತಂತೂ ಆಯಿತು, ಬಾಡಿ ಅವಧ್ಯವೂ ಆಯಿತು. ಹೀಗೆ 6 ಜನ ಸಾಯ್ತಾರೆ ಸ್ವಾಮಿ. 7ನೇವನಾಗಿ ನೀ ಅವತಾರವನ್ನು ಮಾಡಬೇಕು. ಪರಮಾತ್ಮ ಕೇಳಿದ, ಬ್ರಹ್ಮ ನೀ ಬರಲ್ವಾ? ಇಲ್ಲ ಸ್ವಾಮಿ, ನಾ ಬರಲ್ಲ, ನಾನು ಫುಲ್ ರಿಟೈರ್ಡ್ ಇವಾಗ, ನನಗೆ ಅವತಾರವೇ ಇಲ್ಲ. ಯಾಕೆಂದರೆ ನಾನು ಹಿಂದಿನ ಮಧ್ವಾವತಾರದಲ್ಲಿ, ಭೀಮಾವತಾರದಲ್ಲಿ, ಹನುಮಾವತಾರದಲ್ಲಿ, ಇನ್ನೂ ಅನೇಕ ಅವತಾರಗಳಲ್ಲಿ ಬೇಕಾಷ್ಟು ಕೆಲಸಗಳನ್ನು ನಾನು ಮಾಡಿದ್ದೇನೆ, ಈಗ ನಾನೇನು ಮಕ್ಕಲ್ಲ ಅಂತ ಬ್ರಹ್ಮದೇವರು ಹೇಳಿದ. ನಾನು ಅಲ್ಲಲ್ಲೇ ಒಬ್ಬೊಬ್ಬರೊಳಗೆ ಅಂಶದಿಂದ ಬಂದು ನಾನು ಕೆಲಸವನ್ನು ಮಾಡಿಕೊಂಡು ಹೋಗ್ತೀನಿ ಅಂತ ಬ್ರಹ್ಮದೇವರಂದಿದ್ದಾರೆ. ವಾಯುದೇವರು ಬರ್ತಾರೆ ಸ್ವಾಮಿ, ಹನುಮ ಭೀಮ ಮಧ್ವರಾಗಿ ಭೀಮನಾಗಿ ಬರ್ತಾನೆ ಹನುಮ, ನಮ್ಮ ವಾಯುದೇವರು ಬರ್ತಾರೆ. ಇಂದ್ರ ಅರ್ಜುನನಾಗಿ ಬರ್ತಾನೆ. ಹೀಗೆ ಒಬ್ಬೊಬ್ಬ ದೇವತೆಗಳು ಸಹಿತ ಬರ್ತಾರೆ. ಯಮರಾಜ 3 ಸಲ ಅವತಾರವನ್ನು ಮಾಡ್ತಾನೆ, ವಿದುರನಾಗಿ ಮಾಡ್ತಾನೆ, ತಾನು ಧರ್ಮರಾಜನಾಗಿ ಅವತಾರವನ್ನು ಮಾಡ್ತಾನೆ, ಭೀಮ ವಾಯುವಾಗಿ, ಇಂದ್ರ ಅರ್ಜುನನಾಗಿ, ನಕುಲ ಸಹದೇವರೇ ಅಶ್ವಿನಿ ದೇವತೆಗಳಾಗಿ, ಹೀಗೆ ಸಕಲ ದೇವತೆಗಳು ಅವತಾರವನ್ನು ಮಾಡ್ತಾ ಇದ್ದಾರೆ. ಮತ್ತು ಬಲರಾಮ ಯಾಕೆ ನನಗೆ ಅಣ್ಣ ಅಂತ ಕೇಳಿದೆ. ಅದಕ್ಕೆ ಪರಮಾತ್ಮ ಹೇಳಿದ, ಅಗ್ರದೋ ಭವಿತಾ ದೇವೋ ಹರೇ ಪ್ರೇಚಿಕೀರ್ಷಯ, ನಿನಗೆ ಒಳ್ಳೆಯದು ಮಾಡಲಿಕ್ಕೆ ಬಲರಾಮ ದೊಡ್ಡವನಾಗಿ ಬರ್ತಾ ಇದ್ದಾನೆ. ಯಾಕೆಂದರೆ ಹಿಂದಿನ ಜನ್ಮದಲ್ಲಿ ಹೆಚ್ಚು ಪುಣ್ಯ ಮಾಡಿಬಿಟ್ಟಿದ್ದಾನೆ. ಆ ಹೆಚ್ಚು ಪುಣ್ಯ ಮಾಡಿದ್ದನ್ನು ಕಳ್ಕೊಳ್ಳಿಕ್ಕೆ ಬಲರಾಮ ಏನಾಗಿದ್ದಾನೆ, ಇವತ್ತು ಅಣ್ಣನಾಗಿದ್ದಾನೆ. ಅವಾಗೆಲ್ಲ ರಾಮನಿಗೆ, ಇದೇ ಕೃಷ್ಣನಿಗೆ ರಾಮನಾಗಿ ನಮಸ್ಕಾರ ಮಾಡುತ್ತಿದ್ದ, ಸೇವೆ ಮಾಡುತ್ತಿದ್ದ. ಇವಾಗ ಕೃಷ್ಣನಾಗಿ ಸೇವೆ ಮಾಡಿ ಬಲರಾಮನಲ್ಲಿದ್ದ ಪುಣ್ಯವನ್ನು ಸಕ್ ಮಾಡಿಬಿಟ್ಟ. ಇದು ನಮ್ಗೆ ಗೊತ್ತಾಗಲ್ಲ. ನಮ್ಮನ್ನು ಯಾರೋ ಸೇವೆ ಮಾಡ್ತಾರೆ, ತುಂಬ ಸೇವೆ ಮಾಡಿದ್ರೆ ನಮಗೆ ಮನಸ್ಸು ಉಬ್ಬಿಬಿಡುತ್ತೆ. ಏನು ಬೇಡ, ನಾವು ಬಿಚ್ಚಾಕಿದ ಬಟ್ಟೆ ಹಿಂಡಾಕಿದ್ರೆ ಸಾಕ್ರಿ, ಎಷ್ಟು ಆನಂದ ಆಗುತ್ತೆ, ಓ ನಮಗೆ ಒಳ್ಳೆ ಸೇವೆ ಮಾಡಿದ್ರು ಅಂತ. ಬಟ್ ಅದರಲ್ಲಿ ಏನಾಗುತ್ತೆ ಅಂದರೆ ಹೆಚ್ಚು ಪುಣ್ಯ ಅವರಿಗೆ ಹೋಗಿಬಿಡುತ್ತೆ. ಹಾಗಾಗಿ ಅಗ್ರತೋ ಭವಿತಾ ದೇವೋ ಹರೇ ಪ್ರೇಚಿಕೀರ್ಷಯ, ಹೀಗೆ 8ನೇ ಮಗನಾಗಿ ನೀನು ಅವತಾರವನ್ನು ಮಾಡಬೇಕು ಅಂತ. ಯಾಕೆ 8ನೇವನಾಗಿ ಅವತಾರ ಮಾಡಬೇಕು ಅಂದರೆ, ವಸುದೇವನ ದೇವಕಿ ದೇವಿಯ ಇಬ್ಬರ ವಿವಾಹ ಮಹೋತ್ಸವ. ವಿವಾಹ ಮಹೋತ್ಸವದಲ್ಲಿ ಒಳ್ಳೆ ಕುದುರೆಗಳ ಲಗಾಮನ್ನು ತಾನೇ ಹಿಡಿದು ಹೋಗ್ತಾ ಇದ್ದಾನೆ ಕಂಸ. ಅವನು ಉಗ್ರಸೇನನ ಮಗ. ದೇವಕ ಮತ್ತು ಉಗ್ರಸೇನ ಇವರಿಬ್ಬರು, ದೇವಕಿ ದೇವಿ ದೇವಕನ ಮಗ, ಉಗ್ರಸೇನನ ಮಗ ಕಂಸ. ಅವರಿಬ್ಬರು ಸಹಿತ ಅಣ್ಣ ತಂಗಿಯರಾಗಬೇಕು. ಹಾಗಾಗಿ ಕಂಸ ತಾನೇನು ಮಾಡಿದ್ದಾನೆ, ಮದುವೆಯಲ್ಲಿ ಪತಿ ಪ್ರಗ್ರಹಿಣಂ ರಶ್ಮಿಂ, ಆ ಕುದುರೆಗಳ ಲಗಾಮನ್ನು ಹಿಡಿದು ತಾನೇ ಅವಳ ಮೆರವಣಿಗೆ ಮಾಡ್ತಾ ಇದ್ದಾನೆ. ದುಷ್ಟರಿಗೆ ಸಂತೋಷವಾಗಿರಲಿಕ್ಕೆ ಬಿಡಬಾರದು ಅಂತ ವಾಯುದೇವರು ಅಶರೀರವಾಣಿ, ಆಕಾಶವಾಣಿ ಅಂತಾರಲ್ಲ, ಆಕಾಶವಾಣಿ ಅಂದರೆ ಯಾವುದದು? ವಾಯುದೇವರಿಗೆ ಶರೀರದ ಅಭಿಮಾನ ಇಲ್ಲ, ಅದಕ್ಕೆ ಅಶರೀರ ಅಂತ ಅವರಿಗೆ ಹೆಸರು. ವಾಯುದೇವರು ಅಶರೀರವಾಣಿಯಾಗಿ ಮಾತನ್ನು ಹೇಳ್ತಾರಲ್ಲ, ಕಂಸ ಯಾವಳನ್ನು ನೀನು ಮೆರವಣಿಗೆ ಮಾಡ್ತಾ ಇದೆಯೋ ಇವಳ 8ನೆಯ ಗರ್ಭ ನಿನ್ನನ್ನು ಸಂಹಾರ ಮಾಡುತ್ತೆ ಅಂದುಕೊಳ್ಳೆ. ವಸುದೇವ ನೋಡ್ರಿ ಹೇಗಿರ್ತಾರೆ, ಮೇಲ್ನೋಟಕ್ಕೆ ಚೆನ್ನಾಗಿರ್ತಾರೆ, ಟೈಮ್ ಸಿಕ್ಕರೆ ತುಂಡರಿಸಿ ಬಿಡಬೇಕು ಅಂತ. ಇದು ಕೇಳಿದ ಕೂಡಲೇ ಕಂಸ ಹೊರೆಯಿಂದ ಕತ್ತಿ ತೆಗೆದುಬಿಟ್ಟ. ಪಂಚಾಂಗ ಇದ್ದರೆ ತಾನೇ ಮನೆಯಲ್ಲಿ ಏಕಾದಶಿ ಗೊತ್ತಾಗತ್ತೆ, ಪಂಚಾಂಗವೇ ಇಲ್ಲದೆ ಇದ್ದರೆ. ನಮ್ಮನೇಲಿ ಅಮಾವಾಸ್ಯೆ ಇಲ್ಲ ಸರ್, ಯಾಕಿಲ್ಲ? ಪಂಚಾಂಗ ಇಲ್ಲ. ಪಂಚಾಂಗ ಇಲ್ಲದೆ ಇದ್ರೆ ಚಂದ್ರ ಬರೋದು ಬಿಡ್ತಾನ, ನಿಲ್ಲತ್ತ, ಯಾವುದೂ ಇಲ್ಲ. ಹಾಗಾಗಿ ವಸುದೇವ ಇವಳನ್ನೇ ಕೊಂದು ಬಿಡ್ತೀನಿ, ನಮ್ಮ ಕಂಸ ಕೊಂದು ಬಿಡ್ತೀನಿ ಅಂತ. ವಸುದೇವ ಯಾವತ್ತು ಆಪತ್ತು ಬಂದಾಗ ಬಹಳ ವಿಧವಾಗಿ ಅದನ್ನು ತಪ್ಪಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು, ಬಹುವಿಧವಾಗಿ ಪ್ರಯತ್ನ ಮಾಡಬೇಕು, ಬಿಡಬಾರದು. ಅದಕ್ಕೆ ವಸುದೇವ ಅಂದ, ಮೊದಲು ಹೇಳ್ತಾನೆ, ಇವಳಲ್ಲಿ ಹುಟ್ಟಿದ ಎಲ್ಲ ಮಕ್ಕಳನ್ನು ನಿನಗೆ ನಾನು ತಂದು ಕೊಟ್ಟು ಬಿಡ್ತೀನಿ, ಚಿಂತೆ ಮಾಡಬೇಡ. ಅವನು ಹೀಗೆ ಹೇಳ್ದ, ಎಲ್ಲ ಮಕ್ಕಳನ್ನು ನೀನು ಏನು ಬೇಕಾದ್ರೂ ಮಾಡ್ಕೊ, ತಂದು ಕೊಟ್ಬಿಡ್ತೀನಿ. ಅವನ ಆಲೋಚನೆ ಏನಿತ್ತಪ್ಪ ಅಂದರೆ, ಒಂದೊಮ್ಮೆ ನನಗೆ ಮಕ್ಕಳಾಗದೇ ಇರ್ಬೋದು ನೋಡ್ರಿ. ಅವನ ಆಲೋಚನೆ ಬೀಸೋದೊಡನೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಿತು, ಅಥವಾ ನನ್ನ ಹೆಂಡತಿ ಸತ್ತೋಗ್ಬೋದು, ನಾನೇ ಸತ್ತೋಗ್ಬೋದು, 8 ಮಕ್ಕಳಾಗೋದ್ರೊಳಗೆ ಕಂಸನೇ ಸತ್ತೋಗ್ಬೋದು. ವಿಧಿಯ ಆಟ ಯಾರಿಗೆ ಗೊತ್ತು ಅಂದ. ಒಪ್ಪಿಬಿಡ್ತೀನಿ ಅಂತಂದ. 1ನೇ ಗರ್ಭ ಕೀರ್ತಿವಂತ ಅಂತಾಗಿದ್ದಾನೆ. ಕೀರ್ತಿವಂತ ಅಂತಕ್ಕಂಥವನಾದಾಗ ಆ ಕೀರ್ತಿವಂತನನ್ನು ಮಗುವನ್ನು ತೊಗೊಂಡೋಗಿ ಕೊಡ್ತಾನೆ. ತೊಗೊಂಡು ಆ ಮಗುವನ್ನು ತೊಗೊಂಡೋಗಿ ಕೊಟ್ಟಾಗ ಕಂಸನಂತಹ ಪಾಪಿಗೂ ಕೂಡ ಆ ಮಗುವನ್ನು ನೋಡಿ ಕೊಲ್ಲಲು ಮನಸ್ಸು ಬರೋದಿಲ್ಲ. ಭಾವ, ಈ ಕೂಸು ಇದನ್ನು ಯಾಕೆ ಕೊಲ್ಲಲಿ ನಾನು,
ಬೇಡ ಅಂತ ಬಿಟ್ಟುಬಿಡ್ತಾನೆ. ಬಿಟ್ಟು ಕೂಡಲೇ ನಾರದರು ಬರ್ತಾರೆ. ನಾರದರಿಗೆ ಕಂಸ ಯಾರು ಅಂತ ಸ್ಪೆಷಲ್ಲಾಗಿ ಗೊತ್ತು. ಅವರು ಕಂಸನ DNA ಟೆಸ್ಟ್ ಮಾಡಿ ನೋಡಿದ್ರು. ಭಾಳ ಚೆನ್ನಾಗಿ ನೋಡಿದ್ರು. DNA ಏನು ನೋಡಿದ್ರು ಅಂದರೆ, ಕಂಸ ನೀನು ಯಾರು ಗೊತ್ತಾ ಅಂದರು. ಸ್ವಾಮಿ ನಾನು ಯಾರು? ನೀನು ಎಲ್ಲಿ ಬೆಳೆದಿದ್ದಿ ಗೊತ್ತಾ? ನೀನು ಬೇಬಿ ಸಿಟ್ಟಿಂಗ್ ಸೆಂಟ್ರಲ್ಲಿ ಬೆಳೆದವ ನೀನು. ಸ್ವಾಮಿ ನಮ್ಮಮ್ಮ. ನಿಮ್ಮಮ್ಮ ಅಲ್ಲ, ದ್ರುಮಿಲ ಎಂಬತಕ್ಕಂತಹ ಒಬ್ಬ ಅಸುರ ನಿಮ್ಮಮ್ಮ. ಹೊರಗಾದ ದಿವಸದಲ್ಲಿ ರೂಲ್ಸ್ ಎಲ್ಲ ಇದೆ ನಮ್ಮಲ್ಲಿ. ಹೊರಗಾದ 3 ದಿವಸ ತಲೆ ಹಣಿದುಕೊಳ್ಳಬಾರದು, ಹೂವು ಮುಡಿಯಬಾರದು, ಅಲಂಕಾರ ಮಾಡಿಕೊಳ್ಳಬಾರದು, ಸ್ನಾನ ಮಾಡಬಾರ್ದು ಅಂತ. ನಿಮ್ಮಮ್ಮ ಪದ್ಮಾವತಿ ಉಗ್ರಸೇನ ರಾಜನ ಮಡದಿ. ಆಕೆ ಜಲವಿಹಾರಕ್ಕೆ ಹೋಗಿದ್ದಾಳೆ. ಸ್ವಿಮ್ಮಿಂಗ್ ಪೂಲ್ಗೆ ಸ್ನಾನ ಮಾಡಿ ವಿಹಾರ ಮಾಡಲಿಕ್ಕೆ ಹೋಗಿದ್ದಾಳೆ. ಆಗ ದ್ರುಮಿಲ ಎಂಬತಕ್ಕಂಥ ಒಬ್ಬ ವ್ಯಕ್ತಿ ಗಂಧರ್ವ ತಾನು ಉಗ್ರಸೇನ ರಾಜನ ವೇಷ ಹಾಕ್ಕೊಂಡು ಬಂದು ಈ ಪದ್ಮಾವತಿಯನ್ನು ತಾನೇ ಗಂಡ ಬಂದಿದ್ದಾನೆ ಅಂತ ಇವಳು ಸೇರಿಬಿಟ್ಟಿದ್ದರಿಂದ ಇವಳು ಗರ್ಭ ನಿರ್ಧಾರ ಆಗೋಯ್ತು. ಗರ್ಭ ನಿರ್ಧಾರ ಆದಮೇಲೆ ಅವಳಿಗೆ ಗೊತ್ತಾಯಿತು, ಇದು ನನ್ನ ಗಂಡನ ಸ್ಟೈಲ್ ಅಲ್ಲ, ನನ್ನ ಗಂಡ ಹೀಗೆ ನನ್ನ ಜೊತೆಗೆ ವಿಹಾರ ಮಾಡಲ್ಲ, ಇವನು ಯಾರೋ ಅಯೋಗ್ಯ ಬಂದಿದ್ದಾನೆ ಅಂತ. ಯಾರು ನೀನು ಅಂತ ಜಬರಿಸಿ ಕೇಳಿದಾಗ ಅವನು ತನ್ನ ನಿಜ ಸ್ವರೂಪ ತೋರಿಸ್ತಾನೆ. ಹಾಗಾದರೆ ನಿನ್ನ ಗರ್ಭವನ್ನು ಕೊಂದು ಬಿಡ್ತೀನಿ, ಕೊಲ್ಲಲಿಕ್ಕಾಗಲ್ಲ, ನಿನಗೆ ಪಾತಿವ್ರತ್ಯ ಭಂಗ ಆಗಿದೆ, ನೀ ಖಂಡಿತವಾಗಿ ನನ್ನನ್ನು ಈ ಮಗುವನ್ನು ಕೊಲ್ಲಿಕ್ಕಾಗಲ್ಲ. ಹಾಗಾದರೆ ನಿನ್ನ ಮಗ ಯಾರು ಹುಡ್ತಾನೆ ನನ್ನ ಗರ್ಭದಲ್ಲಿ ಅವ ಕುಲಪಾಂಸಕನಾಗಲಿ, ಇಡೀ ಯಾದವರ ಕುಲಕ್ಕೆ ನಾಚಿಕೆಗೊಳಿಸುವಂಥ ಕೆಲಸ ಮಾಡೋನಾಗಲಿ ಅಂತ ಶಾಪ ಕೊಡ್ತಾಳೆ. ಅದಕ್ಕೆ ಪದ್ಮಾವತಿ ಉಗ್ರಸೇನ ರಾಜನ ಮಡದಿ ಪದ್ಮಾವತಿ ಗರ್ಭಿಣಿ ಆಗುವ ತನಕ ಯಾರಿಗೂ ಹೇಳಿಲ್ಲ. ಆಮೇಲೆ ಯಾರು ಮುಂದೆ ಹೇಳಿಕ್ಕಾಗತ್ತೆ ರಹಸ್ಯವನ್ನು? ಅವಳಿಗೆ ಗರ್ಭ ಆಗಿ ಪ್ರಸವ ಆಯಿತು. ಪ್ರಸವ ಆದ ಮೇಲೆ ಮಗುವಿಗೆ ಹಾಲು ಕೊಡಲಿಲ್ಲ ಅವಳು. ಯಾಕೆ ಕೊಡಲಿಲ್ಲ ಅಂದರೆ ಮಗುವಿಗೆ ಹಾಲು ಕೊಟ್ಟರೆ ಅಭಿಮಾನ ಬಂದುಬಿಡುತ್ತೆ. ಅದು ಯಾರಿಗೂ ಹುಟ್ಟಿದ್ದು, ಗಂಡನಿಗೆ ಹುಟ್ಟಿದ್ದಲ್ಲ, ಬೇಡ ಅಂತ ಅವಳು ಏನು ಮಾಡ್ತಾಳೆ ಪದ್ಮಾವತಿ, ಹಾಲು ಕೊಡೋದಿಲ್ಲ. ಅದರ ಮಗು ಅಳ್ತಾ ಇದೆ. ಉಗ್ರಸೇನ ರಾಜ ಬಂದ, ಎಲ್ಲ ಪಾಪಿ ಎಂಥ ಚಂಡಾಲಿ ಇದ್ದೀನಿ ನೀನು, ಮಗುವಿಗೆ ಹಾಲು ಕೊಡಲೇಬೇಕು, ಕೊಡು ಅಂತ ಒತ್ತಾಯ ಮಾಡುವ ಅವಳ ಸ್ತನ್ಯವನ್ನು ಮಗುವಿನ ಬಾಯಲ್ಲಿಟ್ಟಾಗ ಇವನು ಹುಟ್ಟಿದ ಕೂಡಲೇ ಅವಳ ಅಮ್ಮನ ಆ ಎದೆಯನ್ನು ಕಿತ್ತು ಬಿಟ್ಟಿದ್ದಾನಂತ. ಅದಕ್ಕೆ ಅವನಿಗೆ ಇನ್ನೂ ನಾಮಕರಣ ಆಗಿಲ್ಲ. ಕಂಸ ಹಿಂಸಾಯಾಮ್ ಅಂತ ಸಂಸ್ಕೃತದಲ್ಲಿ ಕಂಸ ಹಿಂಸಾಯಾಮ್, ಹಿಂಸೆ ಮಾಡಿದ್ದರಿಂದ ಅವನಿಗೆ ಕಂಸ ಅಂತ. ಇದಿಷ್ಟನ್ನು ನಾರದರು ಅವನಿಗೆ ಹೇಳಿದರು, ಪಾಪಿನಿ ಇಂಥವನು. ವಸುದೇವ ಯಾರು ಗೊತ್ತಾ? ಸಾಕ್ಷಾತ್ ದೇವತೆಗಳು. ವಸುದೇವ ದೇವಕಿಯರು ದೇವತೆಗಳು. 8ನೇ ಗರ್ಭ ಯಾರು ಗೊತ್ತಾ? ಸಾಕ್ಷಾತ್ ಪರಮಾತ್ಮನೇ ಹುಡ್ತಾನೆ. ಸ್ವಾಮಿ 8ನೇ ಇರ್ತಾನೆ, ಆರಾಮಾಗಿ ಸೀರಿಯಲ್ ನೋಡ್ಕೊಂಡಿದ್ದೀನಿ, ಯಾಕೆ ತೊಂದರೆ ಮಾಡ್ತೀರಿ, ಪಬ್ಜಿ ಗಿಬ್ಜಿ ಆಟಾಡ್ಕೊಂಡಿದ್ದೀನಿ, ಯಾಕೆ ಪ್ರಾಣ ತೆಗೀತಾರೆ ನನಗೆ ಅಂತ. ಅಲ್ಲ, ಕಂಸ ಒಂದು 10 ರೂಪಾಯಿ ಕಾಯಿನ 10 ತೊಗೊಂಬ ಅಂದರು. 10 ರೂಪಾಯಿ ಕಾಯಿಯನ್ನು 10 ಸರಿ ಎಣಿಸು, ಒಂದೊಂದನ್ನು 10 ಸರಿ ಎಣಿಸು. ಏನಾಗುತ್ತೆ? 1ನೇದ್ದು 10 ಆಗುತ್ತೆ, ಕೊನೆಯದ್ದು 1 ಆಗುತ್ತೆ, ಕೊನೆಯದು 1 ಆಗುತ್ತೆ, 1ನೇದ್ದು 10 ಆಗಬಾರ್ದು. ದೇವತೆಗಳ ಲೆಕ್ಕ ಇದು. ಮೊದಲನೇ ಮಗು 8 ಯಾಕೆ ಆಗಬಾರ್ದು? 8ನೇದು 1 ಯಾಕೆ ಆಗಬಾರ್ದು? ಅದಕ್ಕೆ ನಾರದ್ರೆ ನಿಮ್ಮನ್ನು ಅವಾಗ ಕರೆಸಿ ಪೂಜೆ ಮಾಡೋದು, ನಿಮಗೆ ಪಾದ ಪೂಜೆ, ಭಿಕ್ಷೆ. ಅದಕ್ಕೆ ನಿಮಗೆ ಎಲ್ಲ ಕಡೆ ಫ್ರೀ ಸರ್ಟಿಫಿಕೇಟ್. ನಿಮಗೆ ಎಲ್ಲಿಗೆ ಹೋದರೂ HB1 ವೀಸಾ ಎಲ್ಲ ನಿಮಗೆ ಫ್ರೀ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನಾರದ್ರು ಹೀಗೆ ಹೇಳಿದ ಕೂಡಲೇ ವಸುದೇವ ಆ ಮಗುವನ್ನು ಕೊಲ್ಲೋದಿಲ್ಲ ಅಂತ ಕಂಸ ಕಳಿಸಿಬಿಟ್ಟ ಮೇಲೆ ತೊಗೊಂಡು ಹೋಗ್ಲಿಕ್ಕೆ ಹೋದ. ಅವನಿಗೆ ಯಾಕೋ ಮನಸ್ಸು ಸರಿಯಾಗಿ, ಈ ಮಗು ಉಳಿಯತ್ತೆ ಅಂತ ಅವನಿಗೆ ಅನಿಸ್ಲಿಲ್ಲ. ಈ ಮಗು ಉಳಿಲಿಕ್ಕಿಲ್ಲ ಅಂತಲೇ ಅವನು ಅಂದ್ಕೊಂಡ. ಅಟ್ಟು ಅಂದುಕೊಂಡು ಹೋಗೋಷ್ಟೊತ್ತಿಗೆ ಕಂಸ ಕರೀತಾ ಇದ್ದಾನೆ ಬನ್ನಿರಿ ಅಂತ. ಅದಕ್ಕೆ ಅವನೊಂದು ಅವ್ಯವಸ್ಥಿತ ಚಿತ್ತಾನ ಪ್ರಸಾದೋಪಿ ಭಯಂಕರ. ಬುದ್ಧಿ ಸರಿ ಇಲ್ಲದೆ ಇದ್ದವರ ಅನುಗ್ರಹವು ಭಯಂಕರವಾಗಿರುತ್ತಂತೆ. ಇವನು ಪಾಪಿ ಕಂಸ ಮಗು ಬೇಡ ಅಂತಂದ, ಇವ ಮತ್ತೆ ಕರೀತಾ ಇದ್ದಾನೆ. ಮಗುವನ್ನು ಕೈ ಕೊಟ್ಟ. ಯಾಕೆ ಕೊಟ್ಟರು? ನಾರದರು ಮಾಡಿದ ತಪ್ಪಲ್ಲವೇ? ಶಿಶುವಧೆಯನ್ನು ಮಾಡುವುದಿಲ್ಲ ಅಂತ ಬಿಟ್ಟಿದ್ದ, ಶಿಶು ಹತ್ಯೆಯನ್ನು ಮಾಡುವುದಿಲ್ಲ ಅಂತ ಬಿಟ್ಟಿದ್ದ ಕಂಸನ ಕೈಯಲ್ಲಿ ನಾರದರು ಕೊಲಿಸಿದ್ರಲ್ಲ ಅಂದ್ರೆ ಇಲ್ಲ, ಅದು ಕಾಲನೇಮಿಗೆ ಶಾಪ. ಹಿರಣ್ಯಕಶಿಪು ಕೊಟ್ಟ ಶಾಪ ಆ ಮಕ್ಕಳಿಗೆ, ನಿಮ್ಮ ಅಪ್ಪನ ಕೈಯಲ್ಲಿ ನೀವು ಸಾಯಬೇಕು ಅಂತ. ಅದಕ್ಕಾಗಿ ನಾರದರು ಶಾಪವನ್ನು ಆಗುವುದು ಹೇಗೆ ಬೇಕೋ ಹಾಗೆ ದಾರಿ ಮಾಡಿಕೊಟ್ರೆ ಹೊರತು ಮತ್ತೇನಿಲ್ಲ. ಹೀಗೆ ನಮ್ಮ ಕಂಸನ ಕೈಯಲ್ಲಿ 6 ಮಕ್ಕಳು ಸತ್ತಿದೆ. ಒಳ್ಳೆಯವನಾಗಿ ಬಲರಾಮ ಗರ್ಭ ಸನ್ನಿಧಾನ ಹೊಂದಿದ್ದಾನೆ. ಅಲ್ಲಿ ರೋಹಿಣಿಯೂ ಗರ್ಭಿಣಿಯಾಗಿದ್ದಾಳೆ, ಇಲ್ಲಿ ದೇವಕಿಯೂ ಗರ್ಭಿಣಿಯಾಗಿದ್ದಾಳೆ. ನಮ್ಮ ದುರ್ಗಾದೇವಿಯನ್ನು ಮಾಡಿದ್ದಾಳೆ. ಆ ರೋಹಿಣಿಯ ಗರ್ಭಸ್ರಾವ ಆಯಿತು ಅಂತನಿಸಿ ಸ್ವಪ್ನದಲ್ಲಿ ಮತ್ತೆ ದೇವಕಿ ದೇವಿಯಲ್ಲಿದ್ದ ಗರ್ಭವನ್ನು ತಗೊಂಡೋಗಿ ರೋಹಿಣಿಯ ಗರ್ಭದಲ್ಲಿಟ್ಟರು. ಅದು ನರಾವೇಶ. ಇವಳಿಗೆ ಗರ್ಭಸ್ರಾವ ಆಯಿತು ಅಂತ ಸ್ವಪ್ನದಲ್ಲಿ ಅಂದ್ಕೊಂಡ್ರು. ಜನ ಎಲ್ಲ ಗರ್ಭಸ್ರಾವ ಆಯಿತು ಅಂದರು ದೇವಕಿಗೆ. ರೋಹಿಣಿ ಗರ್ಭ ಹೊಡೆದಿದೆ. ವಾದರಾಜರು ಇದನ್ನು ಹೇಳ್ತಾರೆ. ಪರಮಾತ್ಮ ತಾನು ಮೊದಲು ಬರುವುದಕ್ಕಿಂತ ಮುಂಚೆ ಶೇಷದೇವರನ್ನು ಯಾಕೆ ಕಳಿಸಿದರು ಅಂದರೆ, ನನಗೆ ನಗರ್ಭವಾಸ, ದೇವರಿಗೆ ಗರ್ಭವಾಸ ಇಲ್ಲ. ಮತ್ತೆ ನಾವು ತಿಳ್ಕೋಬೇಕು ದೇವರು ಯಾರು ಅಂತ ತಿಳ್ಕೋಬೇಕು. ನಮಗೆ ಈಗಾಗಲೇ ಎಷ್ಟೋ ಕಡೆ ಕಲ್ಕಿ ಭಗವಾನ್, ಪದ್ಮಾವತಿ ಕಲ್ಕಿ ಗಂಡ ಹೆಂಡತಿ ಇಬ್ಬರು ಕೂತಿರೋ ಫೋಟೋ ಏನೇನು. ಮತ್ತೆ ಇನ್ನೊಬ್ಬ ಹೇಳ್ದ 2
2002 ಪ್ರಳಯ ಬಂದ್ಬಿಡುತ್ತೆ ಅಂತ ಎಷ್ಟು ದಿವಸ ಆಯಿತು. ನಾವು ಹಾಗೆ ಇದ್ದೀವಿ, ಹೇಳಿದವರು ಹಾಗೆ ಇದ್ದಾನೆ. ಅದಕ್ಕೆ ದೇವರು ಯಾರು, ದೇವರ ಅವತಾರ ಯಾವುದು? ಪುಟ್ಟಭರ್ತಿ ಸಾಯಿಬಾಬನ್ನು ದೇವರು ಅಂದ್ಬಿಡ್ತಾರೆ, ಶಿರಡಿ ಸಾಯಿಬಾಬನ್ನು ದೇವರು ಅಂದ್ಬಿಡ್ತಾರೆ. ದೇವರು ಯಾರು ಯಾರಲ್ಲ ಅನ್ನೋದು ಸ್ಪಷ್ಟವಾಗಿ ತಿಳ್ಕೋಬೇಕು. ಕಂಡ ಅಲ್ಲದೇ ಇದ್ದದ್ದನ್ನು ಪೂಜೆ ಮಾಡಬಾರದು. ಹೌದಾಗಿದ್ದನ್ನು ಬಿಟ್ಟರೂ ಪರವಾಗಿಲ್ಲ, ಅಲ್ಲವಾಗಿದ್ದನ್ನು ಪೂಜೆ ಮಾಡಲೇಬಾರದು ನಾವು. ಹಾಗಾಗಿ ಇಲ್ಲಿ ಬಲರಾಮ ಸಾಕ್ಷಾತ್ ಪರಮಾತ್ಮನ ಶುಕ್ಲಕೇಶ ಕೃಷ್ಣಕೇಶ. ದೇವರಿಗೆ 2 ಥರದ ಕೂದಲಿದ್ದಂತೆ, ಬಿಳಿ ಕೂದಲು ಕಪ್ಪು ಕೂದಲು. ಅಂದರೆ ದೇವರಿಗೂ ವಯಸ್ಸಾಗಿದೆ ಆಚಾರ್ಯ ಕೇಳಬೇಡ. ಶುಕ್ಲ ಅಂದರೆ ಶುದ್ಧವಾದದ್ದು, ಕೃಷ್ಣ ಅಂದರೆ ಕಪ್ಪಾದದ್ದು ಅಂತ. ಪರಮಾತ್ಮನ ಕೃಷ್ಣಾವೇಶ, ಕೃಷ್ಣ ಶುಕ್ಲವೇ ಕೃಷ್ಣಕೇಶವೇ ಕೃಷ್ಣ, ಮತ್ತು ಶುಕ್ಲಕೇಶವೇ ಬಲರಾಮನಾಗಿ ಬಂದಿದ್ದಾರೆ. ಅಂತಹ ಬಲರಾಮನಿಗೆ ಗರ್ಭವಾಸ. ದೇವರಿಗೆ ನಾವು ದೇವರನ್ನು ತಿಳಿಯೋದು ಅಂದ್ರೇನು? ಕೃಷ್ಣಾಷ್ಟಮಿ ದೇವರು ಹುಟ್ಟಿದ, ರಾಮನವಮಿ ದೇವರು ಹುಟ್ಟಿದ ಅಲ್ಲ. ಪರಮಾತ್ಮ ಕಣ್ಣಿಗೆ ಕಂಡದ್ದನ್ನು. ಇವತ್ತು ನಾವು ನೋಡ್ರಿ, ಸೂರ್ಯ ಹುಟ್ಟಿದ, ಸೂರ್ಯ ಮುಳುಗಿದ, ಸತ್ತ ಅಂತನ್ನಲ್ಲ, ಮುಳುಗಿದ ಅಂತೀವಿ. ಸೂರ್ಯ ಹುಟ್ಟಿದ ಅಂದರೆ ಸೂರ್ಯ ಇವತ್ತು ಹುಟ್ಟಿದಾನ? ಇಲ್ಲ. ಇದು ನಾವು ಮೊದಲು ಪುರಾಣದಲ್ಲಿ ಹೇಳಿದಾಗ ನೀವು ನಂಬುತ್ತಿರಲಿಲ್ಲ. ಇವಾಗ ಯಾವಾಗ ವರ್ಲ್ಡ್ ವಾಚ್ ಬಂತೋ, ವರ್ಲ್ಡಲ್ಲಿ ಗ್ಲೋಬಲ್ ನೀವು ಯಾವಾಗ ನೋಡ್ತಾ ಇದ್ದೀರೋ, ಸೂರ್ಯ ಈ ಕಡೆಯಿಂದ ಆ ಕಡೆಗೆ ಹೋಗ್ತಾ ಇದ್ದಾನೆ, ಭೂಮಿ ತಿರುಗತ್ತೆ, ಏನೋ ಹೇಳ್ತಿರಲ್ಲ, ಹಾಗೆ ಸೂರ್ಯ ಇದ್ದಂಗೆ ಇರ್ತಾನೆ, ಹುಟ್ಟು ಸಾವು ಯಾವುದೂ ಇಲ್ಲ. ಹಾಗೆ ಪರಮಾತ್ಮನಿಗೆ ಸ್ತ್ರೀ ಪುರುಷರ ನಿಮಿತ್ತಕವಾದ ಗರ್ಭವಾಸದ ದುಃಖ ಇಲ್ಲ. ಪರಮಾತ್ಮ 8ನೇ ಗರ್ಭವಾಗಿ ಯಾಕೆ ಬಂದ ಅಂದರೆ, ನಮ್ಮಲ್ಲಿ 7 ರಸಗಳಿದೆ. 7 ರಸದ ಮೇಲೆ 8ನೇ ರಸ ಇಲ್ಲ. ಅದನ್ನು 8ನೇ ರಸ ಇಲ್ಲ ಅನ್ನೋದನ್ನು ತೋರಿಸಲಿಕ್ಕೆ ಪರಮಾತ್ಮ ಗರ್ಭಗತನಾಗಿದ್ದಾನೆ. ಸಕಲ ಬ್ರಹ್ಮ ಭವಾದಿ ದೇವತೆಗಳೆಲ್ಲರೂ ಬಂದಿದ್ದಾರೆ, ಬಂದು ಪರಮಾತ್ಮನ ಸ್ತೋತ್ರ ಮಾಡ್ತಾ ಇದ್ದಾರೆ. ಏನು ಸ್ತೋತ್ರ ಮಾಡಿದರು ಬ್ರಹ್ಮಾದಿ ದೇವತೆಗಳು ಎಂಬುದನ್ನು ನಾಳಿನ ದಿವಸ ಬೆಳಗ್ಗೆ 10ವರೆಗೆ ನಿರೂಪಣೆ ಮಾಡ್ತಾರೆ. ಶ್ರೀ ಕೃಷ್ಣಾರ್ಪಣ ವಸ್ತು. ಹರೇ ನಮಃ. ಕಾಯೇನ ವಾಚ ಮನಸ್ಸೇಂದ್ರಿಯೋ ಬುದ್ಧ್ಯಾತ್ಮನೋ ಸೋಹಂ. ಸರ್ವಮಿತ ಸಕಲಂ ಪರಸ್ಮೈ ನಾರಾಯಣ